अस्मद्गुरुभ्यो नमः। अस्मत्परमगुरुभ्यो नमः। श्रीमते रामानुजाय नमः। श्रीमते निगमान्तमहादेशिकाय नमः। श्रीमते रङ्गरामानुजमहादेशिकाय नमः। श्रीमते वराहमहादेशिकाय नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। वेदान्तदेशिकयति पदपङ्कजषड्पदं पराङ्कुशार्यतनयं श्रये रामानुजं गुरुम्। श्रीमते पराङ्कुशरामानुजाय महादेशिकाय नमः। श्रीमद्रङ्गशठारिसंयमिवरैः वीक्षास्पदं सादरम् श्रीमद्वेदवतं सदेशिकयते पादारविन्दाश्रयं वातूलाङ्गयदेशिकबुधवरं वेदान्तिनं सद्गुरुं वाल्मीकिशुकव्याससूक्तिमधुपं नारायणार्यं भजे। वातूलवंशतिलकं गुणसंविदाढ्यं श्रीरङ्गकायिजमुने पदानुसक्तं वेदान्तदेशिकयतीन्द्रकृपाभिषिक्तं नारायणार्य गुरुवर्यं हंसमीडे। श्रीरङ्गेशपादविनुतं वरदार्यमहं भजे। श्रीलक्ष्मी नृसिंहदिव्यपादुकासेवक वरदार्य महादेशिकाय नमः। श्रीविष्णुचित्तकुलनन्दनकल्पवल्ली श्रीरङ्गराजहरिचन्दनयोगदृश्या साक्षात् क्षमां करुणया कमलाभिमान्या गोदामनन्यशरणः चरणं प्रपद्ये। नीलातुङ्गस्तनगिरितटे सुप्तमुद्बोध्य कृष्णं पारात्यं स्वं श्रुतिशतशिरःसिद्धं व्यापयन्ती शोचिष्टायां सृजनिगणितं या बलात्कृत्य पुङ्क्ते गोदा तस्यै नमैदमिदं भूय एवास्तु भूयः। अन्नवयल पुदुவை ஆண்டாளரங்கற்கு பன்னு திருப்பாவை பல்பதியம் இன்னிசையால் பாடி கொடுத்தாள் நல்பாமாலை பூமாலை சூடி கொடுத்தாளே சொல்லு சூடி கொடுத்த சுடர் கொடியே தொல்பாவை பாடி அருளவல்ல பல்வளையாய் நாடி நீ வேங்கடவர்க்கென்னை விதி என்னவின் மாற்றம் நாம் கடವಾ வண்ணமே நல்கு. ನೆರೆದಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೂ ನನ್ನ ನಮಸ್ಕಾರ. ಆನ್ಲೈನ್ ಶ್ರೋತೃಗಳಿಗೂ ನನ್ನ ನಮಸ್ಕಾರ. ಇವತ್ತಿನ ಉಪನ್ಯಾಸವನ್ನು ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಸುಬ್ರಹ್ಮಣ್ಯ ನಗರದ ಶ್ರೀನಿವಾಸ ದೇವಸ್ಥಾನದ ಆಡಳಿತ ವರ್ಗದವರು ಮತ್ತು ಹೆಬ್ಬಾರ್ ಶ್ರೀ ವೈಷ್ಣವ ಸಭಾ ಕೈ ಜೋಡಿಸಿ ಏರ್ಪಡಿಸಿಕೊಟ್ಟಿದ್ದಾರೆ. ಇವರು 3 ಜನಕ್ಕೂ ನನ್ನ ಅನನ್ಯ ನಮಸ್ಕಾರಗಳನ್ನು ತಿಳಿಸ್ಕೊಂಡು ಇವತ್ತಿನ ಉಪನ್ಯಾಸ ಮಾಲಿಕೆಗೆ ಹೋಗೋಣ. ತುಂಬ ಸೊಗಸಾದ ಪಾಶುರ ಇವತ್ತು.
ಯಾರು ಮಿಸ್ ಮಾಡಬಾರ್ದು. ನಮಗೆ ನಮ್ಮ ಗುರುಗಳು ಇದ್ದರು, ಪ್ರಾತಸ್ಮರಣೀಯರಾದ ಶ್ರೀನಿವಾಸಾಚಾರ್ಯರು. ಯಾವಾಗಲೂ 4,000 ದಿವ್ಯ ಪ್ರಬಂಧಕ್ಕೆ ಹೆಚ್ಚು ಕಡಿಮೆ ನಾನು ಒಂದು 5-6 ವರ್ಷ ಅವ್ರ ಹತ್ರ ಕಾಲಕ್ಷೇಪ ಮಾಡಿದ್ದೀನಿ. ದಿನ 10 ಹಾಡಿಗೆ ಅರ್ಥ ಸಹಿತ ನಮಗೆ ಹೇಳ್ಕೊಡೋರು. ತಿರುಚಂದ ವಿರುತ್ತಂ ಬಂದಾಗ ಮಾತ್ರ ಹೇಳ್ತಾಯಿದ್ರು, ಯಾರು ಆಬ್ಸೆಂಟ್ ಆಗಬಾರ್ದು, ಇದಕ್ಕೆ ಮಾತ್ರ ಪೂರ್ತಿ ಬರಬೇಕು ಅಂತ. ಯಾಕಂದರೆ ತಿರುಮೈಷ ಆಳ್ವಾರ್ದು ಅಷ್ಟು ತತ್ವ ಅರ್ಥಗಳು ತಿರುಚಂದ ವಿರುತ್ತಮಲ್ಲಿತ್ತು. ನಾನು ಹೊರಮೆ ಇರ್ಕ್ ಮಾಟೆ ಅನ್ನೋರು, ಸುಮ್ಮನೆ ಇರಲ್ಲ. ನಾವು ತಮಾಷೆಗಳು ಏನು ಮಾಡ್ತೀರಾ ಅಂತ, ಸ್ಟ್ಯಾಂಡಪ್ ಆನ್ ದ ಬೆಂಚ ಏನು ಮಾಡ್ತೀವಿ, ಹೊರಮೆ ಇರ್ಕ್ ಮಾಟೆ, ಯಾರು ಚಕ್ಕರ್ ಅಡಿಕೆ ಕೊಡೋದು ಕ್ಲಾಸ್ಗೆ. ಆ ಥರ 30 ತಪ್ಪಾಮೆ ತಿರುಪಾವೈನಲ್ಲಿ ಒಂದು ಮಿಸ್ ಆದ್ರೂ, ಇವಾಗ ಹರಳೆಗಳಲ್ಲಿ ನಾವು ನೆಕ್ಲೆಸಲ್ಲಿ ಹಾಕ್ಕೊಂಡಿರ್ತೀವಿ ನೋಡಿ, ಯಾವುದಾದ್ರು ಒಂದು ಕಲ್ಲು ಮಿಸ್ ಆದರೂ ಹೇಗಿರುತ್ತೋ ಆ ಥರ ತಿರುಪಾವೈ ಸೊಗಸು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇವತ್ತಿನ ಭಾಷಣದಲ್ಲಿ ಏನಂತ ಹೇಳಿದ್ರೆ, ನಿನ್ನೆ ನಾವು ನೋಡಿದ್ವಿ, ಹೀಗೆ ಬಾ, ಈ ಕೂತ್ಕೋ, ನಮ್ಮ ಮೇಲೆ ದೃಷ್ಟಿ ಬೀರು ಅಂತೆಲ್ಲ ಹೇಳಿದ ಮೇಲೆ ಎಲ್ಲ ಬಂದು ಕೂತ್ಕೊಂಡ್ರು. ಎಲ್ಲಕ್ಕೆ ಏನು ಬೇಕು ಅಂತೆಲ್ಲ ಕೇಳಿದಾಗ ಹೀಗೆ ನಡ್ಕೊಂಡು ಬರಬೇಕು, ಹಿಂಗೆ ಕೂತ್ಕೊಳ್ಬೇಕು ಅಂತ ನರಸಿಂಹಾವತಾರವನ್ನು ತುಂಬ ಚೆನ್ನಾಗಿ ವರ್ಣಿಸಿ ಎಲ್ಲ ನಾವು ನೋಡಿದ್ವಿ. ತುಂಬ ಸೊಗಸು. ಇವಾಗ ಬಂದು ಅವಳು ಹೇಳಿದ ಥರನೇ ಸಿಂಹಾಸನದ ಮೇಲೆ ಕೂತ್ಕೊಳ್ತಾರೆ. ಅದನ್ನು ನೋಡೋಣ. ಬಂದು ಕೂತ್ಕೊಂಡ್ಮೇಲೆ ಇವರೆಲ್ಲ ಏನು ಮಾಡ್ತಾರೆ ಅನ್ನೋದನ್ನ ನೋಡೋಣ. ಇವತ್ತಿನ ಭಾಷೆ ಹೇಳ್ಕೊಳ್ಳೋಣ. அன்றி புலகை இழந்தாயடி போத்தி சென்றங்கு தென்னிலங்கை செற்றாய் திரள் போத்தி பொன்னச்சடம் உதைத்தாய் புகழ் போத்தி கன்று குணிலாய் எரிந்தாய் கழல் போத்தி குன்று குடையாய் எடுத்தாய் குணம் போத்தி வென்று பகை கெடுக்கும் நின் கையில் வேல் போத்தி என்றென்று உன் சேவகமே ஏத்தி பறை கொள்வான் இன்று யாம் வந்தோம் இறங்கேலோர் எம்பாவாய். ಅಲ್ಲಿಂದ சீரிய சிங்காசனத்தின் இருந்து யாம் வந்த காரியம் ಆರಾಯ್ದರುಳೇಲೋರ್ ಎಂಬಾವಾಯ್. ಹಿಂದಿನ ಭಾಷಣದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೋ, ನಾವು ಬಂದಿದ್ದ ಕೆಲಸ ಏನು ಅಂತ ನೋಡು, ಆರಾಯ್ದು ಅಂತ ಹೇಳಿದ್ರೆ ರಿಸರ್ಚ್ ಮಾಡಿ ಅಂತ. ಏನಕ್ಕೆ ಬಂದಿದ್ದಾರೆ ಇವರೆಲ್ಲ ಅಂತ ನೋಡಿ ಕೊಡು ಅಂತ. ಭಗವಂತನಿಗೆ ಏನೂ ಹೇಳಬೇಕಾಗಿದ್ದಿಲ್ಲ, ಅವನ ಅಂತರ್ಯಾಮಿಯಾಗಿ ನಮ್ಮೊಳಗೆ ಕೂತಿದ್ದಾನೆ. ನಮಗೇನು ಬೇಕು ಅಂತ ಅವನಿಗೇನು ಗೊತ್ತಾಗಲ್ವಾ, ಅದಕ್ಕೆ ನಾವು ಏನು ಕೇಳ್ಕೊಳ್ಳೇಬಾರ್ದು. ವರಗಳನ್ನು ಕೇಳ್ಕೊಳ್ಳೋದು ಅಂತಲೇ ಇಲ್ಲ, ಭಗವಂತ ನಮಗೇನು ಬೇಕು ಅಂತ ಚೆನ್ನಾಗಿ ಗೊತ್ತು, ಏನು ಬೇಕು ಯಾವಾಗ ಕೊಡಬೇಕು ಅಂತಲೂ ಗೊತ್ತು ನಮಗೆ. ತಪ್ಪಾದ ಕಾಲದಲ್ಲಿ ಒಂದು ವಿಷಯವನ್ನು ಕೊಟ್ಟರೆ ಅವರಿಗೆ ಸೌಖ್ಯ ಇರುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಹೇಗೆ ತಂದೆ ತಾಯಿಗಳು ಚಿಕ್ಕ ವಯಸ್ಸಿನವ್ರಿಗೆ ಗಾಡಿಗಳನ್ನೆಲ್ಲ ದೊಡ್ಡ ಗಾಡಿಗಳನ್ನು ಯಾಕೆ ಕೊಡಿಸಲ್ಲ, ಯಾಕಂದರೆ ಅವ್ರಿಗೆ ಅದನ್ನು ನಿರ್ವಾಹ ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೋಸ್ಕರ ಆ ಥರ ಮಾಡ್ತಾರೆ. ಹಾಗೆಯೇ ಭಗವಂತನಿಗೂ ಗೊತ್ತು ಯಾವಾಗ ಏನು ಕೊಡಬೇಕು, ಯಾವಾಗ ಒಂದು ದುಃಖ ಕೊಡಬೇಕು, ಆ ದುಃಖವನ್ನು ಹೇಗೆ ಮರೆಸಬೇಕು, ಆ ದುಃಖವನ್ನು ಮರೆಸೋಕ್ಕೆ ಎಷ್ಟು ಅವನ ಪುಣ್ಯವನ್ನು ಖರ್ಚು ಮಾಡಬೇಕು. ನಮಗಾದರೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ ಎಲ್ಲ ತೊಗೊಂಡು ಖರ್ಚು ಮಾಡ್ಬಿಡ್ತೀವಿ. ಭಗವಂತನಿಗೆ ಗೊತ್ತು ಪುಣ್ಯದಲ್ಲಿ ಸ್ವಲ್ಪನೇ ಖರ್ಚು ಮಾಡಬೇಕು, ಯಾಕಂದರೆ ಇದಕ್ಕಿಂತ ದೊಡ್ಡ ಕಷ್ಟ ಬಂದಾಗ ಆವಾಗ ಇವನ್ನ ಸ್ವಲ್ಪ ಕಂಫರ್ಟಬಲ್ ಆಗಿಡೋಣ. ಅವನ್ನ ಆ ಥರ ಎಲ್ಲ ಮಾಡ್ತಾರೆ, ನಮಗೆ ಗೊತ್ತಿಲ್ಲ. ಈ ದೇವ್ರ ಕಣ್ಣೇ ಇಲ್ಲ, ದೇವ್ರಿಗೆ ಬಾಯೇ ಇಲ್ಲ, ಮೂಗೇ ಇಲ್ಲ ಅಂತ ಶುರು ಮಾಡಿಬಿಡ್ತೀವಿ ನಾವು. ಸ್ವಲ್ಪ ಕಷ್ಟ ಬಂದಿದ ತಕ್ಷಣ ಭಗವಂತನ ಬೈಯೋಕ್ಕೆ ಶುರು ಮಾಡಿಬಿಡ್ತೀವಿ. ಈ ಥರ ಇರಬೇಕಾದ್ರೆ ಇವಾಗ ಬಂದು ಕೂತ್ಕೊಳ್ತಾರಂತೆ. ಬಂದು ಕೂತ್ಕೊಂಡ್ರು, ಇವನ ಹತ್ರನೇ ಇದ್ದಾರೆ, ನಪ್ಪಿನ್ನೇ ಕರ್ಕೊಂಬಂದಿದ್ದಾಳೆ. ಫುಲ್ ಇವರು ಭಗವಂತ ದೇರ್ ಡಿಸ್ಪೋಸಲ್ ಅಂತಾರಲ್ಲ, ಆ ಥರ ಬಂದು ಕೂತ್ಕೊಂಡಿದ್ದಾನೆ ಸಿಂಹಾಸನ. ಏನು ಕೇಳಬೇಕು ಅಂದರೆ ಏನೂ ಕೇಳಲಿಲ್ಲ ಅಂತ. ಏನು ನೋಡಿದ್ರು 2 ಕಾಲು ಹಾಗೆ ಟಿ ವಿ ಆಗಿದೆ. ಒಂದು ಜ್ಞಾನ, ಇನ್ನೊಂದು ಸ್ನೇಹ. ಭಗವಂತನ 2 ಪಾದುಕಾ ಸಹಸ್ರ ಅಂತ 1008 ಬರೆದ್ರು ವೇದಾಂತ ದೇಶಿಕರು. ಆ ಭಗವಂತನ ಪಾದುಕೆ ಮೇಲೆ 1008 ಶ್ಲೋಕ ಬರೆದಿದ್ದಾರೆ. ಅಷ್ಟು ಮಹಿಮಾವಂತ ಪಾದುಕೆ. ಆ ಪಾದುಕೆ ಒಳಗಿರೋ ಪಾದ ಇನ್ನು ಎಂಥದ್ದಿರ್ಬೋದು. ಇವರು ಅಷ್ಟೇ ಮಾಡಿದ್ರು. ಭಗವಂತ ಬಂದ ಕೂತ್ಕೊಂಡ್ರೆ ಸಿಂಹಾಸನದ ಮೇಲೆ ಕಾಲನ್ನು ನೋಡ್ಬಿಟ್ಟು ಏನು ಮಾಡ್ತಾರೆ, ಭಕ್ತಿ ಅಭಿನಿವೇಶ ಹೆಚ್ಚಾಗ್ಬಿಟ್ಟು ಮಂಗಳಾಶಾಸನ ಮಾಡೋಕ್ಕೆ ಶುರು ಮಾಡ್ತಾರೆ. ಹೇಗೆ ಅಂದರೆ ಇವ್ರಿಗೆ ಅಸ್ಥಾನ ಭಯ ಅಂತ ಹೇಳಿದ್ರೆ ಇವ್ರೇನು ಪಲ್ಲಾಂಡು ಹೇಳೋದು. ನಾವೆಲ್ಲ ಚಿಕ್ಕವರು, ಭಗವಂತನಿಗೆ ನಾವು ನೀನು 100 ಕಾಲ ಬಾಳೋ ಅಂತೆಲ್ಲ ಪಲ್ಲಾಂಡು ಅಂದರೆ ಏನು, ನೀನು 100 ವರ್ಷ ಇರೋ, ಚೆನ್ನಾಗಿರು ಅಂತ ಆಶೀರ್ವಾದ ಮಾಡೋದು. ನಾವು ಆ ಥರ ಆಶೀರ್ವಾದ ಮಾಡ್ಬೋದಾ ಅಂತ ಹೇಳಿದ್ರೆ, ಸ್ವಸ್ವಾಮಿ ಭಾವத்தை ಮಾರಾಡಿಕೊಂಡು ಅಂತ ಹೇಳ್ತಾರೆ. ಯಾವಾಗಲೂ ಅಷ್ಟೇ ಪೆರಿಯವಾಚನ ಪಿಳ್ಳೆ ಹೇಳ್ಬೇಕಂದ್ರೆ ಸ್ವಸ್ವಾಮಿ ಭಾವத்தை ಮಾರಾಡಿಕೊಂಡು. ನಾವೆಲ್ಲ ಜೀವಾತ್ಮರು ಅಂತ ಮರೆತುಬಿಟ್ಟು, ಅವನು ಪರಮಾತ್ಮ, ಅವನು ನಮ್ಮನ್ನು ನಿರ್ವಾಹ ಮಾಡ್ತಾನೆ ಮರೆತುಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ವಿ. ನಾವು ಅವ್ನಿಗೆ ಆಶೀರ್ವಾದ ಮಾಡೋದು, ಅವನು ಚಿಕ್ಕವನು ಅನ್ನೋ ಥರ.
ಇವಳು ಯಾಕೆ ಇದರಲ್ಲಿ ಫುಲ್ಲು ಮಂಗಳಾಶಾಸನ ಮಾಡ್ತಾಳೆ, ಪೋತಿ ಪೋತಿ ಅಂತ ಹೇಳ್ತಾಳೆ. ಇವಾಗ 6 ಕಡೆ ಪೋತಿಯಲ್ಲಿ ಹೇಳಿದಾಳೆ. ಜ್ಞಾನಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸು ಅಂತ ನಾವು ನೋಡ್ತೀವಲ್ಲ, ಭಗಗಳು ಭಗವಂತನಿಗೆ ಅಷ್ಟೊಂದಿರೋದು. ಆ ಗುಣಗಳೆಲ್ಲನೂ ಎತ್ತಿ ತೋರಿಸುವಂಥ ಒಂದೊಂದು ಅವನ ಕೃತ್ಯದ ಬಗ್ಗೆ ಸ್ಪೆಷಲ್ಲಾಗಿ ನಮಗೆ ತೋರಿಸ್ಕೊಟ್ಟು ಇದು ಮಾಡ್ತಾಳೆ. ಯಾಕೆ ಹೇಳ್ತಾಳೆ, ಭಗವಂತ ನೀನು ಎಲ್ಲ ನೀನು ಮಾಡಿದೆ ಸರಿ, ನೀನು ಬಂದು ಕೂತ್ಕೊಂಡೆ, ನಾನು ನಿಮ್ಗೇನು ನನಗೇನು ಬೇಕಾಗಿಲ್ಲ, ನಿನಗೆ ಎಲ್ಲರೂ ಯಾರೂ ಮಂಗಳನೂ ಮಾಡಲಿಲ್ಲ, ಕಾಪು ಕಟ್ಟಲಿಲ್ಲ. ಕಾಪು ಅಂತ ಹೇಳಿದ್ರೆ ರಕ್ಷೆ ಕಟ್ಟಲಿಲ್ಲ. ನೀನು ಎಷ್ಟೆಲ್ಲ ಕಷ್ಟಪಟ್ಟು ಅವತಾರಗಳಲ್ಲಿ ಎಲ್ಲರನ್ನೂ ನೀನು ಇದಕ್ಕೆ ಕಾಪಾಡೋಕ್ಕೆ ಅಂತ ಬಂದೆ. ಯಾರಾದರೂ ನಿನಗೆ ಅಯ್ಯೋ ಪಾಪ ಅಂತ ಒಂದು ದೃಷ್ಟಿ ತೆಗೆದ್ರ, ನಿನಗೆ ಮಂಗಳ ಹಾಡಿದ್ರ ಇಲ್ವಲ್ಲ. ಅದಕ್ಕೆ ಅಂದರೆ ಯಾವಾಗ ಅವತ್ತು ನೀನು ಇಡೀ ಜಗತ್ತನ್ನು ಆಳ್ಕೊಂಡಿಯಲ್ಲ ತ್ರಿವಿಕ್ರಮ ಅವತಾರದಲ್ಲಿ, ಅವತ್ತು ಯಾರಾದರೂ ಬಂದು ನಿನಗೆ ಮಂಗಳಾಶಾಸನ ಮಾಡಿದ್ರೆ ಇಲ್ಲ. ಅದಕ್ಕೆ ಇಂದ್ರಿಯಾಮ್ ಒಂದು ಈ ಪ್ರತಿ ಒಂದು ಲೈನಿಗೂ ಅಂಡ್ರಿಂದ ಸೇರಿಸ್ಕೋಬೇಕು. ಇವಳು ಹೇಳ್ತಾ ಇದ್ದಾಳಲ್ಲ, ಇಂದ್ರಿಯಾಮ್ ಒಂದು ಅವತ್ತು ಯಾರೂ ಹೇಳಿರಲಿಲ್ಲ, ಇವತ್ತು ನಾವು ಹೇಳ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಅಂಡ್ರಿಗೆ ಪುಲಹ ಹೇಳಂದಾಯ್ ಅಡಿ ಪೋತಿ. ಇಲ್ಲಿ ಭಗವಂತನ ಪಾದಕ್ಕೆ ಅಡಿ ಅಂದರೆ ಪಾದ, ಅಡಿ ಅಂದರೆ ಅಂಡರ್ಸ್ಟುಡ್, ಒಂದು ಕಾಲು ಅಂತಲ್ಲ, ಎರಡೂ ಒಂದು ಜೊತೆ ಇಣೈ ಅಡಿ. ಯಾವಾಗಲೂ ಅಷ್ಟೇ ಭಗವಂತನ ಇಣೈ ಅಡಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಭಗವಂತನ ನಮಸ್ಕಾರ ಮಾಡಬೇಕಾದ್ರೆ ಪಾದಾದಿ ಕೇಶಮದ ಮೊದಲು ಪಾದವನ್ನು ನಾವು ಹಿಡ್ಕೊಳ್ಬೇಕು. ನಾವೆಲ್ಲ ಅಧೋಲೋಕದಲ್ಲಿ ಇರೋದ್ರಿಂದ ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ನಾವು ಇನ್ನೇನು ಉದ್ದೇಶ ಇಲ್ಲ ನಮಗೆ. ಭಗವಂತನ ಕಾಲನ್ನು ಹಿಡ್ಕೊಂಡ್ರೆ ತನ್ನಂತಾನೇ ನಮ್ಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ. ಅಂಡ್ರಿಗೆ ಪುಲಹ ಎಳಂದಾಯಡಿ ಪೋತಿ. ಇವಳು ಯಾಕೆ ಇಲ್ಲಿ ಪೋತಿ ಮಂಗಳಾಶಾಸನ ಮಾಡಿದ್ಲು ಅಂತ ಹೇಳಿದ್ರೆ, ಇವ್ರ ತಂದೆ ಥರನೇ ಅಂತ ಇವಳು. ಯಾರು ಪೆರಿಯಾಳ್ವಾರ್ ಇದ್ರಲ್ಲ, ಅವರು ಅಷ್ಟೇ. ಪಲ್ಲಾಂಡ್ ಪಲ್ಲಾಂಡ್ ಪಲ್ಲಾಯಿರತ್ತಾಂಡ್ ಪಲಕೋಟಿ 100,000 ಮಲ್ಲಾಂಡ ತಿಂತೋಳ್ ಮಣಿಮಣ್ಣ சேவடி செவ்வி திருக்காப்பு அடியோமோடும் நின்னோடும் பிரிவின்றி 1000 பல்லாண்டு வடிவாய் ನಿನ್ ಬಲಮಾರ್ಬಿನಿಲ್ ಅಂತ ಹೇಳಿಬಿಟ್ಟು ಶಂಖ ಚಕ್ರ ಒಬ್ಬನೇ ಭಗವಂತನಿಗೆ ಮಾತ್ರ ಅಲ್ಲ, ಎಲ್ಲರನ್ನೂ ಅವ್ರ ಕುಟುಂಬದ ಸಹಿತ ಪರಿವಾರ ಸಮೇತ ಎಲ್ಲರಿಗೂ ಪಲ್ಲಾಂಡ್ ಹೇಳ್ತಾಳೆ. ಪಲ್ಲಾಂಡ್ ಅಂದರೆ ಹಲವಾರು ವರ್ಷಗಳು ನೀನು ಚೆನ್ನಾಗಿರಬೇಕು ಅಂತ ಪೆರಿಯಾಳ್ವಾರು ಮಂಗಳಾಶಾಸನ ಮಾಡಿದ್ರು. ಯಾವಾಗ ಅಂದರೆ ಪರತತ್ವ ನಿರ್ಣಯ ಮಾಡಿದಾಗ ನಾವು ಹೇಳಿದ್ವಲ್ಲ, ಮಧುರೈ ವಲಂಬರವೇ, ಮಧುರೈ ರಾಜ ತುಂಬ ಸಂತೋಷಪಟ್ಟು ವಿಷ್ಣು ಚಿತ್ತನ್ನು ಆನೆ ಮೇಲೆ ಕೂಡಿಸಿ ಇಡೀ ಮಧುರೈನ ಸುತ್ತಿಸಿ ಮೆರವಣಿಗೆ ಮಾಡಿಸ್ತಾರೆ. ಆವಾಗ ಆಕಾಶದಲ್ಲಿ ಬಂದು ಹೂವು ಸುರಿಸ್ತಾರಂತೆ. ಭಗವಂತ ತುಂಬ ಸಂತೋಷ ಆಗಿ ಹೂಮಳೆ ಸುರಿಸ್ತಾರೆ. ಅದನ್ನು ನೋಡ್ಬಿಟ್ಟು ಅಯ್ಯೋ ಏನು ಹಿಂಗೆ ಬಂದುಬಿಟ್ಟಿಯಲ್ಲ, ಎಲ್ಲರೂ ನೋಡ್ತಾ ಇದ್ದಾರೆ, ಊರವರೆಲ್ಲ ನಿನ್ನ ನೋಡ್ತಾರೆ, ಎಲ್ಲರದು ಕಣ್ಣೆಚ್ಚಿಲ್ಲ ಅಂತಾರೆ. ಅದಕ್ಕೆ ದೃಷ್ಟಿ ಆಗ್ಬಿಡುತ್ತಲ್ಲ ಅಂತ ಪಲ್ಲಾಂಡ್ ಹೇಳ್ತಾರೆ. ಅವ್ರ ತಂದೆ ಹೇಗೆ ಹಾಡಿದ್ರು ಅದೇ ಥರ ಅದೇ ಭಾವದಲ್ಲಿ ಇವಳು ಅಷ್ಟೇ ಪೋತಿ ಪೋತಿ ಅಂತ ಹೇಳ್ತಾಳೆ. ಅವ್ರ ತಂದೆ ಹೀಗೇನೆ ಅವರು ಯಾರೋ ಕೇಳ್ತಾರಂತೆ ಯಶೋದೆಗೆ, ಯಾವಾಗಲೇ ನಿನ್ನ ಮಗನ ಬರ್ತಡೇ ಅಂತ ಡೈರೆಕ್ಟಾಗಿ ಹೇಳ್ಬಿಡಲ್ವಂತೆ, ನಕ್ಷತ್ರ ನಾಳು ಇಂಥ ದಿವಸ ಹುಡ್ದ ಅಂತೆಲ್ಲ. ತಿನ್ಪತ್ತ ನಾಳು ಅಂತ ಹೇಳ್ತಾಳಂತೆ. ಮರೆಮಾಚಿ ಹೇಳೋದು ಹಸ್ತದಿಂದ 10ನೇ ದಿವಸ ಅಂತ. ಈ ಕಡೆನಾದರೂ ಇಟ್ಕೋಬೋದು, ಆ ಕಡೆನಾದರೂ ಇಟ್ಕೋಬೋದು, ಆದರೆ ಗೊತ್ತಿರುತ್ತೆ ಅವ್ರು ಯಾವ ನಕ್ಷತ್ರ ಅಂತ. ಯಾಕೆ ಆ ಥರ ಹೇಳ್ತಾಯಿದ್ರು ಅಂತ ಹೇಳಿದ್ರೆ, ನಕ್ಷತ್ರವನ್ನು ಇಟ್ಕೊಂಡು ಯಾರಾದರೂ ವಾಮಾಚಾರ ಮಾಡಿಸ್ಬಿಟ್ರೆ ಅಂತ ಹೇಳ್ಬಿಟ್ಟು ಅದನ್ನು ಮರೆಸಿ ಹೇಳೋರಂತೆ. ಅದೇ ಥರ ನೀ ಪಿರಂದ ತಿರುವೋಣಮ್ಮಿನ್ನ ಶ್ರವಣ ನಕ್ಷತ್ರ ಯಾವಾಗಲೂ ಎಲ್ಲ ತಿಂಗಳು ಬರ್ತಾ ಇರುತ್ತೆ, ಯಾವ ತಿಂಗಳಲ್ಲಿ ಹುಟ್ಟದ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಸುಮ್ಮನೆ ನೀ ಪಿರಂದ ತಿರುವೋಣಂ ಇಂದು ಮರೆಸಿ ಹೇಳ್ತಾ ಇದ್ದಂತೆ. ಮಗನಿಗೆ ದೃಷ್ಟಿ ಆಗ್ಬಿಡುತ್ತೆ, ಗೊತ್ತಾಗಬಾರ್ದು ಅಂತ ಅಷ್ಟು ಪೊತ್ತಿ ಒಳತ್ತಾ ಅಂತ ಹೇಳ್ತಾರೆ. ಆದರೆ ಎಷ್ಟು ಕಷ್ಟಪಟ್ಟು ಸಾಕಿದ್ಲು ಯಶೋದೆ ಅನ್ನೋದು ಅವಳಿಗೆ ಗೊತ್ತು. ಯಾಕಂದರೆ ನಾಚಿಯ ತಿರುಮಳಿ ಹೇಳ್ತಾಳೆ, ಬೇಂಬೇಯ ಒಳತ್ತೇನೆ. ಬೇವಿನ ಸೊಪ್ಪು ಇದೆಯಲ್ಲ ಆ ಥರ ಕಹಿ ಅನುಭವ ಅಂತ. ಯಾಕೆಂದರೆ ಏನೂ ಒಂದು ಮಾತು ಕೇಳ್ತಾ ಇರಲಿಲ್ಲ, ಇವು ಅಷ್ಟು ಚೇಷ್ಟೆ ಮಾಡ್ತಾ ಇದ್ದ. ಎಷ್ಟು ತುಂಬ ಅವರು ಗೌರವವಾಗಿ ನಂದಗೋಪ ಯಶೋದ ಗೌರವವಾಗಿದ್ದರು, ಅಷ್ಟಕ್ಕಷ್ಟು ಅವಮಾನ ಆಗ್ತಾಯಿತ್ತಂತೆ ದಿನ. ಇವನ್ನೆಲ್ಲ ಅಲ್ಮನ್ಲು ಹೋಗಿ ಕದ್ಕೊಂಡು ತಿನ್ನೋದು. ಏನೇ ಯಶೋದ, ನಿಮ್ಮನೇಲಿ ಬೆಣ್ಣೆ ಇಲ್ವಾ, ನಿಮ್ಮನೇಲಿ ಇದಿಲ್ವಾ, ಯಾಕೆ ಇಲ್ಲಿ ಬಂದು ನಮ್ಮನೇಲಿ ಕದೀತಾನೆ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾಯಿದ್ರಲ್ಲ. ಆವಾಗ ಆ ಥರ ಎಲ್ಲ ಒಂದು ಪರಿಸ್ಥಿತಿ. ಭಗವಂತ ಹುಟ್ಟಿದ ಮೇಲೆ ಅವ್ರಿಗೆ ಆ ಥರ ಎಲ್ಲ ಆಯಿತು ಅಂತ. ಹಾಗೆ ಪಲ್ಲಾಂಡ ಹೇಳ್ಬೇಕಂದ್ರೆ ಇವಳು ಅಷ್ಟೇ. ಅಂಟ್ರಿಗೆ ಪುಲಹ ಎಳಂದಾಯ್ ಅಡಿಪೋತಿ. ನೀನು ಯಾವತ್ತು ತ್ರಿವಿಕ್ರಮ ಅವತಾರದಲ್ಲಿ ವಾಮನನಾಗಿ ಬಂದು ಅದಿತಿ ಕೇಳ್ಕೊಳ್ತಾಳೆ, ನಿಮ್ಮ ಅಣ್ಣನಿಗೆ ಅಮರಾವತಿ ಎಲ್ಲ ಬಲಿಚಕ್ರವರ್ತಿ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾನಂತೆ, ಅದನ್ನು ಕೇಳಿ ಪಡ್ಕೊ, ನೀನು ಯಾಚನೆ ಮಾಡಿ ತಗೋ. ಅವನಿಗೆ ಒಂದು ಯಾಗ ಮಾಡ್ತಾ ಇದ್ದಾನೆ, ಆ ವಿಶ್ವಜಿತ್ ಯಾಗ ಅಂತ. ವಿಶ್ವಜಿತ್ ಯಾಗ ಸುಮಾರು ಈ ಹೆಸರನ್ನು ಎಲ್ಲ ಕಡೆ ಉಪಯೋಗಿಸ್ತೀವಿ. ಆವಾಗ ವಿಶ್ವಜಿತ್ ಯಾಗ, ಪರಶುರಾಮರು ಅಷ್ಟೇ ಅವ್ರ ಪಾಪವನ್ನು ಕಳ್ಕೊಳ್ಬೇಕಾದ್ರೆ ಆ ಯಾಗ ಮಾಡಬೇಕಾಯಿತು. ವಿಶ್ವಜಿತ್ ಯಾಗದ ವಿಶೇಷತೆ ಏನಪ್ಪ ಅಂದರೆ, ಆ ಯಾಗದ ಕೊನೆಯಲ್ಲಿ ಒಂದು ಮಂಗಳ ಮಾಡೋಕ್ಕೆ ಮುಂಚೆ
ಪೂರ್ಣಾಹುತಿ ಕೊಡೋಕ್ಕೆ ಮುಂಚೆ ಏನು ಬಂದರೆ ಯಾರ್ಯಾರು ಬಂದು ಏನೇನು ಕೇಳ್ತಾರೋ ಅದನ್ನೆಲ್ಲ ದಾನ ಕೊಡಬೇಕು. ಅದು ಆವಾಗಲೇ ಅವರು ಇಡೀ ಜಗತ್ತನ್ನು ಗೆದ್ದಿದ್ದಂಗೆ ಲೆಕ್ಕಕ್ಕೆ ಬರುತ್ತೆ ಆ ವಿಶ್ವಜಿತ್ ಯಾಗದಲ್ಲಿ. ಆ ಥರ ಈ ವಿಶ್ವಜಿತ್ ಯಾಗವನ್ನು ಮಾಡ್ತಾ ಇದ್ದ ಕಬಲಿ ಚಕ್ರವರ್ತಿ ಇವಾಗ ಏನು ಕೇಳಿದ್ರು ಕೊಡ್ತಾನೆ, ನೀನು ಹೋಗಿ ಯಾಚನೆ ಮಾಡು ಅಂತ ಹೇಳ್ತಾರೆ. ಆ ಕಥೆ ಎಲ್ಲ ಗೊತ್ತು, ಅದ್ರ ಬಗ್ಗೆ ನಾವು ಹೇಳೋದಿಲ್ಲ. ಇಲ್ಲಿ ಇವಳು ಹೇಳ್ತಾ ಇದ್ದಾಳೆ, ಅವತ್ತು ನೀನು ಹೋಗಿ ಎಲ್ಲವನ್ನ ಅಳ್ಕೊಂಡಿಲ್ಲ, ನಿನ್ನ ಕಾಲೆಲ್ಲ ಎಷ್ಟು ನೋತೋ ಏನೋ, ನೀನು ಎಷ್ಟು ಚಿಕ್ಕ ಹುಡುಗನಾಗಿ ಬಂದಿದ್ದೆ, ಎಲ್ಲ ಅಳ್ಕೊಂಡಿಯಲ್ಲ, ಎಲ್ಲ ಅಳ್ಕೊಂಡು ಏನು ಮಾಡಿದೆ, ನೀನೇನಾದರೂ ಒಂದು ಚೂರು ಇಟ್ಕೊಂಡ್ಯಾ? ಏನೂ ಇಲ್ಲ, ಎಲ್ಲ ಕೊಟ್ಬಿಟ್ಟು ಹೋಗಿ ನೀನು ಪಾತಾಳದಲ್ಲಿದ್ದೆ, ನಿನಗೆ ಯಾರಾದರೂ ಮಂಗಳಾಶಾಸನ ಮಾಡಿದ್ರಾ ಅಂತ. ಯಾರೂ ಮಂಗಳಾಶಾಸನ ಮಾಡಲಿಲ್ಲ ಅಂತ. ಯಾಕೆಂದರೆ ಎಲ್ಲರೂ ಅವರವರೇ ಬ್ಯುಸಿ. ಯಾವಾಗಲೂ ನಾವು ನೋಡ್ತೀವಿ ಫಂಕ್ಷನಲ್ಲಿ ಎಲ್ಲ ಕರಿಬೇಕಾದ್ರೆ ಫುಲ್ಲು ಪೂರ್ತಿ ಸಂಭ್ರಮವಾಗಿ ಬಂದೇ ಬರಬೇಕು, ಮನೆಯವರೆಲ್ಲ ಬರಬೇಕು ಅಂತ. ಆ ಫಂಕ್ಷನಲ್ಲಿ ಹೋಗಿ ನಿಂತ್ಕೊಳ್ಳಿ ಛತ್ರದಲ್ಲಿ, ಯಾರು ಗಮನಿಸೋದೇ ಇಲ್ಲ. ಅವ್ರವ್ರ ಬ್ಯುಸಿ, ಅವ್ರವ್ರ ಪಾಠಕ್ಕೆ ಅವ್ರು ಯಾರೋ ಮೇಕಪ್ನವ್ರು ಬಂದಿರ್ತಾರೆ, ಕ್ಯಾಮ್ರಾದವ್ರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಮಾತಾಡ್ಸಕ್ಕೆ ಬಿಡಲ್ಲ. ಹೀಗೆ ಅಲ್ಲೂ ಒಂದು ಸಂಭ್ರಮ ನಡೀತಾ ಇತ್ತು. ಎಲ್ಲಿ ತ್ರಿವಿಕ್ರಮ ಅವತಾರ ಆದಾಗ ಏನಪ್ಪ ಅಂತ ಹೇಳಿದ್ರೆ, ಬಲಿಚಕ್ರವರ್ತಿ ನಾನೇ ಪುಣ್ಯವಂತ, ಸದ್ಯ ನನಗೆ ವಿಷ್ಣುವಿಗೆ ಎಲ್ಲ ಕೊಡೋಕ್ಕಾಯ್ತಲ್ಲ ಅಂತ ಅವನೊಂಥರ ಜಂಬ ಪಟ್ಕೋತಾ ಇದ್ದಂತೆ. ಇನ್ನೊಂದು ಏನಪ್ಪ ಅಂದರೆ, ವಿಂಧ್ಯಾವಳಿ ನೀರು ಹಾಕಿ ಇವ್ನು ಹಿಂಗೆ ಬೆಳೆದಾಗ ಅಯ್ಯೋ ನಮ್ಮದೆಲ್ಲ ಹೊಟ್ಟೋಗ್ತಾ ಇದೆಯಲ್ಲ, ಆಯಿತು ನಮ್ಮ ನಿನ್ನ ಕತೆ ಅಂದ್ಕೊಳ್ತಾಳಂತೆ. ಶುಕ್ರಾಚಾರ್ಯ ಅವನು ಒಂದು ಕಣ್ಣು ಕಳ್ಕೊಂಡ್ಬಿಟ್ಟು ಅಯ್ಯೋ ಏನು ಮಾಡೋದು, ಕಣ್ಣೇ ಹೊಟ್ಟೋಯ್ತು ಅಂತ ಅವನ ಒಂದು ದುಃಖದಲ್ಲಿರ್ತಾನಂತೆ. ಅಮರಾವತಿ ಸಿಕ್ಕಿದ ತಕ್ಷಣ ತಿರುಗಿ ಕೂಡ ನೋಡಲ್ವಂತೆ ಇಂದ್ರ. ಒಂದು ಥ್ಯಾಂಕ್ಸ್ ಆದರೂ ಹೇಳ್ಬಾರ್ದ, ಹೋಯ್ತು ನೀನು ನಮ್ಮ ಮನೇಲೆ ಬಂದು ಇದ್ಬಿಡು ಅಂತ. ಇಲ್ವಂತೆ, ಅಷ್ಟೇ ಅವ್ನು ನನ್ನ ಕೆಲಸ ಆಯಿತು ಅಂದರೆ ಹೊಟ್ಟೋಗ್ತಾರೆ. ದೇವತೆಗಳೆಲ್ಲ ಹಾಗೇನೆ. ಅದಕ್ಕೆ ಯಾವಾಗಲೂ ಯಾಕೆ ದೇವತೆಗಳಿಗೆಲ್ಲ ನಾವು ಇಷ್ಟು ಕಷ್ಟಪಟ್ಟು ಎಲ್ಲ ಹವಿಸ್ಸೆಲ್ಲ ಕೊಟ್ಟರೇನೋ ಅವ್ರ ಕೆಲಸ ಆದರೆ ಆಯಿತು ಅಷ್ಟೇ. ಮತ್ತು ಅದರಲ್ಲಿ ಏನಾದರೂ ದೋಷ ಬಂದರೆ ನಮಗೆ ಶಿಕ್ಷೆ ಕೊಡ್ತಾರೆ, ಇದು ಸರಿಯಾಗಿ ಮಾಡಿಲ್ಲ, ಅದು ಸರಿಯಾಗಿ ಮಾಡಿಲ್ಲ ಅಂತ. ಹಾಗಾಗಿ ಅವನು ಏನೂ ಮಾಡಲಿಲ್ವಂತೆ. ಅದಿತಿ ಏನಾದರೂ ಥ್ಯಾಂಕ್ಸ್ ಹೇಳಿದ್ಲ ಅಂತ, ಸದ್ಯ ನಮ್ಮ ದೊಡ್ಡ ಮಗನಿಗೆ ಅಮರಾವತಿ ವಾಪಸ್ ಸಿಕ್ತಲ್ಲ ಅಂತ ಅವಳೊಂಥರ ಸಂತೋಷ. ಯಾರು ಈ ಉಪೇಂದ್ರನ ಬಗ್ಗೆ ಯೋಚನೆ ಮಾಡಲಿಲ್ವಂತ. ನಡಂದ ಕಾಲ್ಗಳನ್ನೊಂದವೋ ನಡುಂಗ ನ್ಯಾಲಮೇನ ಮಾಯ್, ಆಳ್ವಾರ್ಗಳು ಮಾತ್ರನೇ ಯೋಚನೆ ಮಾಡೋದು. ಹೀಗೆ ತಿರುಮೈಷ ಆಳ್ವಾರು ಹೇಳ್ತಾರೆ. ಎಲ್ಲಿ ಕುಂಭಕೋಣಂನಲ್ಲಿ ಮಲ್ಕೊಂಡಿದ್ದಾನಲ್ಲ ಸಾರಂಗಪಾಣಿ, ಮಲ್ಕೊಂಡಿದ್ದಾಗ ಅಲ್ಲಿ ಬಂದು ಭಗವಂತನ ನೋಡ್ಬಿಟ್ಟು, ಏನು ಮಲ್ಕೊಂಡ್ಬಿಟ್ಟಿದ್ಯಾ, ಯಾಕೆ ಕಳ್ಸೋಗ್ಬಿಟ್ಟಿದೆಯಾ, ಕಾಲು ನೋತಾ ಇದೆಯಾ? ನಡಂದ ಕಾಲ್ಗಳನ್ನೊಂದವೋ ನಡುಂಗ ನ್ಯಾಲಮೇನವಾಯ್, ಅಷ್ಟು ದೊಡ್ಡ ಭೂಮಿಯನ್ನು ತೊಗೊಂಡು ನಿಂತ್ಕೊಂಡಿದ್ಯಲ್ಲ, ಅದಕ್ಕೋಸ್ಕರ ನಿನ್ನ ಕಾಲೇನಾದರೂ ನೋತಾ ಅಂತ ಕೇಳ್ತಾರಂತೆ. ಅವರು ಆಳ್ವಾರ್ಗಳು ಹಾಡ್ತಾರೆ. ಅದೇ ಥರ ಇಲ್ಲಿ ಇವಳು ಕೇಳ್ತಾಳೆ, ಅಂದ್ರಯಿ ಉಲಹೈ ಅಳಂದಾಯ್ ಅಡಿಪೋತಿ. ನೋಡು, ಅವತ್ತು ಯಾರೂ ಮಾಡಲಿಲ್ಲ, ಇವತ್ತು ನಾವು ಮಂಗಳಾಶಾಸನ ಮಾಡ್ತಾ ಇದ್ದೀವಿ, ನೀನು ಕೂತ್ಕೊ, ನಿನ್ನ ಕಾಲು ನೋಡಿದ್ರೆ ನನಗೆ ನೀನು ಏನೇನು ಮಾಡಿದೆ ಅದೆಲ್ಲ ನನಗೆ ಜ್ಞಾಪಕ ಬರ್ತಾ ಇದೆ. ಅದಕ್ಕೆ ಅವತ್ತು ನೀನು ಕೃತಯುಗದಲ್ಲಿ ನೀನು ತ್ರಿವಿಕ್ರಮನಾಗಿ ಹೇಳಿದೆಯಲ್ಲ, ಆ ಪಾದಗಳಿಗೆ ಮಂಗಳಾಶಾಸನ ಅಂತ ನಮ್ಮ ಮಂಗಳಾಶಾಸನ ಮಾಡಿ. ಸರಿ ಪರವಾಗಿಲ್ಲ ಅಂತ ಕೃಷ್ಣ ಹಾಗೆ ತಲೆ ತೂಗಿಸ್ತಾರೆ. ಯಾರಾದರೂ ಹೊಗಳ್ತಾ ಇದ್ರೆ ಎಲ್ರಿಗೂ ಹಾಗೆ ತಾನೆ ಅಂತ ಖುಷಿಯಾಗಿರುತ್ತೆ. ಅವನು ಹಾಗೆ ತಲೆ ತೂಗಿಸ್ಕೊಂಡು ಕೂತಿರ್ತಾನಂತೆ. ಆಮೇಲೆ ಇನ್ನೇನೋ ಮುಂದಕ್ಕೆ ಹೇಳಿ ಅಂತಾರಂತೆ. ಇನ್ನು ಇಷ್ಟೇನಾ, ಮುಂದಕ್ಕೆ ಹೇಳಿ. ಶಂಡ್ರಂಗ ತೆನ್ನಿಲಂಗೈ ಶೆಟ್ಟಾಯ್ ತಿರಲ್ ಪೋತಿ, ಶಂಡ್ರ ಅಂಗ ತೆನ್ನಿಲಂಗೈ, ಹೋಗಿ ಶತ್ರುಗಳ ಊರಿಗೆ, ಶತ್ರುಗಳ ರಾಜ್ಯಕ್ಕೆ ಹೋಗಿ ನಡ್ಕೊಂಡು ಹೋಗಿ ಅವನನ್ನು ಸಾಯಿಸಿ ಇಡೀ ಲಂಕೆನೆಲ್ಲ ಸುಟ್ಟು ಭಸ್ಮ ಮಾಡಿ ಇಡೀ ಜಗತ್ತಿಗೆ ಒಂದು ಸ್ತ್ರೀಯಲ್ಲಿ ಅಪಚಾರ ಪಟ್ಟರೆ ಏನಾಗತ್ತೆ ಅಂತ ತೋರಿಸ್ಕೊಟ್ರಿ. ಅದಕ್ಕೋಸ್ಕರ ಶಂಡ್ರಂಗ ತೆನ್ನಿಲಂಗೈ ಶೆತ್ತಾಯ್ ತಿರಲ್ ಪೋತಿ ಅಂತ ಹೇಳ್ತಾರೆ. ಇವಾಗ ಅವನು ರಾಮನಿಗೆ ಶಕ್ತಿ, ತಿರಲ್ ಅಂದರೆ ಶಕ್ತಿ, ಅದು ತಿರಲ್ ಪೋತಿ ಅಂತ ಹೇಳ್ತಾರೆ. ರಾಮನಿಗೆ ಏನು ಶಕ್ತಿ ಇತ್ತು ಅಂತ ಹೇಳಿದ್ರೆ, ಶೆಟ್ರಾರ್ ತಿರಲಳಿಯ ಶಂಡ್ರ ಶರಚೈ, ಇವಳೇ ಹೇಳಿದಾಳೆ. ಶತ್ರುಗಳ ಬಲ ಅಡಗೋಗೋ ಥರ ಮಾಡಿದಂತೆ. ಶತ್ರುಗಳಿಗೆ ಬಲ ಅಂತ ಹೇಳಿದರೆ ಅವರ ಸೈನ್ಯ ಬಲ ಆಗಿರ್ಬೋದು, ಅವರಿಗೆ ಬೇರೆ ಅಹಂಕಾರಗಳು ಯಾವುದಾದ್ರೂ ಇರ್ಬೋದು, ಧನಮದ, ಧಾನ್ಯಮದ, ಇದು ಸೌಂದರ್ಯ ಮದ, ಕುಲಮದ ಯಾವುದಾದ್ರೂ ಇರ್ಬೋದು. ಅದನ್ನು ಶಟ್ರಾರ್ ತಿರಲ್, ಆ ಶಕ್ತಿಯನ್ನು ಅಡಗಿಸ್ದೆಯಲ್ಲ ಅಂತ. ರಾವಣನಿಗೆ ಇದ್ದಿದ್ದು ಅದೇ ಶಕ್ತಿ. ಏನಪ್ಪ ಅಂದರೆ ಅವನನ್ನು ಯಾರು ಸುಲಭದಲ್ಲಿ ಸಾಯಿಸೋಕ್ಕಾಗ್ತಾ ಇಲ್ಲ, ಬರೀ ಮನುಷ್ಯರು ಮಾತ್ರ ಕೋತಿ ಕರಡಿಗಳು ಸಾಯಿಸ್ಬೋದಾಗಿತ್ತು, ಬೇರೆ ಯಾರು ಅವನನ್ನು ಸಾಯಿಸೋಕ್ಕಾಗ್ತಾ ಇಲ್ಲ. ಅಂಥ ಇರೋನ ತಿರಲ್ ಪೋತಿ ಅಂತ. ಈ ತಿರಲ್ ಅನ್ನೋದಕ್ಕೆ ಎರಡು ವಿಷಯ. ಯಾಕಂದರೆ ಒಂದು, ಅಯೋಧ್ಯೆಯಿಂದ ಕಾಲ್ನಡಿಗೆಯಲ್ಲೇ ಬರ್ತಾನೆ ರಾಮ, ಯಾಕೆಂದರೆ ಮನುಷ್ಯನ ಥರನೇ ಇರಬೇಕು ಅಂತ. ಏನು ಅವಾಗ ಪುಷ್ಪಕ ವಿಮಾನನ ಕರೆಸ್ಬಿಟ್ಟು ಅವನಿಗೆ ಹಾರ್ಕೊಂಡೇನು ಎಲ್ಲ ಕಡೆ ಹುಡುಕ್ಬಿಡಲಿಲ್ಲ. ಆಮೇಲೆ ಬೇಕಾದ್ರೆ ಪುಷ್ಪಕ ವಿಮಾನಲ್ಲಿ ಚಂಬೂಹನ್ನು ಹುಡುಕಿದ, ಅದು ಬೇರೆ ವಿಷಯ. ಆದರೆ ಅದಕ್ಕೆ ಮುಂಚೆ ಇವನು ಕಾಲ್ನಡಿಗೆಯಲ್ಲೇ ಬಂದ. ಹೆಂಡತಿಯನ್ನು ಕಳ್ಕೊಂಡಾಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಇವಾಗ ಏನು ನಮಗೇನಾದರೂ ಒಂದು ಸ್ವಲ್ಪ ಆದರೂ ಕ್ಲೂ ಇದ್ದರೆ, ಇಂಥ ಕಡೆ ಇದ್ದಾರೆ ಅಂದರೆ, ಹಾಗೆ ಇವಾಗ ನಾವೆಲ್ಲ ಫೋನ್ ಕಳ್ಕೊಬಿಟ್ರೆ ಎಲ್ಲಿಂದ ಸಿಗ್ನಲ್ ಬರ್ತಾ ಇದೆ ಅಂತ ಸೈಬರ್ನವರು ಹೇಳ್ತಾರೆ. ಆ ಥರದ್ದು ಏನೂ ಫೆಸಿಲಿಟಿ ಇರಲಿಲ್ಲ ಆವಾಗ. ಫೆಸಿಲಿಟಿ ಅಂತ ಹೇಳಿದ್ರೆ ಅಘಟಿತ ಘಟನಾ ಸಾಮರ್ಥ್ಯ, ಭಗವಂತನಿಗೆ ಎಲ್ಲ ಸಾಮರ್ಥ್ಯ ಇದ್ದಾಗ್ಲೂ ಅದನ್ನೆಲ್ಲ ಏನು ಉಪಯೋಗಿಸ್ಕೋಬಾರ್ದು ಈ ಅವತಾರದಲ್ಲಿ ಅಂತ ಒಂದು ಕಂಡೀಷನ್ ಇತ್ತು. ಅಂಥ ಕಂಡೀಷನ್ನು ಅವನು ಫುಲ್ಫಿಲ್ ಮಾಡಿದ್ರೇ ರಾವಣನ ಸಾಯಿಸೋಕ್ಕಾಗೋದು.
ಅದರಿಂದ ಅತಿಮಾನುಷವಾಗಿದ್ದದನ್ನು ಏನೂ ಮಾಡಲಿಲ್ಲ. ಷಣ್ರಂಗ ತೆನ್ನಿಲಂಗ ಎಲ್ಲಿಂದ ನಡ್ಕೊಂಡು ಬರ್ತಾನೆ ನೋಡಿ, ಅಯೋಧ್ಯೆಯಿಂದ ಹಾಗೆ ಜನಸ್ಥಾನಕ್ಕೆ ಬಂದು, ಅಲ್ಲಿಂದ ನಾಸಿಕ್ಗೆ ಬಂದು, ಅಲ್ಲಿಂದ ಕೆಳಗೆ ಕರ್ನಾಟಕಕ್ಕೆ ಬಂದು, ಎಲ್ಲ ಆಂಧ್ರ ಪ್ರದೇಶದಲ್ಲಿ ಕೂಡ ಅಲ್ಲೊಂದು ಲೇಪಾಕ್ಷಿ ಅಂತ ಇದೆಯಲ್ಲ, ಅಲ್ಲಿವರೆಗೂ ಮುಟ್ಕೊಂಡು ಕೊನೆಗೆ ಇಲ್ಲಿ ದಕ್ಷಿಣದಲ್ಲಿ ತುದಿಗೆ ರಾಮೇಶ್ವರಂವರೆಗೂ ಕಾಲ್ನಡಿಗೆಯಲ್ಲಿ ಬರ್ತಾರೆ. 4 ಹೆಜ್ಜೆ ನಾವು ಎಕ್ಸ್ಟ್ರಾ ನಡೆದ್ಬಿಟ್ರೆ ಕಪ್ಗೆ ವಾಚ್ ಹಾಕೋತಾರಲ್ಲ, 10,002 ಫೀಟ್ ಆಗಿಬಿಡ್ತು ಲೆಕ್ಕ, ಸ್ಟೆಪ್ಸು ಎಲ್ಲ ಲೆಕ್ಕ ಹಾಕ್ಬಿಡ್ತೀವಿ ಎಷ್ಟು ನಡೆದ್ಬಿಟ್ವಿ ಅಂತ. ನಾಳೆ 1-2 ಕಡಿಮೆ ನಡೆದ್ರೆ ಪರವಾಗಿಲ್ಲ. ಹಾಗಲ್ವಂತೆ, ಆಶ್ರಿತರನ್ನು ಕಾಪಾಡೋಕ್ಕೆ ಎಷ್ಟು ದೂರ ಬೇಕಾದರೂ ಬರ್ತಾನೆ. ಯಾಕೆ ಈ ಕಥೆಗಳನ್ನು ಮತ್ತೆ ಮತ್ತೆ ಹೇಳಬೇಕು, ಮತ್ತೆ ಮತ್ತೆ ನಮ್ಮ ಕಿವಿನಲ್ಲಿ ತುಂಬಿಸ್ಕೋಬೇಕು ಅಂತ ಹೇಳಿದ್ರೆ, ಲವಲೇಶವಾದ ಅನುಮಾನವೂ ಇರಬಾರ್ದು ನಮಗೆ. ನಮ್ಮನ್ನು ಭಗವಂತ ಕಾಪಾಡ್ತಾನ, ನಮ್ಮನ್ನೂ ಕಾಪಾಡ್ತಾನ. ಸ್ಟ್ರೆಸ್ ಮಾಡಿ ನಾವು ಹೊತ್ಕೊಟ್ಟು ದೀರ್ಘ ಕನ್ನಡ ಇವಾಗ ಹೇಳ್ಕೊಡ್ಬೇಕು ಎಲ್ಲರಿಗೂ. ಕನ್ನಡನೇ ಮರ್ತೋಗ್ಬಿಡ್ತಾರೆ, ಕನ್ನಡ ಮಾತುಗಳು ಬರೋದಿಲ್ಲ, ಕನ್ನಡ ಪದಗಳು ಗೊತ್ತಾಗಲ್ಲ, ಡಿಕ್ಷನರಿನಲ್ಲೇ ನೋಡಿ ಅರ್ಥ ಮಾಡ್ಕೋಬೇಕು ಆ ಥರ. ಯಾಕಂದರೆ ಭಾಷೆನ ಉಪಯೋಗಿಸದೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಒಳ್ಳೊಳ್ಳೆ ವಿಷಯಗಳು ಇದೆ ಆ ಭಾಷೆಯಲ್ಲಿ, ಎಲ್ಲ ನೋಡಿ ತಿಳ್ಕೊಬೇಕು. ಅವಾಗ ನಮ್ಮನ್ನು ಕಾಪಾಡ್ತಾನ ಅಂತ ಹೇಳಿದ್ರೆ, ಚರಿತ್ರೆ ಬರಲಾರು ಅಂತಾರೆ ತಮಿಳಲ್ಲಿ, ಅದನ್ನು ನಾವು ನೋಡಬೇಕು. ಇಲ್ಲಿ ಷಣ್ರಂಗ ಅವನೇ ಹೋದ, ಹೆದರ್ಕೊಳ್ಳಿಲ್ವಂತೆ. ಇವಾಗ ಒಂದು ಸಿಂಹದ ಗುಹೆನಲ್ಲಿ ಹೋಗಿ ತಲೆ ಇಡು ಅಂದರೆ ಹೆದರ್ಕೋಬೇಕಲ್ವಾ, ಅಥವಾ ಒಂದು ಮೊಸಳೆ ಬಾಯಿನಲ್ಲಿ ತಲೆ ಇಡೋಕ್ಕೆ ಹೆದರ್ಕೋಬೇಕು. ಇವನೇನು ಹೆದರ್ಕೊಳ್ಳಿಲ್ಲ. ಷಣ್ರಂಗ ಹೋಗಿ ಅವನಿಗೇನು ಆ ತಿರಲ್ಗೆ, ಆ ಶಕ್ತಿಗೆ ಪೋತಿ ಅಂತ. ಏನು ತಿರಲ್ ಅಂತ ಹೇಳಿದ್ರೆ, ಇಡೀ ಜನಸ್ಥಾನದಲ್ಲಿ 14,000 ಕರದೂಷಣರಿದ್ದರು. ಮೊದಲು ಅವನನ್ನು ಸಾಯಿಸ್ದ. ಕಮಂದ ಆ ರಾಕ್ಷಸ 2 ದೊಡ್ಡ ಕೈನಲ್ಲಿ ಏನೇನು ಸಿಕ್ಕತ್ತೋ ಎಲ್ಲ ತಿನ್ಬೋದಾಗಿತ್ತು. ಅವನನ್ನು ಸಾಯಿಸ್ಬಿಟ್ಟು ಅವನಿಗೆ ಶಾಪ ವಿಮೋಚನೆ ಎಲ್ಲ ಕೊಟ್ಟ. ಈ ಥರ ಅಲ್ಲಿಂದ ನಡ್ಕೊಂಡು ಬಂದು ಇನ್ನೊಂದು ತಿರಲ್ ಏನಪ್ಪ ಅಂದರೆ, ಸಮುದ್ರಕ್ಕೆ ಮೊದಲು ಸೇತುವೆ ಕಟ್ಟಿದ್ದೇ ಶ್ರೀರಾಮ. ಎಂಥ ಒಂದು ಟೆಕ್ನಾಲಜಿ ನೋಡಿ. ಇವಾಗೆಲ್ಲ ಏನಾದರೂ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ 2 ವರ್ಷ 3 ವರ್ಷ ಹಾಗೆ ಒಂದು ಮನೆ ಮುಂದೆ ಟೆಂಟ್ ಹಾಕ್ಕೊಂಡ್ಬಿಟ್ಟು ಇಡೀ ರಸ್ತೆಯಲ್ಲಿ ಓಡಾಡೋರಿಗೆಲ್ಲ ಎಷ್ಟು ಹಿಂಸೆ ಮಾಡ್ಕೊಂಡು ಮನೆ ಕಟ್ತಾರೆ, ಸಣ್ಣದಾಗಿ ಒಂದು ಮನೆ ಕಟ್ಟಬೇಕಾದ್ರೆ. ಹಾಗೆ ಅಷ್ಟು 100 ಯೋಜನೆ ದೂರ ಇರೋವಂಥ ಸಮುದ್ರದಲ್ಲಿ, ಸಮುದ್ರ ಎಷ್ಟು ಆಳ ಇರಬೇಕು, ಎಷ್ಟು ಆಳ ಇದೆ ಅಂತಲೂ ಗೊತ್ತಿಲ್ಲ. ಆ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾದ್ರೆ ಎಷ್ಟು ತಿರಲ್, ಎಷ್ಟು ಶಕ್ತಿ ಬೇಕಾಗಿತ್ತು. ಮೊದಲು ಸೇತುವೆ ಕಟ್ಟಿದವನು ಅವನು. ಇವತ್ತಿಗೂ ನಾಸಾನಲ್ಲಿ ಹೇಳ್ತಾರೆ, ಆ ಸ್ಯಾಟಲೈಟಲ್ಲಿ ನೋಡಿ ಇಲ್ಲೊಂದಿತ್ತು ಈ ಥರ ಸ್ಟ್ರಕ್ಚರು ಅಂತ. ಅದೇನೇ ಇರಲಿ, ನಳನಿಗೆ ಆ ಕಲ್ಲು ತೇಲೋ ಥರ ಶಕ್ತಿ ಇತ್ತು, ಇದು ಇತ್ತು ಅಂತ ಏನೇ ಬೇಕಾದರೂ ಇರಲಿ. ಎಂಥ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತ ಹೇಳಿದ್ರೆ, ಸೇತುವೆ ಕಟ್ಕೊಂಡು ಹಾಗೆ ಕೊನೆ ಕಲ್ಲು ಲಂಕೆಯಲ್ಲಿ ಇಡೋಷ್ಟೊತ್ತಿಗೆ ಹಿಂದ್ಗಡೆ ಅಷ್ಟು ಜನ ನಡ್ಕೊಂಡು ಬರ್ಬೋದಾಗಿತ್ತು, ಅಷ್ಟು ಸ್ಟ್ರೆಂತ್ ಇತ್ತು. ನಮಗೆಲ್ಲ ಇವಾಗ ನೋಡಿ, ಒಂದು ಫ್ಲೈಓವರ್ ಕಟ್ಟರೆ ಇಲ್ಲಿಗೆ ಬಿಚ್ತಾ ಇದ್ದಾಗೇ ಸಾರ್ವೆ ಇನ್ನೊಂದು ಕಡೆ ಬಿದ್ದೋಗ್ತಾ ಇರುತ್ತೆ. ಆ ಥರ ಎಲ್ಲ ಪೂರ್ತಿ ಸೇತುವೆ ಕಟ್ಟಿ ಅಲ್ಲಿ ಹೊರಗಡೆ ಲಾಸ್ಟ್ ಕಲ್ಲು ಇಡೋಷ್ಟೊತ್ತಿಗೆ ಇಡೀ ಸೇತುವೆ ಪರ್ಫೆಕ್ಟ್ ಆಗಿತ್ತು. ಆ ಥರ ತಿರಲ್ ಪೋತಿ, ಆ ಶಕ್ತಿ, ಆ ಸಾಮರ್ಥ್ಯಕ್ಕೆ ನಾನು ಮಂಗಳ ಹಾಡ್ತೀನಿ ಅಂತ ಹೇಳ್ತಾಳೆ. ಜ್ಞಾನ ಬಲ ಐಶ್ವರ್ಯ ಅಂತ ಹೇಳಿದ್ಮೇಲೆ ಇದರಲ್ಲಿ ಶಕ್ತಿ ನೋಡಿ, ತಿರಲ್ ಅಂದರೆ ಶಕ್ತಿಗೆ ಮಂಗಳಾಶಾಸನ ಮಾಡ್ತಾಳೆ. ಆಮೇಲೆ ಇನ್ನೇನು ಅಂತೇಳಿ, ಮೊನ್ನಚ್ಚಹಡ ಮುದೈತಾಯ್ ಪುಹಳ್ ಪೋತಿ. ಮೊನ್ನಚ್ಚಹಡಂ ಅಂತ ಹೇಳಿದ್ರೆ ಶಕಟಾಸುರ ಸಂಹಾರ ಮಾಡೋದಲ್ಲ, ಅದನ್ನು ಇಲ್ಲಿ ಹೇಳ್ತಾರೆ. ಇವಾಗ ಅಲ್ಲಿ ರಾಮಂದ ಹೇಳಿದ್ರು, ತ್ರಿವಿಕ್ರಮ ಹೇಳ್ತಾಯಿದ್ರು, ಇದು ಕೂತಿದ್ರಲ್ಲ ಸಿಂಹಾಸನದಲ್ಲಿ, ಯಾವುದೋ ಹಳೇ ಕತೆ ಪುರಾಣ ಯಾರನ್ನೋ ಹೊಗಳ್ತಾ ಇದ್ದೀರಾ, ನನ್ನ ಕೂರಿಸ್ಬಿಟ್ಟು, ನಮ್ಮನ್ನು ಸ್ಟೇಜಲ್ಲಿ ಕೂರಿಸ್ಬಿಟ್ಟು ಬೇರೆಯವ್ರನ್ನ ಹೊಗಳ್ತಾ ಇದ್ರೆ ಹೆಂಗಿರುತ್ತೆ? ಈಗ ನಾನು ಇಷ್ಟುದ್ದ ಬರೆದು ಕೊಟ್ಟಿದ್ದೆ, ಅದೆಲ್ಲ ಎಳ್ಳು ಹಾಕಿದ್ರೆ ಇವ್ರು ಗೊತ್ತಿಲ್ಲ, ನನ್ನ ಬಗ್ಗೆ ಏನೂ ಹೇಳ್ತಾ ಇಲ್ಲ ಅಂತ ಕೃಷ್ಣ ಹಂಗೆ ಕೇಳ್ತಾನಂತೆ. ನಾನೆಲ್ಲ ನನ್ನ ಅವತಾರ, ಇದು ಕೃಷ್ಣ ಅವತಾರ, ನೀವು ಯಾವುದೋ ಹಳೇದು ಹಾಡ್ತಿದ್ದೀರ ಅದು. ಇರು 1 ನಿಮಿಷ ಇರು ಅಂತ ಹೇಳ್ಬಿಟ್ಟು, ಪೊನ್ನಚ್ಚಹಡ ಮುದೈತಾಯ್ ಪುಹಳ್ ಪೋತಿ. ಆ ಶಕಟಾಸುರ ವಧೆ ಮಾಡಿದ್ನಲ್ಲ, ಆ ಮಾಯಾ ಅಸುರ ಒಂದು ಗಾಡಿನಲ್ಲಿ ಅನುಪ್ರವೇಶ ಮಾಡಿಬಿಟ್ಟಿರ್ತಾನೆ. ಕೃಷ್ಣನ ಮೇಲೆ ಹಾಗೆ ಹೋಗಿ ಆ ಮಗು, 3 ತಿಂಗಳ ಮಗು, ಅವನನ್ನು ಸಾಯಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿರ್ತಾನೆ. ಆಗಲ್ವಂತೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಪುಹಳ್ ಪೋತಿ ಅಂತ ಹೇಳ್ತಾರೆ. ಇನ್ನೇನು ಮಾಡಬೇಕಾಗಿತ್ತು, ಕಾಲಲ್ಲಿ ಒದ್ನಲ್ಲ, ಆ ಕಾಲಿಗೆ ಹೇಳಬೇಕಾಯ್ತು. ಅಡಿ ಅಲ್ಲಾಯ್ತು, ಆಲ್ರೆಡಿ ಅವನಿಗೆ ಅಡಿಪೋತಿ ಅಂತ ಫಸ್ಟೇ ಹೇಳಿದ್ರು. ಇಲ್ಲಿ ಪುಹಳ್ ಪೋತಿ ಅಂತ ಯಾಕೆ ಹೇಳಿದ್ರು ಅಂದರೆ, ಪುಹಳ್ ಅಂದರೆ ತೇಜಸ್ಸು. ಯಾರಾದರೂ ಒಂದು ಒಳ್ಳೆ ಹೂವು ಇರುತ್ತೆ ಅಂತ ಇಟ್ಕೊಳ್ಳಿ, ಒಳ್ಳೆ ವಾಸನೆಯುಕ್ತ ಹೂವು ಇದ್ದರೆ ಅದರ ಪರಿಮಳ ತನ್ನಂತಾನೇ ತೋರಿಸ್ಕೊಡುತ್ತೆ. ಅಲ್ಲೇ ಇವಾಗ ಯಾರು ಸಂಪಿಗೆ ಹೂವು ಮುಡ್ಕೊಂಡಿದ್ದಾರೆ ಅಂತ ಹುಡುಕ್ತೀವಲ್ಲ, ಯಾಕಂದರೆ ಆ ಪರಿಮಳ ಎಲ್ಲ ಕಡೆ ಹಾಗೆ ಹರಡುತ್ತೆ. ಪುಹಳ್ ಹಾಗೆ. ಅಯ್ಯೋ ಏನು ಮಾಡಿದೆ ಗೊತ್ತಾ, ಯಶೋಧ ಮಗ 3 ತಿಂಗಳು ಆ ಗಾಡಿನ ಪುಡಿ ಮಾಡಿಬಿಟ್ಟ, ಒಂದು ಚೂರು ಡೆಬ್ರಿಸು ಸಿಗಲಿಲ್ಲ. ಯಾಕಂದರೆ ಎಟ್ಟಿ ಒಚ್ಚಿ ಹಾಗೆ ಹೋಗಿ ಓಶೆ ಕೇಟನಂತೆ, ಅಷ್ಟೇ ಸೌಂಡ್ ಮಾತ್ರ ಕೇಳಿಸ್ತು ಅಷ್ಟೇ. ಶಕಟ ಭಂಜನ ಆಗಿದ್ದು ಸೌಂಡ್ ಮಾತ್ರ ಕೇಳಿಸ್ತು, ಕೆಳಗಡೆ ಏನು ಒಂದು ಧೂಳು ಕೂಡ ಬೀಳಲಿಲ್ಲ ಅಂತ.
ಅಷ್ಟು ಮೈನ್ಯೂಟಾಗಿ ಅಷ್ಟು ಶಕ್ತಿಯಿಂದ ಓದ್ಬಿಟ್ಟ ಅಂತ ಅದಕ್ಕೂ ಹೇಳ್ತಾರೆ ಪಾದುಕಾ ಸಹಸ್ರದಲ್ಲಿ ಅದನ್ನು ಕೊಂಡಾಡ್ತಾರೆ. ಒದ್ದಿದ್ದು ಏನು ಕಾಲಲ್ಲಿ ಒದ್ಬಿಡೋಕ್ಕಾಗ್ತಾಯಿತ್ತಾ? ಅಷ್ಟು ಚಿಕ್ಕ ಮಗು, ಅದಕ್ಕೆ ಎಷ್ಟು ನೋವು ಆಗ್ತಿತ್ತು. ಒದ್ದಿದ್ದು ನಮ್ಮ ಪಾದುಕೆ ಇದ್ದಿದ್ದರಿಂದ ಅದನ್ನು ಒದೆಯೋಕ್ಕಾಯಿತು ಅಂತ ಅದನ್ನು ಕುಹಳ್ಪೋತಿ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟು ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಗಮನಿಸಬೇಕು. ಯಾಕಂದರೆ ಈ ಪದ್ಯ ಇದೆಯಲ್ಲ, ಈ ಪ್ರತಿ 3 10 ಅಂತ ಇಟ್ಕೊಂಡ್ರೆ ನೀವು ತಿರುಪಾವೆ 30 10 ಫಸ್ಟ್ 10 ಸೆಕೆಂಡ್ 10 3 10 ಅಂತಿದ್ರೆ ಒಂದೊಂದು 10ಅಲ್ಲೂ ಇವಳು ಈ ತ್ರಿವಿಕ್ರಮ ಅವತಾರವನ್ನು ಕೊಂಡಾಡ್ತಾಳೆ. ಯಾಕೆ ಅಂತ ಹೇಳಿದರೆ ಈ ವೈಷ್ಣವ ಯಾಗ ಅಂತ ಒಂದು ಮಾಡೋದುಂಟು. ಇವಳು ಕಲ್ಪಶಾಸ್ತ್ರ ಪ್ರವೀಣರಾದ ಪೆರಿಯಾಳ್ವಾರ್ ಮಗಳಾದ್ರಿಂದ ಈ ವೈಷ್ಣವ ಯಾಗ ಸಂಪೂರ್ಣ ಆಗಬೇಕು. ಭಗವಂತನನ್ನು ಒಲಿಸ್ಕೊಳ್ಬೇಕಾದ್ರೆ ಈ ವೈಷ್ಣವ ಯಾಗ ಸಂಪೂರ್ಣ ಆಗಬೇಕು. ಇದು ಕೊನೆಯದು. ಯಾಕೆಂದರೆ 3ನೇ ಹಾಡಲ್ಲಿ ಓಂಗಿ ಉಲಹಳೆಂದ ಉತ್ತಮನ್ ಪೇರ್ ಪಾಡಿ ಅಲ್ಲೊಂದು ಕಡೆ ಹಾಡಿದ್ಲು, ಇನ್ನೊಂದು ಕಡೆ 17ನೇ ಇದರಲ್ಲಿ ಅಂಬರಮೇ ತಣ್ಣೀರೇ ಶೋರೇ ಅರಂ ಶಯ್ಯುಂ ಎಂಪೆರುಮಾನ್ ನಂದ ಗೋಪಾಲ್ ಅಂಬರ ಮೂಡರತು ಓಂಗಿ ಉಲಹಳೆಂದ ಅಲ್ಲಿ 17ನೇ ಪದ್ಯದಲ್ಲಿ ಕೂಡ ಅಲ್ಲೂ ಅಷ್ಟೇ ತ್ರಿವಿಕ್ರಮ ಅವತಾರವನ್ನು ಕೊಂಡಾಡ್ತಾಳೆ. ಇದು 24ನೇ ಪದ್ಯ. ಇಲ್ಲೂ ಅಷ್ಟೇ ಅಂಟ್ರಿ ಮೂಲ ಹೇಳಂದಾಯ್ ಅಡಿಪೋತಿ 3 ಕಡೆ ವೈಷ್ಣವ ಯಾಗ ಮಾಡಬೇಕಾದ್ರೆ ಪುರೋಡಾಶ ಅಂತ ಇಡ್ತಾರೆ. ಪುರೋಡಾಶ ಅಂದರೆ ಅಕ್ಕಿ ಹಿಟ್ಟಲ್ಲಿ ಹೀಗೆ ರೊಟ್ಟಿ ಥರ ಮಾಡಿಬಿಟ್ಟು ಒಂದು ಓಡ್ ಅಂತಾರೆ, ಏನದು ಹೆಂಚಿನ ಥರ ಅದರ ಮೇಲೆ ಇಟ್ಬಿಟ್ಟು ಅದು 3 ಕಡೆ ಇಟ್ಟು ಆ ಯಾಗ ಮಾಡೋದು. ಈ ಥರ 3 ಕಡೆ 3 ಪದ್ಯದಲ್ಲಿ 10 ಪದ್ಯದಲ್ಲಿ ಒಂದೊಂದು ಕಡೆ ಇಟ್ಟಿದ್ದಾಳೆ. ಅದು ಸಾಂಕೇತಿಕವಾಗಿ ಇದು ವೈಷ್ಣವ ಯಾಗ ಮಾಡ್ತಾಯಿದ್ದೀನಿ, ಇದು ಸಂಪೂರ್ಣ ಆಯಿತು ಅನ್ನೋ ಥರ ತೋರ್ಸೋಕ್ಕೋಸ್ಕರ ಇದು ವಿಶೇಷವಾಗಿ ಇದು ಅರ್ಥಗಳನ್ನೆಲ್ಲ ಯಾರು ಶ್ರೌತದಲ್ಲಿ ತುಂಬ ಚೆನ್ನಾಗಿರ್ತಾರೋ ಅವ್ರಿಗೆ ಇದೆಲ್ಲ ಸ್ಫುರಿಸುತ್ತೆ. ಪೂರ್ವಾಚಾರ್ಯರು ತೋರಿಸ್ಕೊಟ್ಟಿರೋವಂಥದ್ದು ಇವೆಲ್ಲ ಅಹೋಬಲ ಮಠದ ಮುಕ್ಕೂರ ಶಿಂಗ್ರು ಅವರೆಲ್ಲನೂ ಬರೆದಿರೋ ಒಬ್ಬೊಬ್ಬರು ಒಂದೊಂದು ವಿಶೇಷವಾದ ಅರ್ಥಗಳನ್ನು ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಕಲೆಕ್ಟ್ ಮಾಡಿಕೊಂಡೇ ನಾವೆಲ್ಲ ಹೇಳೋದು. ನಮ್ಮ ಸ್ವಂತವಾಗಿ ನಾವು ಏನು ಹೇಳ್ತಾ ಇಲ್ಲ, ಎಲ್ಲ ಪೂರ್ವಾಚಾರ್ಯರು ತೋರಿಸ್ಕೊಟ್ಟಿರೋದೇನೆ ಅದು. ಇವಾಗ ಇಲ್ಲಿ ಅದಾಯಿತು, ಅದಕ್ಕೋಸ್ಕರ ಇವಳು ಏನು ಮಾಡ್ತಾಳೆ, ಸ್ವಿಚ್ ಮಾಡ್ಕೊಳ್ತಾಳೆ. ರಾಮದು ತ್ರಿವಿಕ್ರಮ ಆಯಿತು ಅಂತ ಸರಿ ಅಂತ ಕೃಷ್ಣಂದ ಹೇಳ್ತೀನಿ ಅಂದ್ಬಿಟ್ಟು ಶಕಟಾಸುರ ಭಂಜನವನ್ನು ಹೇಳ್ತಾಳೆ. ಆ ಕೀರ್ತಿ ಎಲ್ಲ ಹೇಳಿದ್ರಂತೆ. 3 ತಿಂಗಳ ಮಗು ಆ ಗಾಡಿನ ಹೇಗೆ ಓದ್ಬಿಡ್ತು ಅಂತ. ಸರಿ, ಆಮೇಲೆ ಕಂಡ್ರೆ ಕುಣಿಲ ಎರಿಂದಾಯ್ ಕಳಲ್ ಪೋತಿ. ಕಂಡ್ರೆ ಕುಣಿಲ ಅಂದರೆ ವತ್ಸಾಸುರ ಕಪಿತಾಸುರ ಅಂತ ಇಬ್ಬರು ಅಸುರ. ಅವ್ರು ಏನು ಮಾಡ್ತಾರೆ, ಒಬ್ಬರೊಬ್ಬರೇ ಅಸುರರು ಬರ್ತಾ ಇರ್ತಾರೆ. ಪೂತನಿ ಇವರು ಶಕಟಾಸುರ, ತೃಣವ್ರತ ಇವರೆಲ್ಲ ಬರ್ತಾ ಇದ್ದಾಗ ಯಾರನ್ನೂ ಕೊಲ್ಲಕ್ಕಾಗಲಿಲ್ಲ. ಯಾರೂ ಹೋಗಿ ಭಗವಂತನನ್ನು ಕೊಲ್ಲಕ್ಕಾಗಲಿಲ್ಲ ಅಂತ ರಿಪೋರ್ಟು ಮಾಡಲಿಲ್ಲ. ಯಾರಿಗೆ? ಕಂಸನಿಗೆ ಹೋಗಿ ಹೇಳಲಿಲ್ಲ. ಅದು ಹೋಗಲಿ, ಇವಾಗ ಯಾರೋ ಸೋಲ್ಜರ್ಸ್ ಎಲ್ಲ ಸತ್ತೋದ್ರೆ ಅವ್ರು ಡೆಡ್ ಬಾಡಿನಾದರೂ ವಾಪಸ್ ಬರುತ್ತಲ್ಲ, ಆ ಥರ ಅವರ ಮೃತ ಅವಶೇಷಗಳು ಯಾವುದೋ ವಾಪಸ್ಸು ಕಂಸನಿಗೆ ಬರಲಿಲ್ಲ, ಗೊತ್ತೇ ಆಗಲಿಲ್ಲ, ರಿಪೋರ್ಟೇ ಮಾಡಲಿಲ್ಲ ಏನಾಯಿತು ಅಂತ. ಅದಕ್ಕೆ ಏನು ಮಾಡ್ತಾರೆ, ಒಬ್ಬರೇ ಹೋಗಬೇಡಿ, ಯಾರಾದರೂ ಇಬ್ಬರು ಹೋಗಿ, ಜಾಯಿಂಟ್ ವೆಂಚರ್ ಅಂತ. ಅದಕ್ಕೆ ಇಬ್ಬರು ಹಸ್ರರು ಏನು ಮಾಡ್ತಾರಂತೆ, ಒಬ್ಬರ ವತ್ಸನಾಗಿ, ಒಬ್ಬರು ಕಪಿತ ಅಂದರೆ ಬೇಲದ ಹಣ್ಣು. ಆ ಬೇಲದ ಹಣ್ಣು ಇವರಿಬ್ಬರು ಪ್ಲ್ಯಾನ್ ಮಾಡ್ಕೊಳ್ತಾರಂತೆ. ಬೇಲದ ಹಣ್ಣು ಹೇಳಿದಂತೆ, ನೀನು ಮೆತ್ತಗೆ ಕೃಷ್ಣನ ಹತ್ರ ಕರ್ಕೊಂಬ, ನಾವು ಮೇಲಿಂದ ಅವನ ತಲೆ ಮೇಲೆ ಬಿದ್ದುಬಿಟ್ಟು ಅವನನ್ನು ಸಾಯಿಸ್ಬಿಡ್ತೀನಿ ಅಂತ. ಸರಿ ಆಯಿತು ಅಂತ ಮಾಡ್ತಾರೆ. ಈ ಕರು ಬಂದಾಗ ಕಂಟ್ರು ಕುಣಿಲ ಎರಿಂದ ಕುಣಿಲು ಅಂತ ಹೇಳಿದರೆ ಈ ಪಕ್ಷಿಗಳನ್ನು ಇದನ್ನೆಲ್ಲ ಓಡಿಸೋಕ್ಕೆ ಒಂಥರ ಕಲ್ಲು ಕಟ್ಟಿಕೊಡ್ತಾರೆ ಈ ಹಳ್ಳಿಗಳೆಲ್ಲ. ಇವೆಲ್ಲ ನಾವು ನೋಡೇ ಇಲ್ಲ, ಯಾಕಂದರೆ ಪಟ್ಟಣವಾಸದಲ್ಲೇ ಇದ್ದೀವಲ್ಲ. ಬರೀ ಪ್ಯಾಕೆಟಲ್ಲಿ ಅಕ್ಕಿ ಮಾರೋದು, ಅದು ತೊಗೊಂಬಂದು ಅನ್ನ ಮಾಡ್ಕೊಂಡು ತಿನ್ನೋದು ಅಷ್ಟೇ ಗೊತ್ತು. ಈ ಭತ್ತಗಳೆಲ್ಲ ಇನ್ನೇನು ತೆನೆ ಆಗಿದೆ ಅಂದಾಗ ತುಂಬ ಪಕ್ಷಿಗಳು, ಗಿಳಿಗಳು, ಇವು ಕೊಕ್ಕರೆಗಳು ಎಲ್ಲ ಬಂದುಬಿಡುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಕುಣಿಲ್ ಅಂತ ಒಂದು ದೊಡ್ಡ ಕಲ್ಲನ್ನು ದೊಡ್ಡ ಉದ್ದಕ್ಕೆ ಇರೋ ದಾರಕ್ಕೆ ಕಟ್ಕೊಂಡು ಹಾಗೆ ಬೀಸ್ತಾ ಇರ್ತಾರೆ ಎಲ್ಲ ಕಡೆನೂ, ಅವು ಓಡೋಗುತ್ತೆ. ಆ ಥರ ಈ ಕರುವನ್ನು ಕಂಡ್ರೆ ಕುಣಿಲ. ಇವಾಗ ಏನಂತ, ಈ ಕರು ಬಂತಂತೆ, ಬಂದು ಎಲ್ಲರ ಜೊತೆಗೆ ಮೇಯ್ತಾ ಇರಬೇಕಲ್ವಾ. ಈ ಕಳ್ಳಕರು ಇದು ಗೊತ್ತಾಗ್ಬಿಡುತ್ತೆ, ಕೃಷ್ಣನಿಗೆ ಗೊತ್ತಾಗುತ್ತೆ. ಯಾಕೆಂದರೆ ಇದು ಮೇಯ್ತಾನೂ ಇರಲಿಲ್ವಂತೆ, ಏನೋ ಮೆಲುಕು ಹಾಕ್ತಾ ಇರಲಿಲ್ಲ. ಹಸುಗಳು ಕರುಗಳೆಲ್ಲ ಏನಾದರೂ ತಿಂದರೆ ಅದನ್ನು ಮೆಲುಕು ಹಾಕಬೇಕು, ಬಾಯಿನಲ್ಲಿ ಹಾಗೆ ಮೆಲುಕು ಹಾಕಬೇಕು. ಇದು ಕಳ್ಳ ದೃಷ್ಟಿ ಬೇರೆ, ಅದು ಗೊತ್ತಾಗ್ಬಿಡತ್ತಲ್ವ. ಕಳ್ಳದಾಗ ಹಿಂಗೆ ನೋಡ್ತಾ ಇದ್ದರೆ ಕೃಷ್ಣ ಅದಕ್ಕಿಂತ ದೊಡ್ಡ ಕಳ್ಳ ಅಲ್ವಾ, ಅವನಿಗೆ ಗೊತ್ತಾಗಲ್ವಾ. ಅವನಿಗೆ ಗೊತ್ತಾಯಿತು, ಇದು ಸರಿ ಆಯಿತು ಬಿಡು ನಡಿ ಅಂತ ಮೆತ್ತಗೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾನಂತೆ. ಹೋದಾಗ ಅಲ್ಲಿ ಕಪಿತ ಹಣ್ಣು ದೊಡ್ಡದಾಗಿ ಇದ್ರ ಮೇಲೆ ಬೀಳುತ್ತೆ. ಅದೇನು ಮಾಡ್ತಾನೆ, ತಕ್ಷಣ ಈ ಕರುವಿನ 4 ಕಾಲು ಕಟ್ಕೊಂಡು ಕಂಟ್ರು ಕುಣಿಲ ಎರಿಂದಾಯ್, ಅದು ಕಳ್ಳಲ್ಲಿ ಪೋತಿ. ಇವಾಗ ಏನು ಮಾಡಬೇಕು, ಎರಿಂದಾಯ್ ಅನ್ಬೇಕಾದ್ರೆ ಕೈಗೆ ಹೇಳಬೇಕಾಗಿತ್ತು. ನಿನ್ನ ಕೈ ತಾನೇ ಅಷ್ಟು ಶಕ್ತಿಯಾಗಿ ಬಿಸಾಕ್ತು ಅಂತ ಹೇಳಿದಾಗ ಕೈಗೆ ಹೇಳಿಲ್ಲ, ಮತ್ತೆ ಕಳ್ಳಲ್ಗೆ ಹಾಕ್ತಾಳೆ. ಮೊದಲನೇ ಹಾಡಲು ಅಡಿಪೋತಿ ಅಂತ ಹೇಳಿದ್ದು, ಇಲ್ಲೂ ಅಷ್ಟೇ
ಇಲ್ಲೂ ಕಳಲ್ಪೋತಿ ಅಂತ ಹೇಳ್ತಾಳೆ ಕಾಲಿಗೆ. ಈ ಕಾಲಿಗೆ ಯಾಕೆ ಮಂಗಳಾಶಾಸನ ಮಾಡಲು ಇಲ್ಲಿ ಅಂತ ಹೇಳಿದ್ರೆ, ಅವ್ನು ನಿಂತ್ಕೊಳ್ಳೋ ಭಂಗಿ ಇದೆಯಲ್ಲ, ಕುಂಚಿತ ಪಾದಂ ಅಂತ ಹೇಳ್ತಾರೆ. ಆ ಕುಂಚಿತ ಪಾದ ಅದು ನೋಡೋಕ್ಕೆ ಆ ಸೌಂದರ್ಯ ಇದೆಯಲ್ಲ ಅಷ್ಟು ಸೊಗಸಂತೆ. ಹಾಗೆ ಒಂದು ಸ್ವಲ್ಪ ಒಂದು ಕೈ ಮೇಲೆ ಇಟ್ಕೊಂಡು, ಈ ಬೌಲರ್ಸ್ ಎಲ್ಲ ದೂರದಿಂದ ಬಂದು ಹಾಗೆ ಒಂದು ಕಾಲು ಎತ್ತಿ ಬಾಲ್ನ ಬಿಸಾಕ್ತಾರಲ್ಲ, ಆ ಥರ ಕಾಲು ಆ ಭಂಗಿನೇ ತುಂಬ ಚೆನ್ನಾಗಿತ್ತಂತೆ, ಸುಂದರವಾಗಿತ್ತು. ಅದಕ್ಕೆ ಕಳಲ್ಪೋತಿ ಅಂತಾರೆ. ಮತ್ತು ಅದಾದಮೇಲೆ ನೀವು ಈ ಕಡೆ ಕೂತ್ಕೊಂಬಿಡಿ, ಇವತ್ತು ಬ್ಯುಸಿ ಇರ್ತಾರೆ ಅವರು ಯಾರು. ಹಾಗೆ ಅದೇನಾಯಿತು, ಅದಾದಮೇಲೆ ಇಲ್ಲಿ ವತ್ಸಾಸುರ ಹೋಗಿ ಕಪಿತಾಸುರ ಒಬ್ರಿಗೊಬ್ರಿಗೆ ಡಿಕ್ಕಿ ಹೊಡ್ಕೊಂಡು ಅಲ್ಲೇ ಅಂತರಿಕ್ಷದಲ್ಲಿ ಸತ್ತೋಗ್ಬಿಡ್ತಾರೆ. ಹೇಗೆ ಅಂದರೆ ಒಂದು ಮುಳ್ಳಿಂದ ಮುಳ್ಳು ತೆಗಿತಾರಲ್ಲ ಆ ಥರ ಒಂದು ಟ್ರಿಕ್ ಉಪಯೋಗಿಸಿ ಅವರಿಬ್ಬರನ್ನು ಕೊಂದುಬಿಡ್ತಾರೆ. ಖುಷಿಯಾಗತ್ತೆ ಇವಾಗ ಕೃಷ್ಣನ ಪರವಾಗಿಲ್ಲ, ನನ್ನ ಬಗ್ಗೆನೇ ಹೇಳ್ತಾ ಇದ್ದಾರೆ. ಕುಂಡ್ರು ಕೊಡೆಯ ಎಡುತ್ತಾಯ್ ಗುಣಂ ಪೋತಿ ಅಂತಾರೆ. ಕುಂಡ್ರು ಅಂತ ಹೇಳಿದ್ರೆ ಬೆಟ್ಟ. ಆ ಗೋವರ್ಧನ ಬೆಟ್ಟವನ್ನು ನೀನು ತೆಗೆದಿಯಲ್ಲ, ಹೇಗೆ ಅಂತ ಹೇಳಿದ್ರೆ 1 ವಾರ ಕಾಲ ಕಲ್ಮಾರಿ ಅಂದರೆ ಆಲಿಕಲ್ಲು ಮಳೆ ಸುರಿಸ್ದ ಯಾರು, ಇಂದ್ರ. ಈ ಎಲ್ಲ ಗೋಕುಲ, ಇಡೀ ಗೋಕುಲ ಕೊಚ್ಚಿ ಹೋಗ್ಬಿಡ್ಲಿ ಏನೋ ಥರ ಮಾಡಿದ್ನಲ್ಲ, ಆವಾಗ ಕುಂಡ್ರ ಕೊಡೆಯ ಎಡುತ್ತಾಯ್ ಗುಣಂ ಪೋತಿ. ಇವಾಗಲಾದರೂ ಕೈಗೆ ಮಂಗಳಾಶಾಸನ ಮಾಡಿದ್ಲ, ಯಾಕಂದರೆ ಕೈ ಒಂದು ಬೆರಳಲ್ಲಿ ತಾನೇ ಇಟ್ಕೊಂಡಿದ್ದ ಅವನು. ಎಷ್ಟು ಕಷ್ಟ ಆ ಥರ ಎಲ್ಲ ಇಟ್ಕೊಳ್ಳೋದು, ಅದಕ್ಕೆ ಮಂಗಳಾಶಾಸನ ಮಾಡಬೇಕಾಗಿತ್ತು. ಇವಾಗ ಗುಣಂ ಪೋತಿ ಅಂತ ಹೇಳ್ತಾ ಇದ್ದಾಳಲ್ಲ ಅಂದರೆ ಇಲ್ಲೇ ನಾವು ನೋಡಿ ಹಿಂದಿ ಹಾಡನ್ನು ನೋಡಿದ್ವಿ, ಊಟಮುಡೆಯಾಯ್ ಪೆರಿಯಾಯ್ ಅಂದ್ವಲ್ಲ. ಭಗವಂತನಿಗೆ ಏನಪ್ಪ ದೊಡ್ಡ ಒಂದು ಗುಣ ಅಂತ ಹೇಳಿದ್ರೆ, ಪ್ರಕೃತಿ ಮಂಡಲದಲ್ಲಿ ಬಂದಾಗ ಅವನಿಗೂ ಇಷ್ಟ ಅಂತೆ ಆ ಗುಣನ, ನಮಗೆ ಅನುಕೂಲ ಆಗುತ್ತಾರೆ. ಯಾಕಂದರೆ ಸೌಲಭ್ಯ ಸೌಶೀಲ್ಯ ಈ 2 ಗುಣ ಇದೆಯಲ್ಲ, ಇದಕ್ಕೆ ಪರತ್ವದಲ್ಲಿ ಏನೂ ಕೆಲಸ ಇಲ್ಲ. ನಿತ್ಯ ಸೂರಿಗಳಿಗೆ ಆಗಲಿ ಮುಕ್ತರಿಗೆ ಆಗಲಿ ಅವ್ರಿಗೇನು ಕಷ್ಟನೂ ಬರೋದಿಲ್ಲ, ಅವ್ರಿಗೇನು ಈ ಥರ ಸಹಾಯಗಳೇನು ಬೇಕಾಗಲ್ಲ. ಆ ಸೌಲಭ್ಯ ಸುಶೀಲವಾಗಿದ್ದರೆ ಎಲ್ಲಿ ಅದೆಲ್ಲ ತುಂಬ ಗುಣ ಎದ್ದು ಕಾಣುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಯಾರಾದರೂ ತುಂಬ ಹಸಿದವ್ರಿಗೆ ಊಟ ಕೊಟ್ಟರೆ ಅವಾಗ ಮೃಷ್ಟಾನ್ನ ಅಂತ ಅನಿಸುತ್ತೆ. ತುಂಬ ದಿನ ಮೃಷ್ಟಾನ್ನ ತಿನ್ನೋರಿಗೆ ಇನ್ನೊಂದು ಪ್ಲೇಟ್ ಮೀಲ್ಸ್ ಕೊಟ್ಟರೆ ಅವ್ರಿಗೇನು ಅದರಲ್ಲಿ ವ್ಯತ್ಯಾಸನೇ ಗೊತ್ತಾಗಲ್ಲ, ಅಯ್ಯೋ ಇದೇನಾ ಅಂತ ಹಾಗೆ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆ ಸೌಲಭ್ಯ ಸೌಶೀಲ್ಯ ಗುಣಗಳು ಎದ್ದು ಕಾಣಬೇಕಾದ್ರೆ ಅವತಾರ ಕಾಲದಲ್ಲೇ ಅವ್ರಿಗೆ ತುಂಬ ಖುಷಿ ಇರುತ್ತೆ. ಆವಾಗ ಬಂದು ಇಲ್ಲಿ ಕುಂಡ್ರು ಕೊಡೆಯ ಗುಣಂ ಅಂತ ಹೇಳಿದ್ರಲ್ಲ, ಏನು ಗುಣಂ ಅಂತ ಹೇಳಿದ್ರೆ, ಇಲ್ಲಿ ಹವಿಸನ್ನೆಲ್ಲ ಕೊಡ್ತಾ ಇರಬೇಕಾದ್ರೆ ಮುಗ್ಧರು ಯಾರು, ಈ ಯಾದವರೆಲ್ಲ ಮುಗ್ಧರು, ಏನು ಗೊತ್ತಿರಲಿಲ್ಲ, ಎಷ್ಟು ಕಾಲದಿಂದ ಬರ್ತಾಯಿತ್ತು, ಇಂದ್ರನಿಗೆ ಕೊಡ್ತಾಯಿದ್ರು. ಆದರೆ ನಮಗೆ ಮಳೆ ಬರ್ತಾ ಇರೋದು ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ನಮಗೆ ಮಳೆ ಬರೋಕ್ಕೆ ಕಾರಣ ನಮಗೆ ಗೋಮಾಳ ಎಲ್ಲ ಇರೋದು ಗೋವರ್ಧನ ಪರ್ವತನೇ. ಅದನ್ನು ನೀವು ಪೂಜಿಸಬೇಕು ಅಂತ ಇಲ್ಲೇ ಒಂದು ತುಂಬ ಒಳ್ಳೆ ತತ್ವವನ್ನು, ಹೇಗೆ ಅಂತ ಹೇಳಿದ್ರೆ ಪ್ರಕೃತಿನ ನೀವೆಲ್ಲ ಕಾಪಾಡ್ಕೊಳ್ಬೇಕು ಅನ್ನೋ ಒಂದು ವಿಷಯವನ್ನು ಅಲ್ಲಿ ತೋರಿಸ್ತಾರೆ. ಪ್ರಕೃತಿಯಿಂದಲೇ ನಮಗೆಲ್ಲವೂ ಸಿಗ್ತಾ ಇರೋದು, ನಾವು ಅದಕ್ಕೆ ವಾಪಸ್ ಕೊಡಬೇಕು. ಹವಿಸ್ಸು ಅಂತಾನೆ ಏನಾದರೂ ಕೊಡೋದಾದರೆ ಆ ಬೆಟ್ಟಕ್ಕೆ ಕೊಡು ಅಂತ ಹೇಳ್ತಾರೆ. ಹೇಗೆ ಅಂದರೆ ರೀಜನವೇಟ್, ನೇಚರ್ನ ರೀಜನವೇಟ್. ಈ ಥರ ನಾವು ಇವಾಗ ಈ ಎಲ್ಲ ಸ್ವಾಪದೇಶ ಅರ್ಥಗಳನ್ನು ಕೊಡ್ತಾ ಇರಬೇಕಾದ್ರೆ ನಾವು ನಮ್ಮ ಸಮಕಾಲೀನ ಇದಕ್ಕೆ ನಾವು ಒಂದು ಸ್ವಾಪದೇಶ ಅರ್ಥ ತಿಳ್ಕೊಬೇಕು. ಹೇಗೆ ಆ ಪ್ರಕೃತಿನ ರೀಜನವೇಟ್ ಮಾಡಬೇಕು ಅಂತ ಹೇಳಿದಾಗ, ಅದು ಬೆಟ್ಟಕ್ಕೆ ಕೊಡಿ, ನೀವು ಇಂದ್ರನ ಕೊಡಬೇಡಿ ಅಂತ ಹೇಳ್ಕೊಟ್ನಲ್ಲ, ಅದರಿಂದ ಕೋಪ ಬಂತು, ನಾವು ಮಳೆ ಸುರಿಸ್ತಾ ಇದ್ದ. ಹೀಗಾಗಿ ಏನಾಯಿತು, ಈ ಎಲ್ಲರನ್ನು ಕೊಚ್ಚಿಸ್ಬಿಡ್ತಾನಲ್ಲ, ಅವಾಗ ಕೊಡೆ ಥರ ಅದನ್ನು ಇಟ್ಕೊಂಡು ತಿರುಗಿಸಿಟ್ಕೊಂಡಂತೆ. ಯಾವುದನ್ನು ಗೋವರ್ಧನ ಪರ್ವತವನ್ನು ತಿರುಗಿಸಿಟ್ಕೊಂಡಾಗ ಅವುಗಳಿಗೆಲ್ಲ ಆಹಾರ ಗೀಹಾರ ಎಲ್ಲ ಸಿಗೋ ಥರ, ಯಾವ ತೊಂದರೆನೂ ಆಗದೆ ಇರೋ ಥರ, ತುಂಬ ಸುಖವಾಗೇ ಇದ್ದೀವಿ, ಹೀಗೆ ಇದ್ಕೊಳ್ಳಿ ಅನ್ನೋ ಥರ ಇದ್ರಂತೆ. ಆಮೇಲೆ ಇದೆಲ್ಲ ಮುಗಿದೋದ್ರೆ ತಿರ್ಗಾ ನಾವು ಗೋಮಾಳಕ್ಕೆ ಕರ್ಕೊಂಡು ಹೋಗಬೇಕು, ಬೆಳಗ್ಗೆ ಬೇಗ ಹೇಳಬೇಕು. ಇಲ್ಲಾಂದರೆ ಒಂದು ಕೃಷ್ಣ ಒಂದು ಕಣ್ಣು ಮುಚ್ಕೊಂಡ್ರೆ ಬೆಳಗಾಗುತ್ತೆ, ಕಣ್ಣು ತೆಗೆದ್ರೆ ರಾತ್ರಿ, ಕಣ್ಣು ಮುಚ್ಕೊಂಡ್ರೆ ರಾತ್ರಿ ಆಗುತ್ತೆ, ಒಂದು ಕಣ್ಣು ತೆಗೆದ್ರೆ ಬೆಳಗಾಗುತ್ತೆ. ಆರಾಮಾಗಿ ಎಲ್ಲ ಸಿಗ್ತಾ ಇದೆ, ತಿನ್ಕೊಂಡು ಖುಷಿಯಾಗಿರ್ಬೋದು. ಒಂದು ಹಸು ಒಂದು ಕರು ಕೂಡ ಅಲ್ಲಿ ಪಟ್ನಿಯಾಗಿರಲಿಲ್ವ, ಅಷ್ಟು ಚೆನ್ನಾಗಿ ಎಲ್ಲ ಸೌಖ್ಯವಾಗಿತ್ತು. ಆ ಗುಣ ಇದೆಯಲ್ಲ ಎಲ್ಲವನ್ನ ನೋಡಿ ಅಷ್ಟೇ ಇಲ್ಲ, ಅಯ್ಯೋ ಕೃಷ್ಣ ನೀನೇನೋ ತಿಂತಾ ಇಲ್ವಲ್ಲ ಅಂತ ಅಲ್ಲಲ್ಲೇ ಅವಾಗವಾಗ ತಿನ್ನಿಸ್ತಾ ಇದ್ರಂತೆ ಕೃಷ್ಣನಿಗೆ. ಯಾಕಂದರೆ ಒಂದು ಕೈಯಲ್ಲಿ ಒಂದು ಕುಳಲ್ಲಿ ಇಟ್ಕೊಂಡ್ಬಿಟ್ಟಿದ್ದ, ಒಂದು ಕೈಯಲ್ಲಿ ಗೋವರ್ಧನ ಪರ್ವತ ತಗೊಂಡು ಇಟ್ಕೊಂಡಿದ್ದ. ಈ ಸೀನ್ ನೋಡಿ ಎಷ್ಟು ಚೆನ್ನಾಗಿರ್ಬೋದು. ಹಾಗೆ ನಿಂತ್ಕೊಂಡಿದ್ದಂತೆ. ಪೆರಿಯಾಳ್ವಾರು ಗೋವರ್ಧನ ಬೆಟ್ಟದ 10 ಹಾಡು ಹೇಳ್ತಾರೆ. ಕಾಲು ನೊಂದಿಲ್ಲ ಅಂತೆ,
ಕಾಲು ನೊಂದಿಲ್ಲ, ಮೈರ್ ಕೂಚು ಮೇಳಿಲ್ಲ, ಅವನು ಒಂಚೂರು ಒಂದು ಕೂದಲು ಕೊಂಕಾಗಲಿಲ್ವಂತೆ, ಈ ತುದಿ ಬೆರಳು ಕೂಡ ಕೆಂಪಗಾಗಲಿಲ್ಲ ಅಂತ ಪೆರಿಯಾಳ್ವಾರು ಆ ಹಾಡಲ್ಲಿ ಹೇಳ್ತಾರೆ. ಅಷ್ಟು ಸೊಗಸಾಗಿ ವರ್ಣಿಸ್ತಾರೆ ಗೋವರ್ಧನ ಬೆಟ್ಟವನ್ನು. ತಿರುಗಿಸಿಟ್ಕೊಂಡಾಗ ಏನಾಯ್ತಂದರೆ ಆ ಕುದಿ ಪೈಟ್ರಮ್ ಹೇಳ್ಕೊಡ್ತಾ ಇತ್ತಂತೆ ಕೋತಿಗಳಿಗೆಲ್ಲ ಟ್ರೈನಿಂಗ್ ಯಾವುದು ಅಂತ ಹೇಳಿದ್ರೆ, ಹನುಮನ್ ಪುಹಳ್ ಪಾಡಿ ತಮ್ಮ ಕುಟ್ಟಂಗಳೇ ಮಲಗಿಸ್ತಾ ಇತ್ತಂತೆ. ಹನುಮನ ಹಾಡು ಹೇಳಿ ಆ ಕೋತಿ ಮರಿಗಳನ್ನೆಲ್ಲ ದೊಡ್ಡ ಕೋತಿಗಳು ನಿದ್ದೆ ಮಾಡಿಸ್ತಾ ಇತ್ತು ಅಂತೆ. ಈಗ ತಿರುಗಿಟ್ಕೊಂಡ್ಬಿಟ್ನಲ್ಲ ಆ ಕೋತಿಗಳು ಅಲ್ಲಿ ಮೇಲೆ ಇದ್ದಿದ್ದ ಪ್ರಾಣಿಗಳೆಲ್ಲ ತಪ್ಪ ಕೆಳಗಡೆ ಬಿದ್ದುಬಿಡ್ತಾ ಅಂದರೆ ಏನು ಬೀಳಿಲ್ವಂತೆ, ಅಷ್ಟು ಚೆನ್ನಾಗಿ ಹಿಡ್ಕೊಂಡಿದ್ದಂತೆ. ತಿರುಗಿಸಿಡ್ಕೊಳ್ಳೋವಾಗಲೇ ಅಷ್ಟು ಕೇರ್ಫುಲ್ಲಾಗಿ ಯಾವ ಪ್ರಾಣಿಗೂ ಏನು ಅದ್ರದ್ದು ಜಾಗ ಏನು ಅಳ್ಳಾಡದೆ ಇರೋ ಥರ. ಯಾವಾಗ ಈ ವರಾಹ ಅವತಾರ ಮಾಡಿ ಯಾವಾಗ ಭೂಮಿನ ತೆಗೆದು ಅಲ್ಲೇ ಇಟ್ನಲ್ಲ, ಅದೇ ಥರ ಗೋವರ್ಧನ ಬೆಟ್ಟವನ್ನು ತಿರುಗಿಸಿಟ್ಕೊಳ್ಬೇಕಾದ್ರೂ ಅಷ್ಟೇ ಅದೇ ಗುಹೆನಲ್ಲಿ ಅಲ್ಲಿ ಸಿಂಹ ಅಲ್ಲೇ ಇತ್ತಂತೆ. ಆ ಕೋತಿಗಳು ಮರ ಗಿಡ ಯಾವುದು ಕೆಟ್ಟೋಗದೆ ಇರೋ ಥರ ಆ ಥರ ತುಂಬ ಚೆನ್ನಾಗಿ ತಿರುಗಿಸಿಟ್ಕೊಂಡ. ಆ ಗುಣ ಇದೆಯಲ್ಲ, ಆ ಗುಣಕ್ಕೆ ನಾವು ಇದು ಮಾಡಬೇಕು ಅಂತ. ಭಗವಂತನಿಗೆ ಯಾವಾಗಲೂ ಅಷ್ಟೇ ಕೇಳ್ಬೋದು, ನಾವೆಲ್ಲ ಬಾಯಿದೆ ನಾವು ಕೇಳ್ತೀವಿ, ನಮ್ಮನ್ನು ಕಾಪಾಡ್ತಾನೆ. ಇಲ್ಲದೆ ಇರೋ ಪಕ್ಷಿ ಪ್ರಾಣಿಗಳ ಅವಕ್ಕೂ ಎಲ್ಲ ಆಹಾರ ಒದಗಿಸ್ತಾನೆ. ನಾವು ಅಂದ್ಕೊಳ್ಬೋದು ಹೇಗೆ ಇದನ್ನೆಲ್ಲ ಆಹಾರ ಒದಗಿಸ್ತಾನೆ. ತುಂಬ ಮಳೆ ಎಲ್ಲ ಬಂದುಬಿಟ್ರೆ ಆ ಹಕ್ಕಿಗಳಿಗೆ ಏನೂ ಸಿಗದೆ ಇರ್ಬೋದು ಹೊರಗಡೆ. ಆವಾಗ ಈ ಕಂಪನ ಮಾಡ್ತಾನಂತೆ. ಹೇಗೆ ಭೂಮಿನ ಒಂದು ಕಂಪನ ಮಾಡಿದ್ರೆ ಮ್ಯಾಗ್ನೆಟಿಕ್ ಎನರ್ಜಿ ಬರುತ್ತೆ, ಅದನ್ನು ಈ ಪಕ್ಷಿಗಳೆಲ್ಲ ತೊಗೊಳುತ್ತೆ. ಹೇಗೆ ಅಂದರೆ ಇದ್ದ ಕಡೆನೇ ಆ ರೆಕ್ಕೆನ ಬೀಸಿ 2-3 ಸತಿ ಮಾಡಿದ್ರೆ ಅದಕ್ಕೆ ಎನರ್ಜಿ ರೀಜನ್ರೇಟ್ ಆಗುತ್ತೆ. ಇದೆಲ್ಲ ಪ್ರಾಕೃತಿಕವಾಗಿ ಭಗವಂತ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ. ನಾವೇನು ಕೆಲಸಕ್ಕೆ ಹೋಗಿ ರಿಜಿಸ್ಟರ್ನಲ್ಲಿ ಸೈನ್ ಮಾಡಿ ಅವೇನು ಸಂಪಾದಿಸ್ಬೇಕಾಗಿಲ್ಲ ಆಹಾರನ, ಭಗವಂತ ನೋಡ್ಕೊಳ್ತಾನೆ. ಬಾಕಿ ಇದು ಯಾವಾಗ ಬೇಕಾದರೆ ಸಮುದ್ರದ ಆಳದಲ್ಲಿ ಇರೋಗೆ ಒಂದೊಂದು ಲೆವೆಲಲ್ಲಿ ಒಂದೊಂದು ಉಪ್ಪುದು ಕಂಟೆಂಟು ಬೇರೆಯಾಗಿರುತ್ತೆ. ಅಲ್ಲಲ್ಲಿ ಆಯಾ ಪ್ರಾಣಿಗಳಿಗೆ ಮಾತ್ರನೇ ಉಸಿರಾಡೋಕ್ಕಾಗೋದು. ಅಲ್ಲಿ ಆ ಲೆವೆಲಲ್ಲಿ ಆ ಜಲಚರ ಇರುತ್ತಲ್ಲ, ಅದಕ್ಕೆ ಈ ಆಹಾರ ಆ ಲೆವೆಲಲ್ಲಿ ಇಟ್ಟಿರ್ತಾರೆ. ಇದೇ ಥರ ಅಂತರಿಕ್ಷದಲ್ಲೂ ಅಷ್ಟೇ ಬೇರೆ ಬೇರೆ ಲೆವೆಲ್ಲು, ಗಂಧರ್ವರು, ವಸುಗಳು, ಪಿತೃಲೋಕ, ಇವಕ್ಕೆಲ್ಲ ಒಂದೊಂದು ಲೆವೆಲ್ ಇರುತ್ತೆ. ಅದಕ್ಕೆ ನಾವು ಅದನ್ನೆಲ್ಲ ವೈಲೇಟ್ ಮಾಡಬಾರ್ದು ಅಂತ ಹೇಳೋದು. ಯಾವಾಗ ಗಂಧರ್ವರು ಓಡಾಡೋ ಟೈಮು ಎಲ್ಲ ನಿಶೆ ಎಲ್ಲ ರಾತ್ರಿ 2 ಗಂಟೆ 1 ಗಂಟೆಗೆ ನಾವು ಮಲ್ಕೊಂಡ್ಬಿಡ್ಬೇಕು. ಆಗ ಸೂರ್ಯಾಸ್ತಮ ಆದಾಗ ಮನುಷ್ಯರ ಟೈಮ್ ಆಯಿತು, ನಾವು ಮಲ್ಕೊಳ್ಬೇಕು. ಯಾಕಂದರೆ ನಮಗೆ ಎಲ್ಲ ಊರ್ಜೆ ಸಿಗೋದೇ ಸೂರ್ಯನಿಂದ. ಈ ಥರ ಒಂದು ಪ್ರಾಕೃತಿಕವಾಗಿ ಒಂದು ನಿಯಮ ಮಾಡಿಟ್ಟಿದ್ದಾನೆ. ಆ ಗುಣ ಇದೆಯಲ್ಲ, ಇದಕ್ಕೆ ಮಟ್ಟ ಶ್ರಮಯಂಗಳು ಅಂತ ಹೇಳ್ತಾರೆ. ಇನ್ನೆಲ್ಲ ಸೃಷ್ಟಿ ಮಾಡೋವಾಗಲೇ ಭಗವಂತ ಹೇಳ್ತಾರೆ, ಕಾಲನೆಯು ಉಡನೆ ಪಡೆತಾನ್. ಎಲ್ಲವನ್ನ ಸೃಷ್ಟಿ ಮಾಡಿಬಿಟ್ಟು ನೋಡ್ತಾನಂತೆ, ಅಯ್ಯೋ ಹಿಂಗೆ ಇದ್ಬಿಟ್ರೆ ಯಾರು ವಾಪಸ್ಸೇ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಯವನ್ನ ಸೃಷ್ಟಿ ಮಾಡ್ತಾನಂತೆ. ಆ ಕಾಲತತ್ವ ಅದನ್ನು ಸೃಷ್ಟಿ ಮಾಡ್ತಾನೆ. ಯಾಕೆಂದರೆ ಕಾಲತತ್ವ ಇಲ್ಲಿ ಬೇಕು ಪ್ರಕೃತಿನಲ್ಲಿ. ಒಂದು ಕಾಯಿ, ಒಂದು ಹೂ ಕಾಯಾಗಿ, ಕಾಯಿ ಹಣ್ಣಾಗಿ, ಅದು ಎಲೆಗಳು ಅಷ್ಟೇ, ಚಿಗುರ ಕಾಲ ಪಲ್ಲವಗಳ ಬರೋಕ್ಕೆ ಪ್ರತಿಯೊಂದಕ್ಕೂ ಋತು ಕಾಲ ಇವೆಲ್ಲ ಏರ್ಪಾಡು ಮಾಡಿಕೊಡ್ತಾನೆ. ಹಾಗೆ ಹಣ್ಣಾದಾಗ ಎಲ್ಲರೂ ಈ ಭೂಮಿನ ಬಿಟ್ಟು ಹೋಗಬೇಕು. ಇದಕ್ಕೆ ಕಾಲನೇ ಉಡನೆ ಪಡೆತಾನೆ. ಕಾಲತತ್ವ ಪರ್ಯಂತ ಇರಬೇಕು ಅಂತ. ವೈಕುಂಠದಲ್ಲಿ ಮಾತ್ರ ಅದಕ್ಕೇನು ಕೆಲಸ ಇಲ್ಲ. ಈ ಗುಣಗಳನ್ನೆಲ್ಲ ವಿಶೇಷವಾಗಿ ಪ್ರಕೃತಿಯಲ್ಲಿ ಒಂದೊಂದಕ್ಕೂ ಒಂದೊಂದು ಪದಾರ್ಥಕ್ಕೆ ಒಂದೊಂದು ಗುಣ, ಸತ್ವ ರಜಸ್ ತಮಸ್, ಈ 3 ಗುಣ ಇದೆಯಲ್ಲ ಅದನ್ನು ಏರ್ಪಾಡು ಮಾಡಿದ್ದೇನೆ ಪ್ರಕೃತಿ ಮಂಡಲದಲ್ಲಿ. ಇದಕ್ಕೇನೆ ಯಾಕಂದರೆ ಈ 3 ಗುಣ ಒಟ್ಟಿಗೆ ಸೇಮ್ ಲೆವೆಲ್ ಆಗಿಬಿಟ್ರೆ ಆವಾಗ ಅದು ಪ್ರಳಯ ಜಲದಲ್ಲಿ ಇದೇನು ವ್ಯತ್ಯಾಸಗಳಿರಲ್ಲ. ಸ್ವಲ್ಪನೇ ಆ ಪ್ರಳಯ ಜಲ ಅಳ್ಳಾಡಿದಾಗ ಯಾವುದಾನ ಒಂದು ಗುಣ ಹೆಚ್ಚು ಕಡಿಮೆ ಆದಾಗ ಮತ್ತೆ ಸೃಷ್ಟಿ ಕೆಲಸ ಶುರುವಾಗುತ್ತೆ. ಅದಕ್ಕೋಸ್ಕರ ಇದೆಲ್ಲ ಗುಣ ಭಗವಂತನ ಗುಣ ವಿಶೇಷದಿಂದ ನಡೆಯುವಂಥ ಕೆಲಸ. ಇದನ್ನು ಆ ಗುಣಪೋತಿ ಅಂತ ಹೇಳ್ತಾರೆ. ವೆಂಟ್ರಪಹ ಕೆಡಕ್ಕಂ ನಿನ್ನ ಕೈಯಲ್ಲಿ ವೇಲ್ ಪೋತಿ. ಆಯಿತು, ಆಮೇಲೆ ಇನ್ನೇನಮ್ಮ ನೆಕ್ಸ್ಟ್ ಹೇಳಿ ಅಂತಾರೆ. ನಿನ್ನ ಕೈಯಲ್ಲಿ ಒಂದು ವೇಲಾಯುಧ ಇಟ್ಕೊಂಡಿದೆಯಲ್ಲ, ಅದಕ್ಕೆ ಮಂಗಳಾಶಾಸನ ಅಂತ ಹೇಳ್ತಾರೆ. ನೋಡ್ತಾನೆ, ಇದೆಯಾ ನಂತರ ವೇಲವು ಇದೆ, ಇದು ಯಾವಾಗಲೂ ಇವ್ರು ನೋಡ್ಬಿಟ್ಟಿದ್ದಾರಲ್ಲ. ಕೃಷ್ಣನಿಗೆ ಹೇಗೆ ವೇಲಾಯುಧ ಬಂತು? ಈ ಸುಬ್ರಹ್ಮಣ್ಯನ ಹತ್ರ ಇರಬೇಕಾಗಿತ್ತಲ್ವ ವೇಲಾಯುಧ ಅಂತ ಹೇಳಿದ್ರೆ, ನಾವೀಗಾಗಲೇ ಫಸ್ಟ್ ಪದ್ಯದಲ್ಲೇ ನೋಡ್ತಿದ್ದೆ. ಕೂರ್ವೇಲ್ ಕೊಡನ್ ತೊಳಿಲನ್ ನಂದ ಗೋಪನ್ ಕುಮರನ್. ಮಾರಹಳ್ಳಿ ತಿಂಗಳ ಇದರಲ್ಲಿ ಫಸ್ಟ್ ಪದ್ಯದಲ್ಲೇ ನಾವು ನೋಡಿದ್ವಿ. ಕೂರ್ವೇಲ್ ಕೊಡನ್ ತೊಳಿಲನ್, ಏನಾದರೂ ಮಗುಗೆ ಯಾರಾದರೂ ಮನೆ ಮಾಡ್ತಾರಂತ ಆ ವೇಲಾಯುಧವನ್ನು ಚೂಪಾಗಿ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡಿದ್ದ. ಬಹುಶಃ ಅವ್ರ ತಂದೆಯಿಂದ ನಾವು ತೊಗೊಂಡಿರ್ಬೋದು. ಇನ್ನೂ ಒಂದು ಹೇಳ್ತಾರೆ ಹೇಗೆ ವೇಲಾಯುಧ ಬಂತು ಅಂತ ಹೇಳಿದ್ರೆ, ವೇಲಾಯುಧ ಸುಬ್ರಹ್ಮಣ್ಯಂದು ಇಲ್ಲಿ ಬಂದಿದ್ದಲ್ಲ. ಚರಿತ್ರೆನ ಹಿಂದಕ್ಕೆ ಹೋಗಬೇಕಾದ್ರೆ ಈ ಕರುಣಾಕರನ್ ಸ್ವಾಮಿ ಅಂತ ದೊಡ್ಡ ಆಚಾರ್ಯರು, ಅನೇಕ ಉಪನ್ಯಾಸಗಳನ್ನು ಮಾಡಿದ್ದು ದೊಡ್ಡ ವಿದ್ವಾಂಸರವರು.
ಕೃತಿಗಳನ್ನೆಲ್ಲ ಕೂಡ ಬರೆದಿದ್ದಾರೆ. ಅವರು ಒಂದು ಸತಿ ಈ ಥರ ಟ್ರೈನಲ್ಲಿ ಹೋಗಬೇಕಾದ್ರೆ ಕೃಪಾನಂದ ವಾರಿಯರು ಅವರು ದೊಡ್ಡ ಉಪನ್ಯಾಸಕರು. ಇವರಿಬ್ಬರು ಒಬ್ರಿಗೊಬ್ರಿಗೆ ಮುಖಪರಿಚಯ ಚೆನ್ನಾಗಿದೆ. ಅಂದರೆ ಪೇಪರಲ್ಲೆಲ್ಲ ನಿತ್ಯ ಬರ್ತಾರಲ್ಲ ಅವ್ರ ಸ್ಪೀಚ್ಗಳು, ಅವರು ಇದೆಲ್ಲ ನೋಡ್ಬಿಟ್ಟು ಇವ್ರಿಗೆ ಕೃಪಾನಂದಾಚಾರ್ಯ ಬಿಟ್ಟು ನೀವು ಸರಿ ಅವರು ತುಂಬ ಸಂತೋಷ ಆಯಿತು ನಿಮ್ಮನ್ನು ನೋಡಿ ಅಂತ ಪರಿಚಯ ಮಾಡ್ಕೊಂಡ್ರಿ ಟ್ರೈನಲ್ಲಿ. ಆದರೂ ಎಲ್ಲೋ ಒಂದು ಇದು ಕೃಪಾನಂದ ವಾರಿಯರು ಹೇಳಿದ್ರಂತೆ, ನೀವು ಇಷ್ಟೆಲ್ಲ ವಿಷ್ಣು ಅಂತ ಹೇಳ್ತಾರಲ್ಲ, ನಿಮ್ಮ ಆಂಡಾಳು ಇದರಲ್ಲಿ வென்றுபகை கிடக்கும் ನಿನ್ನ ಕೈಯಲ್ಲಿ ವೇಲ್ ಪೋತಿ ಅಂದ್ರಲ್ಲ, ಕೂರ್ ವೇಲ್ ಕೊಡೋದು ತೊಳಿಲ್ಲ ನಾನು ವೇಲ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಸುಬ್ರಹ್ಮಣ್ಯನ ಆಯ್ದ ನಿಮ್ಮ ಕೃಷ್ಣ ಇಟ್ಕೊಂಡ ಅಂತ ಕೇಳಿದ್ರಂತೆ. ಆವಾಗ ಕರುಣಾಕರ ಸ್ವಾಮಿ ಹೇಳಿದ್ದು ಹಾಗೆ ಹೇಳ್ತೀನಿ ನಿಮಗೆ. ಅವ್ರು ಹೇಳಿದ್ರಂತೆ, ಸ್ವಾಮಿ ನಿಮಗೆ ಆ ವೇಲ್ ಎಲ್ಲಿಂದ ಬಂತು ಅಂತ ಗೊತ್ತಾಯ್ತಾ ಅಂತ ಕೇಳ್ತಾರಂತೆ. ಸುಬ್ರಹ್ಮಣ್ಯನಿಗೆ ವೇಲ್ ಎಲ್ಲಿಂದ ಬಂತು ಅಂತ ಗೊತ್ತಾಯ್ತಾ? ಅವ್ರಿಗೆ ಗೊತ್ತಿಲ್ಲ ಆಚಾರ್ಯ, ಬಹುಶಃ ಅವ್ರಿಗೆ ಗೊತ್ತಿಲ್ಲ ಹೇಳಿ ನೀವು ಅಂದರೆ. ಅವಾಗ ಹೇಳಿದ್ರು, ಸುಬ್ರಹ್ಮಣ್ಯ ತಪಸ್ ಮಾಡಿದಾಗ, ಸುಬ್ರಹ್ಮಣ್ಯ ಪರಶುರಾಮ ಇಬ್ಬರು ತಪಸ್ ಮಾಡಿದಾಗ ಪರಶುನ ಏನು ಮಾಡಿಬಿಡ್ತಾನೆ, ಶಿವ ಪರಶುರಾಮನ ಕೊಟ್ಬಿಡ್ತಾನೆ, ಸುಬ್ರಹ್ಮಣ್ಯನ ಕೊಡಲ್ಲ, ಕೋಪ ಬಂದ್ಬಿಡುತ್ತೆ. ಅವಾಗ ಏನು ಮಾಡ್ತಾನೆ, ಅವನು ಕೋಪಿಸ್ಕೊಂಡ್ಬಂದ್ಬಿಟ್ಟು ತಿರುಪತಿನಲ್ಲಿ ಕುಮಾರಧಾರ ಅಂತ ಒಂದು ಜಾಗದಲ್ಲಿ ಬಂದು ತಪಸ್ ಮಾಡ್ತಾನೆ. ಕುಮಾರಧಾರ ಅನ್ನೋ ಜಾಗದಲ್ಲಿ ತಪಸ್ ಮಾಡಿದಾಗ ಸಾಕ್ಷಾತ್ ವೆಂಕಟೇಶ್ವರನೇ ಆ ವೇಲನ್ನು ಸುಬ್ರಹ್ಮಣ್ಯನಿಗೆ ಕೊಡೋದು. ಇವಾಗ ಗೊತ್ತಾಯ್ತಾ ಯಾವುದು ಅಂತ? ಅಯ್ಯೋ ಸ್ವಾಮಿ, ನನಗೆ ಈ ಕಥೆನೇ ಗೊತ್ತಿರಲಿಲ್ಲ ಅಂತ. வென்றுபகை கிடக்கும் ನಿನ್ನ ಕೈಗಿಲ್ ವೇಲ್ ಪೋತಿ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಆ ಪೂರ್ವೆಲ್ಲ ಹೇಳ್ತಾರೆ ವೆಂಟ್ರುಪಹೈ ಕಿಡಕು, ಎಲ್ಲಿ ಹೋದರೂ ಸೋಲೋನದೇ ಇಲ್ಲ, ಹಗೆಗಳು ಶತ್ರುಗಳನ್ನು ಹಾಗೆ ಗೆದ್ಕೊಂಡು ಬರ್ತಾ ಇತ್ತಂತೆ ಆ ವೇಲ್ ಪೋತಿ ಅಂತ ಹಾಡ್ತಾರೆ. ಅದಕ್ಕೆ ಮಂಗಳಾಶಾಸನ ಮಾಡ್ತಾರೆ. ಎಂಟ್ರೆಂಡ್ರು ಇವತ್ತು ಇದು ಎಲ್ಲ ಲೈನ್ಗೂ ನಾವು ತೋರಿಸ್ಕೋಬೇಕು ಅಂದರೆ ಅವತ್ಯಾರೂ ಮಾಡಿಲ್ಲ, ಇವತ್ತು ನಾವು ಮಾಡ್ತಾ ಇದ್ದೀವಿ, ಇವತ್ತು ಮಂಗಳಾಶಾಸನ ಮಾಡ್ತಾ ಇದ್ದೀವಿ. ಎಂಟ್ರೆಂಡ್rum ಸೇವಹಮೇ ಏತಿ ಪರೆಗೊಳ್ವಾನ್ ಎಲ್ಲ ಪೋತಿ ಅಂತೆಲ್ಲ ಹೇಳಿದ್ರಲ್ಲ, ಆಯ್ತಪ್ಪ ಎಲ್ಲ ಹೊಗಳಿದ್ರೆ ಏನು ಬೇಕು, ನನ್ನಿಂದ ನಿಮ್ಗೆ ಏನು ಆಗಬೇಕಾಗಿದೆ ಅಂತ ಹೇಳಿದಾಗ ಇಲ್ಲೇ ಹೇಳ್ತಾರೆ, ಎಂಟ್ರೆಂಡ್rum ಸೇವಹಮೇ, ಯಾವತ್ತಿವತ್ತು ನಿನಗೆ ಕೈಂಕರ್ಯ ಮಾಡಬೇಕು. ಅದೇನೆ ಕಂಟಿನ್ಯೂಸ್ ಆಗಿ ನಿನಗೆ ಅನಸ್ಯೂತವಾಗಿ ತೈಲಧಾರಾವತೆ ಅಂತ ಹೇಳ್ತಾರೆ. ಈ ನೀರನ್ನು ಬಿಟ್ಟರೆ ಡ್ರಾಪ್ ಆಗಿ ಒಂದು ಡ್ರಾಪ್ಗೆ ಕಂಟಿನ್ಯೂಟಿ ಇರಲ್ಲ, ಆದರೆ ಎಣ್ಣೆ ಬಿಟ್ಟರೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಆ ಪಾರ್ಟಿಕಲ್ಸ್. ಆ ಥರ ತೈಲಧಾರಾವತ ಅಂದರೆ ಎಂಟ್ರೆಂಡ್rum ಸೇವಹಮೇ. ಎಂಟ್ರೆಂಡ್rum ಅಂತ ಕೇಳಿದ್ಲಲ್ಲ, ಅದೇನು ಆಯುಸ್ ಜಾಸ್ತಿ ಕೇಳ್ಕೊಂಡ್ಲ ಅಂದರೆ ಇಲ್ಲ. ಎಂಟ್ರೆಂಡ್rum ಅಂದರೆ ನಾವು ವೈಕುಂಠವಾಸಿಯಾಗಿದ್ದಾಗ ಅಲ್ಲಿ ನಮಗೆ ಮತ್ತೇನು ಸಾವಿಲ್ಲ, ಮತ್ತೆ ನಾವೇನು ಪ್ರಕೃತಿ ಮಂಡಲಕ್ಕೆ ಬರಲ್ಲ. ಅಲ್ಲಿ ಅನಸ್ಯೂತವಾಗಿ ನಾನ್ ಸ್ಟಾಪ್, ಅನಸ್ಯೂತ ಅಂದರೆ ನಾನ್ ಸ್ಟಾಪ್ ಆಗಿ ಭಗವಂತನಿಗೆ ಕೈಂಕರ್ಯ ಮಾಡ್ಬೋದು. ಶೇವಹಂ ಅಂದರೆ ಕೈಂಕರ್ಯ, ಅದನ್ನು ಇಲ್ಲಿ ಕೇಳ್ತಾಳೆ. ಶೇವಹಮೇ ಏತಿ ಪರೆಗೊಳ್ವಾನ್, ಏತಿ ಅಂತ ಹೇಳಿದ್ರೆ ಸ್ತೋತ್ರ ಮಾಡಿ, ಪರೆಗೊಳ್ವಾನ್ ಅಂತ ಹೇಳಿದ್ರೆ ಪರೆ ಅಂತ ಇದುವರೆಗೂ ಇನ್ನೂ ಕೇಳ್ತಾ ಇದ್ದಾಳೆ. ಕೊನೆ ಹಾಡಲ್ಲಿ 29ನೇ ಹಾಡಿಗೆ ಬಂದಾಗ ಇಟ್ಟಪರೆಗೊಳ್ವಾನ್ ಅಂಟ್ರು ಕಾಣ್, ಇದೆಲ್ಲ ನಾವು ಕೇಳ್ತಾ ಇದ್ದಿದ್ದು ಅಂತ ಸ್ಪಷ್ಟವಾಗಿ ನಾವು ತಿಳಿಸ್ಕೊಡ್ತಾಳೆ. ಅಲ್ಲಿವರೆಗೂ ಪರೆ ಅಂತಾಳೆ. ಈ ಪರೆ ಅಂದ್ರೂ ಕೈಂಕರ್ಯನೇ. ಈ ಕೈಂಕರ್ಯ ವಿಶೇಷವನ್ನು ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾರೆ. ಹಾಗೆ ಅಡಿಯಾರ್ ಅಂದರೆ ಭಾಗವತ ಗೋಷ್ಠಿಗೆ ಒಬ್ಬರೊಬ್ಬರು ಒಂದೊಂದು ಥರ ಕೈಂಕರ್ಯ ಮಾಡ್ಬೋದು. ಒಬ್ಬರು ವಾಚಾ ಕೈಂಕರ್ಯ ಮಾಡ್ಬೋದು, ಒಬ್ಬರು ಮಾನಸಿಕರಾಗಿರ್ಬೋದು, ಒಬ್ಬರು ಯಾರಾದರೂ ದೇವಸ್ಥಾನವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಿರ್ಬೋದು, ಒಬ್ಬರು ದೀಪ ಎಲ್ಲ ತೊಳ್ಕೊಡೋದು ಇರ್ಬೋದು, ಭಗವಂತನ ವಸ್ತ್ರಗಳನ್ನು ನೀಟಾಗಿ ಮಡಚಿಟ್ಕೊಳ್ಳೋದು, ಆ ಥರದ್ದು ಕೈಂಕರ್ಯ ಮಾಡ್ಬೋದು. ಒಬ್ಬರು ಆಗಮಶಾಸ್ತ್ರವಾಗಿ ಪೂಜೆಗಳನ್ನು ಮಾಡಿ, ಆ ಥರ ಎಲ್ಲ ಕೈಂಕರ್ಯನೂ ಒಂದೇ. ಇಲ್ಲಿ ಬರೋದು ಇವಾಗ ಸೇವಗಮ ಯಾವ ಕೆಲಸ ಜಾಸ್ತಿ, ಯಾವ ಕೆಲಸ ಕಡಿಮೆ, ಆ ಥರ ಏನಿದ್ರೆ ಭಗವಂತನಿಗೆ ಸಂಬಂಧಪಟ್ಟಿದ್ದು ಯಾವ ಕೈಂಕರ್ಯವನ್ನು ಯಾರೇ ಮಾಡಿದ್ರೂ ಎಲ್ಲರಿಗೂ ಸಮಾನವಾಗಿ ಫಲಗಳನ್ನು ಹಂಚಿಕೊಡ್ತಾನೆ. ಇದನ್ನು ನಾವು ಎಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ, ಭಗವದ್ ರಾಮಾನುಜರು ಶ್ರೀರಂಗದ ದೇವಸ್ಥಾನ ನಿರ್ವಾಹವನ್ನು ಕೈಗೆತ್ಕೊಳ್ತಾರೆ. ಶ್ರೀರಂಗದ ದೇವಸ್ಥಾನ ನಿರ್ವಾಹವನ್ನು ಕೈಗೆತ್ಕೊಂಡಾಗ ನೋಡ್ತಾರಂತೆ ಎಲ್ಲ ಪೋರ್ಟ್ಫೋಲಿಯೋ, ಎಲ್ಲ ಡಿಪಾರ್ಟ್ಮೆಂಟು ಯಾರೋ ಅವರೇ ಎಲ್ಲ ಮಾಡ್ತಾ ಇರೋದು ಅಂತ. ಇವಾಗ ಇವ್ರ ಕಾನ್ಸೆಪ್ಟ್ ಹೇಗೆ ಅಂದರೆ, ಭಗವದ್ ರಾಮಾನುಜರಿಗೆ ಯಾಕೆ ಅಷ್ಟು ದೊಡ್ಡ ವ್ಯಕ್ತಿ, ಭಗವದ್ ರಾಮಾನುಜರಿಗೆ ಯಾಕೆ ಹೇಳ್ಬೇಕಂದ್ರೆ ಡಿವಿಷನ್ ಆಫ್ ಲೇಬರ್ ಆ್ಯಂಡ್ ಸ್ಪೆಷಲೈಸೇಷನ್. ಇವತ್ತು ನೀವು ಮಾತಾಡ್ತೀರಾ ಇಂಡಸ್ಟ್ರಿಯಲೈಸೇಷನ್ ಅದೆಲ್ಲನೂ ಒಬ್ಬರೊಬ್ಬರಿಗೆ ಒಂದೊಂದು ಕೆಲಸ ಮಾತ್ರ ಚಿಕ್ಕದಾಗಿ ಪೋರ್ಷನಾಗಿ ಡಿವೈಡ್ ಮಾಡ್ಕೊಂಡ್ಬಿಡೋದು. ಅದನ್ನವರು ಬೀನ್ಸ್ ಅಂಗಡಿಯಿಂದ ಬಂದರೆ ಒಬ್ಬರು ತೊಳ್ಕೊಡೋದು, ಇನ್ನೊಬ್ರು ನಾರು ತೆಗೆಯೋದು, ಇನ್ನೊಬ್ರು ಹಚ್ಚೋದು. ಅದು ಅಷ್ಟು ಜನ ಮನೇಲಿ ಇದ್ದರೆ ಅದು ಬರೋಲ್ಲ, ಅಥವಾ ಮನೇಲಿ ಅಡುಗೆ ಮಾಡ್ಕೊಂಡು ತಿಂದರೆ ಬ್ರ್ಯಾಕೆಟಲ್ಲಿ, ಇದೆಲ್ಲ ಬೇರೆ ವಿಷಯ. ಆ ಥರ ಭಗವದ್ ರಾಮಾನುಜರು ಹೇಳಿದ್ರಂತೆ, ಯಾಕೆ ಎಲ್ಲ ಕೈಂಕರ್ಯ ಒಬ್ಬರೇ ಮಾಡ್ತೀರಾ, ಎಲ್ಲರಿಗೂ ಹಂಚ್ಕೊಡಿ. ಈ ವಸ್ತ್ರ ಇದು ಎಲ್ಲ ನೀಟ್ ಮಾಡೋದಿದ್ರೆ ಅವನ ಅಗಸನಿಗೆ ಆ ಜನಕ್ಕೆ ಕೊಡಿ, ಅವ್ರು ಮಾಡ್ತಾರೆ. ಇನ್ಯಾವುದೋ ಒಬ್ಬ ಗಾಣಿಗ, ಅವನ ಗಾಣದಲ್ಲಿ ಎಣ್ಣೆ ತೆಗೆಯೋನಿದ್ರೆ ಅವನಿಗೆ ಕೊಡಿ ಅದನ್ನ ಅಂತ
ಎಲ್ಲ ಕೈಂಕರ್ಯಗಳನ್ನು ಹಂಚಿಕೊಟ್ರಂತೆ. ಶ್ರೀರಂಗದಲ್ಲಿರೋ ಅಷ್ಟು ವರ್ಣಾಶ್ರಮದ ಧರ್ಮದವರಿಗೂ ರಂಗನಾಥನಿಗೆ ನಾನು ಏನೋ ಒಂದು ಕೈಂಕರ್ಯ ಮಾಡ್ತಾ ಇದ್ದೀನಿ ಅಂತ ಒಂದು ಫೀಲಿಂಗ್ ಅವ್ರು ಬರ್ಸಿದ್ರು. ಎಷ್ಟು ಹೆಮ್ಮೆ ನೋಡಿ. ಇದು ನಾವು ಮಾಡಿದ್ದು, ಇದು ನಾನು ಇಲ್ಲಿ ರಂಗೋಲಿ ನಾನಿಟ್ಟಿದ್ದು, ಇದು ಪಾಲಿಶ್ ನಾನು ಹಾಕಿದ್ದು, ಒಬ್ರೊಬ್ರಿಗೂ ಅವ್ರವ್ರಿಗೆ ಒಂದೊಂದು ವರ್ಣಾಶ್ರಮ ಧರ್ಮದಲ್ಲಿ ಅವ್ರವ್ರ ಒಂದು ಸ್ಪೆಷಾಲಿಟಿ ಇರುತ್ತಲ್ಲ, ಆ ಕೆಲಸವನ್ನು ಅವರಿಗೆ ಕೊಟ್ರಂತೆ. ಇದಕ್ಕೆ ತಿರುಕೋಳೂರು ಪೆಣ್ಪಿಳ್ಳೆ ಇದರಲ್ಲಿ ಒಂದು ಹೇಳ್ತಾಳೆ ಅವಳು, ಅದರಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಹೇಗೆ ಅಂದರೆ ಇದೆಲ್ಲ ಈ ವಾರ್ತೆಗಳಂತ ಹೇಳ್ಬಿಟ್ಟು ಬರೆದಿಟ್ಟಿರೋದು. ಕೆಲವರು ಏನು ಮಾಡ್ತಾರೆ, ಇದನ್ನು ನಿಜವಾಗ್ಲೂ ನಡೆದಿದ್ದಲ್ಲ, ಸುಮ್ಮನೆ ಹೆಚ್ಚುಗಾರಿಕೆಗೆ ಹೇಳೋದು ಅಂತ. ಏನೇ ಇರಲಿ ಒಟ್ಟಿನಲ್ಲಿ ಅದು ನಮ್ಗೆ ಒಂದು ಒಳ್ಳೆ ವಿಷಯ ನಮಗೆ ಸಿಗುತ್ತೆ ಅದರಿಂದ. ಏನಪ್ಪ ಅಂತ ಹೇಳಿದ್ರೆ, ಒಂದು ಸತಿ ಈ ವಸ್ತ್ರಗಳೆಲ್ಲ ಕಳೆದು ಹೋಗ್ಬಿಟ್ಟಿರುತ್ತೆ. ಎಲ್ಲ ಇದು ಮಲ್ಲಿಕ್ ಆಫರ್ ಎಲ್ಲ ಅಟ್ಯಾಕ್ ಮಾಡಿದಾಗ ಎಲ್ಲ ಬಂಗಾರ ಇದು ಭಗವಂತನ ವಸ್ತ್ರಗಳು ಎಲ್ಲ ಕಟ್ಕೊಂಡು ಮೂಟೆ ಕಟ್ಕೊಂಡು ಎಲ್ಲ ಕಾಪಾಡಬೇಕಲ್ಲ ಭಗವಂತನ. ಒಂದು ದೊಡ್ಡ ಗೋಡೆ ಎಬ್ಬಿಸ್ಬಿಡ್ತಾರೆ ಶ್ರೀರಂಗದಲ್ಲಿ. ಮೂಲವರು ಕಾಣಿಸದೇ ಇರೋ ಥರ ಗೋಡೆ ಎಬ್ಬಿಸಿ ಭಗವಂತನೇ ಕಾಪಾಡ್ಕೊಳ್ಳೋಕೆ ಆಗಲ್ವಾ ಅಂತ ಕೇಳಬಾರ್ದು ನೀವು. ಯಾಕಂದರೆ ಆ ಮೂಲ ರಂಗ ವಿಮಾನ ಇದೆಯಲ್ಲ, ಖಂಡಿತವಾಗ್ಲೂ ಎದ್ದು ತನ್ನಂತಾನೇ ಹೋಗ್ಬೋದು ಸತ್ತಿಲೋಕಕ್ಕೆ. ನೀವೇನು ಮಾಡ್ತೀರಾ ಅಂತ ನೋಡ್ತಾನೆ, ನೀವು ನಮಗೆ ಏನು ಮಾಡ್ತೀರಾ ಅಂತ ಪರೀಕ್ಷೆ ಮಾಡ್ತಾನೆ. ಅಲ್ಲಿದ್ದವರೆಲ್ಲ ಹೇಗೆ ಅಂದರೆ, ಇದ್ದಕ್ಕಿದ್ದಂಗೆ ರಾತ್ರಿ ಗೋಡೆ ಎಬ್ಬಿಸ್ಬಿಟ್ಟು ಉತ್ಸವ ಮೂರ್ತಿನ ತೊಗೊಂಡೋಗಿ ತಿರುಪತಿನಲ್ಲಿ ಸೇಫ್ ಗಾರ್ಡ್ ಮಾಡಿಬಿಟ್ಟು ವಾಪಸ್ ಬರುವಾಗ ಯಥಾ ಪ್ರಕಾರ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಈ ವಸ್ತ್ರಗಳು ಇದು ಎಲ್ಲ ಬೇರೆ ಆಗಿಬಿಡುತ್ತೆ. ಯಾವ್ದು ರಂಗನಾಥಂದು, ಯಾವ್ದು ರಂಗನಾಯಕಿದು, ಇದು ಮೂಲವರ್ದ, ಇದು ನರಸಿಂಹರದ ಅಂತ ಏನೂ ಗೊತ್ತಾಗಲ್ಲ. ಹೇಗೆ ಕಂಡುಹಿಡಿಯೋದು? ಅವ್ರವ್ರದ್ದೆಲ್ಲ ಕೊಡಬೇಕಲ್ಲ ಅಂತ. ಇವತ್ತಿಗೂ ರಂಗನಾಥನಿಗೆ 365 ಡೇಸ್ ಬೇರೆ ಬೇರೆ ಒಡವೆಗಳು ಹಾಕುವಷ್ಟು ಇದೆ ಅಂತ. ಎಲ್ಲ ಅಷ್ಟು ರಾಜರು, ಚೋಳರು, ಇವರು ಪಾಂಡ್ಯರು ಎಲ್ಲ ದೊರೆಗಳು ಕೊಟ್ಟಿರೋದು. ಒಂದು ದಿವಸ ಹಾಕ್ಕೊಂಡಿದ್ದು ಒಡವೆ ಇನ್ನೊಂದು ದಿವಸ ರಿಪೀಟ್ ಮಾಡೋದು, ಅಷ್ಟು ಇದೆಯೇ ಇರಬೇಕು ಅಂತ ಅಂದ್ಕೊಂಡಿರ್ತೀನಿ. ಗೊತ್ತಿಲ್ಲ ಏನು ಮಾಡಿದಾರೋ. ಇದೆ ಚರಿತ್ರೆಯಲ್ಲೇ ಹೇಳುತ್ತೆ ಇದೆ ಅಂತ. ಅವಾಗ ಭಗವದ್ ರಾಮಾನುಜರು ಹೇಳ್ತಾರಂತೆ, ನಿಮ್ಗೆ ಯಾಕೆ ಇಷ್ಟು ಕಷ್ಟ? ಇಲ್ಲಿ ನಿಮಗೆ ವಸ್ತ್ರಗಳನ್ನೆಲ್ಲ ಕ್ಲೀನ್ ಮಾಡಿ ಭಗವಂತನಿಗೆ ಎಲ್ಲ ಕೊಡ್ತಾ ಇದ್ರಲ್ಲ, ಅವರನ್ನು ಕರೆಸಿ ಅವ್ರು ಹೇಳ್ತಾರೆ ಅಂತ. ಅವ್ರು ಇವಾಗ ಕುರುಡಾಗ್ಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತಾಗಲ್ಲ, ಕಣ್ಣು ಕಾಣಿಸಲ್ಲ ಅಂತ. ಆದರೂ ಪರವಾಗಿಲ್ಲ ಕರೆಸಿ ಅಂತಾರಂತೆ ಭಗವದ್ ರಾಮಾನುಜರು. ಅವ್ರು ಹೇಳಿಬಿಟ್ಟು ವಸ್ತ್ರವನ್ನು ತೊಗೊಂಡು ಹೀಗೆ ಮೂಸ್ ನೋಡಿಬಿಟ್ಟು ಫಸ್ಟ್ ಹೇಳಿದಂತೆ ಐಡೆಂಟಿ ಇದೇ ರಂಗನಾಥರದ್ದು ಇದೆ ಅಂತ. ವಾಸನೆಯಲ್ಲೇ ಗೊತ್ತಾಗ್ಬಿಡುತ್ತೆ ಭಗವಂತನದು. ಸರ್ವಗಂಧ ಭಗವಂತ, ಅವನು ಹಾಕ್ಕೊಂಡಿದ್ರೆ ಆ ವಾಸನೆ ಬರಬೇಕು ನಮಗೆ. ಇವಾಗಲೂ ನಾವು ಇದನ್ನೆಲ್ಲ ನಾವು ನೋಡ್ತೀವಿ ಮನೆಯಲ್ಲಿ, ಕೆಲವ್ರದ್ದು ಬಟ್ಟೆಗಳಿದ್ರೆ ವಾಸನೆ ಬರುತ್ತೆ, ಗಬ್ಬು ವಾಸನೆನೂ ಬರ್ಬೋದು, ಅದು ಬೇರೆ ವಿಷಯ. ಭಗವಂತನನ್ನು ಕುರುಡ ಆಗಿದ್ದಾಗಲೂ ಕಂಡು ಹಿಡಿದ್ರಲ್ಲ, ನೋಡಿ ಆ ವಿಶೇಷವನ್ನು ಯಾರು ಗುರುತಿಸ್ಕೊಟ್ಟಿದ್ದು? ಭಗವದ್ ರಾಮಾನುಜರು. ಹೀಗೆ ಆ ಗುಣ, ವಿಶೇಷ ಗುಣ. ಈ ಘಂಟನಾದ ಅನ್ನೋ ಒಂದು ಇದರಲ್ಲಿ ತಿರುಪಾವೆಗೆ ಬರೆದಿದ್ದು ನಾರಾಯಣಾಚಾರ್ಯ. ಇದರಲ್ಲಿ ಮುಖ್ಯವಾಗಿ ಆಚಾರ್ಯ ಪರವಾಗಿ ಪ್ರತಿಯೊಂದು ಪಾಶ್ರವನ್ನು ಎತ್ತಿ ತೋರಿಸಿದ್ದಾರೆ. ಸ್ವಾಪದೇಶ ಅರ್ಥದಲ್ಲಿ ಆಚಾರ್ಯನ ಗುಣಗಾನವೇ ಎಲ್ಲದರಲ್ಲೂ ಮಾಡಿರೋದು ಅಂತ. ಹಾಗೆ ಅಲ್ಲಿ ಮುನ್ಶೇವಹಮೆ ಎತ್ತಿ ಪರೆಹೊಳು. ಹಾಗೆ ಯಾವುದೋ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದರೆ ಕೂಡ ಅದನ್ನು ಕೂಡ ಭಗವಂತ ನೋಡ್ತಾನೆ. ಇವನು ನನಗೆ ಸೇವೆ ಮಾಡ್ದ, ಇವನಿಗೆ ನಾನು ಒಳ್ಳೇದು ಮಾಡಬೇಕು. ದೊಡ್ಡದಾಗಿ ಯಾವುದೋ ಕಷ್ಟವಾಗಿರೋ ಕೆಲಸ ಮಾಡಿದ್ರು ಒಂದೇ, ಯಾವುದೋ ಒಂದು ಯಾರಿಗೂ ಗೊತ್ತಿಲ್ಲ, ಅವ್ರು ಯಾರೋ ಬಂದು ಬೀದಿ ಗುಡಿಸ್ಬಿಟ್ಟು ಹೊಟ್ಟೋಗ್ತಾರೆ, ಯಾರು ಗುಡಿಸ್ತಾರೆ ಅಂತಲೂ ಗೊತ್ತಿಲ್ಲದೆ ಆದರೂ ಪರವಾಗಿಲ್ಲ, ಭಗವಂತನಿಗೆ ಗೊತ್ತಾಗುತ್ತೆ ಆ ಕೈಕರ್ಯ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದು ಆ ಶೇವಗಮೆ, ಯಾವುದಕ್ಕೂ ಒಂದು ಕೆಲಸ ಆದರೂ ಪರವಾಗಿಲ್ಲ. ಇದನ್ನು ನಿತ್ಯ ಸೂರಿಗಳೆಲ್ಲ ಅಲ್ಲಿ ದಿನ ಮಾಡ್ತಾರಲ್ಲ, ಕೈಕರ್ಯ ಮಾಡ್ತಾರಲ್ಲ, ಅಲ್ಲಿ ಅವರು ಒಂದು ಚೂರು ಅದರಲ್ಲಿ ಇದಿಲ್ವಂತೆ. ಯಾರು ಯಾವ ಕೆಲಸ ಬೇಕಾದರೂ ಎಲ್ಲ ಭಗವಂತನಿಗೆ ಹಾಗೆ ಹಂಚ್ಕೊಂಡು ಮಾಡ್ತಾರೆ. ಇವಾಗ ಈ ಸ್ಕೂಲಲ್ಲೆಲ್ಲ ಮಾನಿಟರ್ ಅಂತೆಲ್ಲ ಮಾಡ್ತಾರೆ ನೋಡಿ, ಅವಾಗ ಮಾನಿಟರ್ ಮಾತ್ರನೇ ಅವನು ಕ್ಲಾಸ್ ಟೀಚರ್ ರೂಮ್ಗೆ ಹೋಗ್ಬೋದು. ಯಾಕಂದರೆ ಸ್ಟಾಫ್ ರೂಮ್ಗೆ ಅವನೊಬ್ಬನೇ ಹೋಗೋದು, ಬೇರೆ ಯಾರೂ ಹೋಗೋಲ್ಲ. ಬಾಕಿಯವ್ರು ಪಾಪ ಎಷ್ಟೋ ಕೆಲಸ ಮಾಡ್ತಾ ಇರ್ತಾರೆ, ಬೋರ್ಡ್ ಒರೆಸೋದು, ಚಾಕ್ ಪೀಸ್ನ ಅದೇ ಜಾಗದಲ್ಲಿ ಇಡೋದು, ಇದೆಲ್ಲ ಯಾರಿಗೂ ಗೊತ್ತಾಗಲ್ವ ಅಂದರೆ ಟೀಚರ್ಗೆ ಖಂಡಿತವಾಗ್ಲೂ ಗೊತ್ತಾಗತ್ತೆ ಇದೆಲ್ಲ ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ಬೇಜಾರು ಮಾಡ್ಕೋಬೇಕಾಗಿಲ್ಲ. ಮಾನಿಟರ್ಗೆ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಅವನು ಸ್ಟಾಫ್ ರೂಮ್ವರೆಗೂ ಹೋಗ್ಬೋದು. ಚಿತ್ರಗುಪ್ತ ಅವ್ನು ಲೆಕ್ಕ ಬರ್ಕೊಂಡಿರ್ತಾನೆ ಯಮಲೋಕದಲ್ಲಿ, ಅವನಿಗೆ ಲೆಕ್ಕ ಬರ್ಕೊಳ್ಳೋಗೆ ಅವ್ನ ಕೆಲಸ. ಆ ಥರ ಒಬ್ಬೊಬ್ಬರಿಗೆ ಒಂದು ವಿಶೇಷವಾದ ಗುಣ, ಅವ್ರ ಕೆಲಸ. ಅದು ಮಾಡಿದ್ರೆ ಯಾವ ಕೆಲಸ ಮಾಡಿದ್ರು, ಇದಿಷ್ಟೇ ಮಾಡಿದ್ರು, ಇದು ಚಿಕ್ಕದು ಇದು ದೊಡ್ಡದು ಅಂತಲ್ಲ. ಭಗವಂತನಿಗೆ ಖಂಡಿತವಾಗ್ಲೂ ಅವ್ನು ತುಂಬ ಸಂತೋಷ ಆಗ್ತಾನೆ. ಎಲ್ಲರೂ ತೊಡಗಿಸ್ಕೊಳ್ಬೋದು. ವಯಸ್ಸಾದವರು ಅವ್ರ ಕೈಲಿ ಏನಾಗುತ್ತೋ ಅದು. ಇವಾಗ ನಮ್ಮ ಮಾಮಿ ದಿನ ಬಂದು ಬತ್ತಿ ಹೊಸಿತಾರೆ, ನೋಡ್ತಾ ಇರ್ತೀವಿ, ಕಿವಿಲೂ ಕೇಳಿಸ್ಕೊತಾರೆ, ಕೈನಲ್ಲೂ ಕೆಲಸ ಮಾಡ್ತಾ ಇರ್ತಾರೆ. ಹೇಗೆ ನೋಡಿ, ನಾವು ಮನಸ್ಸು ಮಾಡಿದ್ರೆ ಪ್ರಾಕ್ಟಿಕಲಾಗಿ ಎಲ್ಲ ಮಾಡ್ಬೋದು. ಸ್ತೋತ್ರ ಪಾಠಗಳನ್ನು ಅದಕ್ಕೆ ಬೈಹಾಟ ಕಲ್ತ್ಕೊಳ್ಳಿ ಅಂತ ನಾನು ಹೇಳೋದು. ಕೆಲಸ ಮಾಡ್ತಾ ಇರೋವಾಗ ಸ್ತೋತ್ರ ಪಾಠಗಳನ್ನು ಹೇಳ್ಕೊಂಡು ನಾವು ಅಡುಗೆ ಮಾಡಿದ್ರೆ ಆ ಸತ್ವ ಅಡುಗೆಗೆ ಹೋಗುತ್ತೆ.
ಯಾವಾಗಲೂ ಅಷ್ಟೇ ಬಾಣಸಿಗರು ಅಡುಗೆ ಮಾಡೋರೆಲ್ಲ ಒಳ್ಳೆ ಮನಸ್ಥಿತಿನಲ್ಲಿ ಅಡುಗೆ ಮಾಡಬೇಕು. ಯಾಕೆ ಎಲ್ಲರ ಮನೇಲೂ ಊಟ ಮಾಡಿಬಿಡಲ್ಲ, ಎಲ್ಲಂದರೆ ಅಲ್ಲಿ ಊಟ ಮಾಡಿಬಿಡಲ್ಲ ಅಂದರೆ ಅಡುಗೆ ಮಾಡೋರ ಮನಸ್ಥಿತಿ ಕೆಟ್ಟದಾಗಿದ್ದರೆ, ಅವ್ರ ಕೋಪ ಆಗಿದ್ದರೆ ಅವ್ರ ಗುಣಗಳೆಲ್ಲ ಅಡುಗೆಗೆ ಹೇಳ್ಕೊಳ್ಳೋದು. ಅದಕ್ಕೆ ಅವ್ರು ತಿನ್ನೋದಿಲ್ಲ. ಇದೆಲ್ಲ ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ. ಇದು ಅವ್ರ ಗುಣವಿಶೇಷಗಳೆಲ್ಲ ಅದರಲ್ಲಿ ಹೇಳ್ಕೊಳ್ಳೋದು. ಅದಕ್ಕೋಸ್ಕರನೇ ಸ್ತೋತ್ರಗಳನ್ನು ಹೇಳ್ಕೊಂಡು ಮಾಡಿ ಅಂತ ಹೇಳೋದು. ಈ ತಿರುಪಳ್ಳಿ ಇದನ್ನೆಲ್ಲನೂ ಹೇಳ್ಕೊಂಡು ಬೆಳಗ್ಗೆ ಹೆಚ್ಚು ಕಡಿಮೆ ಒಂದಷ್ಟು 1 ಗಂಟೆ 1.5 ಗಂಟೆ ಕಾಲ ಆಗೋಷ್ಟು ನಿತ್ಯಾನುಸಂಧಾನ ಸ್ತೋತ್ರಗಳೇ ಇವೆ. ಅದನ್ನೆಲ್ಲ ಹೇಳ್ಕೊಂಡು ಅಡುಗೆ ಮಾಡೋದು. ಒಂದು ಸತಿ ನಿಮಗೆ ಬಾಯಿಗೆ ಬಂದುಬಿಟ್ರೆ ಪುಸ್ತಕ ಏನು ನೋಡ್ಕೊಳ್ಬೇಕು ಅಂತೆಲ್ಲ ಕಲ್ತ್ಕೊಳ್ಳೋವರೆಗೂ ಅದು ಎಣ್ಣೆ ಸುಣ್ಣ ಎಲ್ಲ ಆಗಿರುತ್ತೆ. ಆಮೇಲೆ ಬಾಯಿಗೆ ಬಂದುಬಿಟ್ರೆ ಏನು ಯೋಚನೆ ಇಲ್ಲ. ಹಾಗಾಗಿ ಎರಡೂ ಮಾಡ್ಬೋದು. ನಮಗೆ ಅಷ್ಟು ಕೆಪಾಸಿಟಿ ಇದೆ. ಅಷ್ಟಾವಧಾನಿ ಶತಾವಧಾನಿಗಳೆಲ್ಲ ಹೇಳ್ತಾರಲ್ಲ, ಎಷ್ಟು ಶತಾವಧಾನಿಗಳು ಇವಾಗೆಲ್ಲ ತುಂಬ ಕಡಿಮೆ, ಕೆಲವರೇ ಇರೋದು. ಬೆರಳ ಎಣಿಕೆ ಅಷ್ಟು ಜನ ಇದ್ದಾರೆ. ಏನಂದರೆ ಏಕಕಾಲಕ್ಕೆ 100 ವಿಷಯ ಮಾಡ್ತಾಯಿದ್ರು, ಎಲ್ಲ ಗಮನಿಸ್ತಾರೆ. ಎಲ್ಲ 100 ಜನ ಕೂತ್ಕೊಂಡು ಎಲ್ಲ ಕ್ವಶನ್ ಒಟ್ಟಿಗೆ ಒಬ್ಬರಾದ್ಮೇಲೆ ಒಬ್ರು ಕೇಳ್ತಾಯಿದ್ರೇನು. ಆಮೇಲೆ ಎಲ್ಲರೂ ಸ್ಟಾಪ್ ಮಾಡಿದ್ರೆ ಯಾರು ಫಸ್ಟ್ ಕ್ವಶನ್ ಕೇಳಿದ್ರೋ ಅದೇ ಆರ್ಡರಲ್ಲಿ ಅವ್ರಿಗೆ ಎಲ್ಲ ಕ್ವಶನ್ಗೂ ಆನ್ಸರ್ ಹೇಳ್ತಾ ಇರ್ತಾರೆ ಅಷ್ಟಾವಧಾನಿ. ಅಷ್ಟೇ ಅಲ್ಲದೆ ಅಲ್ಲಿ ಕೊನೆಯಲ್ಲಿ ಯಾರೋ ಒಬ್ಬ 1 ಗಂಟೆ ಹೊಡಿತಾ ಇದ್ದರೆ ಎಷ್ಟು ಸತಿ ಗಂಟೆ ಹೊಡೆದ ಅಂತ ಅದನ್ನು ಕೂಡ ಅವರು ಜ್ಞಾಪಕ ಇಟ್ಕೊಂಡು ಅದು ಹೇಳ್ತಾರೆ. ಇವರೆಲ್ಲ ಶತಾವಧಾನಿ ಅಂತ. ಸದ್ಯದಲ್ಲಿ ನಮಗೆ ಗೊತ್ತಿರೋದು ಗಣೇಶನವರು ಶತಾವಧಾನಿಗಳು. ಅವರು ಈ ಒಂದು ಪ್ರೋಗ್ರಾಮ್ ಮಾಡ್ತಾರೆ, ಶಾರ್ಟ್ಲಿ ಅವರು ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬಸವನಗುಡಿ ಗೋಕುಲ ಇನ್ಸ್ಟಿಟ್ಯೂಟಲ್ಲಿ ಹೋಗಿ ನೋಡ್ಬೋದು. ಯಾಕಂದರೆ ಇನ್ನು ಮುಂದಿನ ಜನ್ರೇಷನ್ಗೆ ಅವಧಾನಿ ಅನ್ನೋದು ಗೊತ್ತಿರಲ್ಲ. ಅವಧಾನಿಗಳು ಎಷ್ಟು ಜನ ಇದ್ದರು, ಮತ್ತೂರಿನಲ್ಲಂತೂ ಎಷ್ಟು ಜನ ಇದ್ದರು. ಏಕಕಾಲಕ್ಕೆ ಎಲ್ಲವನ್ನ ಮಾಡುವಂಥದ್ದು. ಅದು ಹೇಗೆ ಅಂದರೆ ಅವರ ಸ್ಮರಣೆ ಶಕ್ತಿ ಮತ್ತು ಕೌತುಕವಾಗಿ ಇರೋವಂಥ ಬುದ್ಧಿ ಇವೆಲ್ಲನೂ ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು. ಅವರೆಲ್ಲ ಅದನ್ನೆಲ್ಲ ಜಾಗೃತವಾಗಿ ಇಟ್ಕೊಂಡ್ರೆ ಎಲ್ಲರೂ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಬೇಕಷ್ಟೇ. ನಮ್ಗೆ ಆಗಲ್ಲ ಅಂದ್ಕೊಂಬಿಟ್ರೆ ಆಗೋದೇ ಇಲ್ಲ. 2-3 ಕೆಲಸ ಒಟ್ಟಿಗೆ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತೀವಲ್ಲ, ಆಗತ್ತಾ ಅಂದರೆ ಆಗತ್ತೆ. ವಯಸ್ಸಾಗೋಯ್ತು ಅಂತಾರೆ. ಮೊನ್ನೆ ನೋಡಿದೆ ವಾಟ್ಸಪ್ಪಲ್ಲಿ 92 ವಯಸ್ಸದ ಒಂದು ಅಜ್ಜಿ ಮೋಟರ್ ಸೈಕಲ್ ಬಿಡ್ತಾ ಇದ್ದಾರೆ. ನಮಗೆ ಆಗಲ್ಲ ಬಿಡಿ ಇವಾಗ. ಅಲ್ಲ, ಆಗತ್ತಾ ಅಂತ ಕೇಳಿದ್ರೆ ಆಗತ್ತೆ ಅಂತ ಹೇಳೋಕ್ಕೆ ಒಬ್ರು ಯಾರು ಇರ್ತಾರೆ. ಭಗವಂತನಿಗೆ ಅದಕ್ಕೆ ಎಲ್ರಿಗೂ ಒಂದು ಶಕ್ತಿ ಅಂತ ಕೊಟ್ಟಿರ್ತಾನೆ. ಆ ಶಕ್ತಿಯನ್ನು ಉಪಯೋಗಿಸ್ಕೊ. ಶೇವಹಮೆ ಏತಿ ಪರೆ ಹೊಳ್ಳ ನಾವು ಹೇಳ್ತಾಳೆ. ನಮ್ಗೆ ಬರೋಕ್ಕೆ ಹಾಡು ಹೇಳಕ್ಕೆ ನಮ್ಗೆ ಬರುತ್ತಪ್ಪ ಚೆನ್ನಾಗಿ. ಸ್ತೋತ್ರ ಮಾಡ್ತೀವಿ. ಪದ್ಮಮಾಮಿ ದಿನ ಕೈಂಕರ್ಯ ಎಷ್ಟು ಚೆನ್ನಾಗಿ ಮಾಡ್ತಾರೋ ಭಗವಂತ. ಅಷ್ಟು ಖುಷಿ ಆಗ್ಬಿಟ್ಟಿದ್ದಾನೆ ಇಲ್ಲಂತೂ ನಾನು ಹೇಳೋದು. ಅಲ್ಲ, ಒಬ್ಬೊಬ್ರಿಗೆ ಒಂದೊಂದು ಏನೋ ಒಂದು ಕೊಟ್ಟಿರ್ತಾನೆ ಭಗವಂತ, ವಿಶೇಷವಾದ ಶಕ್ತಿ. ಭಗವಂತನಿಗೆ ಅಂತ ಉಪಯೋಗಿಸಿ ಅದನ್ನು. ಎಲ್ಲಿ ಯಾವಾಗಲೂ ಅಲ್ಲ, ಯಾವಾಗಲೂ ಆಗಲ್ವಲ್ಲ ನಮಗೆ ಅಂದರೆ ಪರವಾಗಿಲ್ಲ. ಯಾವಾಗ ಅವಕಾಶ ಸಿಗುತ್ತೋ ಅವಾಗ ಉಪಯೋಗಿಸಿ. ಅವಾಗ ಒಂದು ಗುಂಪಲ್ಲಿ ಬಂದಾಗ 4 ಜನ ಏನೋ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ನೀವೇನು ಮಾಡೋಕ್ಕಾಗುತ್ತೆ ಅದನ್ನು ಮಾಡಿ ಅಷ್ಟೇ. ಭಗವಂತ ಏನೋ ದೊಡ್ಡದಾಗಿ ತಂದು ಬೆಟ್ಟ ಕಡ್ದು ಇಟ್ಬಿಡು ಅಂತ ಏನು ಹೇಳಲ್ಲ. ಬೆಟ್ಟ ಎಲ್ಲ ತೆಗೆಯೋ ಕೆಲಸ ಅವನು ಮಾಡ್ತಾನೆ. ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಬೇಕು. ಈ ಸೇವೆ ಚಿಕ್ಕದಾಗಿ ಎಲ್ಲರೂ ಭಗವಂತನ ಜೊತೆಗೆ ಜೋಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವನು ಎಲ್ಲರ ಮೇಲೂ ಒಂದೇ ಥರ ಕೃಪೆ ಬೀರ್ತಾನೆ. ಕಣ್ಣು ತೆಗೆದಾಗ ಇವ್ರ ಮೇಲೆ ದೊಡ್ಡದಾಗಿ ಬಿಡೋದು, ಇವ್ರ ಮೇಲೆ ಚಿಕ್ಕದಾಗಿ ಬಿಡೋದು, ಆ ಥರ ಏನಿಲ್ಲ. ಅದಕ್ಕೆ ಯಾವಾಗಲೂ ಭಾಗವತ ಗೋಷ್ಠಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಒಬ್ಬ ಭಕ್ತ ಅದರಲ್ಲಿ ನಿಜವಾದವನು ಇದ್ದರೆ ಅವನ ಮೇಲೆ ಒಂದು ಒಳ್ಳೆಯ ದೃಷ್ಟಿ ಬೀಳಬೇಕು ಅಂತ ಕಣ್ಣು ತೆಗಿತಾನಲ್ಲ, ಎಲ್ಲರ ಮೇಲೂ ಅದೇ ದೃಷ್ಟಿ ಬೀಳುತ್ತೆ, ಎಲ್ಲರಿಗೂ ಉದ್ಧಾರ ಆಗ್ತಾರೆ. ಆ ಥರ ಇಲ್ಲಿ ಹೇಳೋದು. இன்றியாம் என்றென்றும் முன் சேவகமே ஏத்தி பறைಗೊಳ್ಮಾನ್. ಇಂದ್ರಿಯಾಮ್ ಒಂದೋಮ್. ಅವತ್ತೆಲ್ಲ ಇರಲಿಲ್ಲ, ಇವತ್ತು ನಾವು ಬಂದಿದ್ದೀವಿ ಅಂತ ಬರೀ ಸ್ತೋತ್ರನೇ ಮಾಡ್ತಾಳೆ, ಏನು ಕೇಳೋದೇ ಇಲ್ಲ. ಇದನ್ನೇ ನಾವು ಹೇಳೋದು. ವರ ಮತ್ತು ಶಾಪ ಅಂತೆಲ್ಲ ಎಂಗಳ್ ಮೇಲೆ ಶಾಪಂ ಇಳಿತೇಲೋರಿಂದ ಎಂಪಾವ ಎಂದಲ್ಲ. ಯಾಕೆಂದರೆ ವರಗಳನ್ನು ಕೇಳ್ಕೊಂಡಾಗ ಆ ವರಗಳನ್ನು ವರ ಥರನೇ ಉಪಯೋಗಿಸ್ಕೊಳ್ಳೋಕ್ಕೆ ನಮಗೆ ಗೊತ್ತಿರಬೇಕು. ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಹೋದರೂ ಕಷ್ಟನೇ. ನಾವು ಎಲ್ಲಿ ನೋಡಿದ್ವಿ, ವರ ಶಾಪ ಆಗೋದು ನೋಡಿದ್ದೀವಿ. ಭಸ್ಮಾಸುರನಿಗೆ ಒಂದು ವರ ಸಿಕ್ತು, ಆದರೆ ಅವನಿಗೆ ಶಾಪನೇ ಆಯಿತು, ಅವನೇ ಸುಟ್ಟೋದ. ಅದರಲ್ಲಿ ಕೈಕೇಯಿಗೆ 2 ವರ ಸಿಕ್ಕಿತ್ತು, ಅದರಲ್ಲಿ ಏನಾಯಿತು, ಯಾವಾಗ ಕೇಳಬೇಕು ಅಂತ ಗೊತ್ತಿರಲಿಲ್ಲ. ರಾಮನಿಗೆ ಪಟ್ಟಾಭಿಷೇಕ ಬೇಡ ಅಂತ ಕೇಳಿದ್ಲು, ರಾಮ ಕಾಡಿಗೆ ಹೋಗಬೇಕು ಅಂತ ಅಂದ್ಕೊಂಡ್ಲು, ಭರತ ರಾಜ ಆಗಬೇಕು ಅಂದ್ಕೊಂಡ್ಲು, ಯಾವುದೂ ನಡೀಲಿಲ್ಲ. ನಾವು ಅಂದ್ಕೊಂಡ್ರೆ ಅದೇನೂ ನಡೆಯೋಲ್ಲ. ಯಾಕಂದರೆ ನಾವೆಲ್ಲ ಸತ್ಯ ಸಂಕಲ್ಪರಲ್ಲ. ಸತ್ಯ ಸಂಕಲ್ಪ, ಸತ್ಯಕಾಮ, ಸತ್ಯ ಸಂಕಲ್ಪ ಅನ್ನೋದು ಆ ಷಾಡ್ಗುಣ್ಯಕ್ಕೆ 2 ಸೇರಿದ್ರೆ ಅಷ್ಟಗುಣ ಆವಿರ್ಭಾವ ಆಗತ್ತಲ್ಲ. ಎಲ್ಲಿ ವೈಕುಂಠದಲ್ಲಿ ಈ 2 ಗುಣ ಮಾತ್ರ ಭಗವಂತನಿಗೆ ಇರೋದು. ಅವನು ಸತ್ಯಕಾಮ, ಸತ್ಯ ಸಂಕಲ್ಪ. ಅವನು ಏನು ಬೇಕಾದರೂ ಅನ್ಕೋಬೋದು, ಏನು ಬೇಕಾದರೂ ಆಗತ್ತೆ. ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡ್ರು ಅದು ನಡೆಯುತ್ತೆ. ಇದು ಭಗವಂತನಿಗೆ ಆಗುವಂಥದ್ದು. ಇವಳು ಏನು ಮಾಡಿದ್ಲು, 2 ವರ ಕೇಳಿದ್ಲಲ್ಲ. ಭರತ ಕಾಡಿಗೂ ಹೋಗಲಿಲ್ಲ, ದಶರಥನೂ ಸತ್ತೋಗ್ಬಿಟ್ಟ, ಎಲ್ಲ 3 ಜನರು ವಿಧವೆಯರಾಗ್ಬಿಟ್ರು. ಭರತ ಹೋಗಲಿ, ಇದು
ರಾಜ್ಯ ತಗೊಳ್ಳಿಲ್ಲ, ಅವನು ಕಾಡು ಕೊಟ್ಟೋಗ್ಬಿಟ್ಟ. ಈ ಥರ ವರಗಳು ಶಾಪು ಆಗಿಬಿಡುತ್ತೆ. ಆ ಥರ ಇವರೇನು ಕೇಳ್ಕೊಳ್ಳೇ ಇಲ್ವಂತೆ. ಬಂದ ಸ್ತೋತ್ರ ಮಾಡಿದ್ವಿ ಅಷ್ಟೇ, ಸ್ತೋತ್ರ ಮಾಡಿದ್ದೇ ನಮಗೆ ಒಂದು ದೊಡ್ಡ ಹೆಮ್ಮೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಕೆಲವು ಭಾಷೆಗಳು ತುಂಬ ಚೆನ್ನಾಗಿದೆ, ಹೇಗೆ ಅದನ್ನು ಅನುಭವಿಸಿ ಇವತ್ತಿನ ಇದನ್ನು ನೋಡಿಕೊಂಡು, ಯಾಕಂದರೆ ತುಂಬಾ ಇದೆ ನಾನು ಹೇಳಬೇಕಾಗುತ್ತೆ. ಈ ವಾಮನ ಅವತಾರ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಅದರಲ್ಲೂ ತಿರುಮಂಗೈ ಆಳ್ವಾರು ಮತ್ತು ಪೆರಿಯಾಳ್ವಾರು ವಾಮನ ಅವತಾರನ ಎಲ್ಲ ಆಳ್ವಾರು ಕೊಂಡಿದ್ದಾರೆ. ಇವರು ತಿರುಮಂಗೈ ಆಳ್ವಾರು ಹೇಳ್ತಾರೆ, ಬ್ರಹ್ಮ ಕಡೆಗಿನ ಪಾದವು ಅಂತಲೇ ಹೇಳ್ತಾರೆ. ಬ್ರಹ್ಮನೇ, ಚತುರ್ಮುಖ ಬ್ರಹ್ಮ ತಪಸ್ಸನ್ನು ಬಿಟ್ಬಿಟ್ಟು ಆ ಪಾದವನ್ನು ತೊಳೆದ. ಅಷ್ಟು ವಿಶೇಷವಾದ ಅಂದರೆ ಒಂದೊಂದು ಅಲ್ಲಿ ಮೇಲಿಂದ ತಿರ್ಗಾ ಬರ್ತೀನಿ ಅಂದರೆ ಈ ಉಲಹ ಅಳಂದಾಯ ಅಡಿಪೋತಿ ಅನ್ನೋಕ್ಕೆ ಆ ಅಡಿಗೆ ಹೇಳ್ತಾರೆ. உண்மிதியில் புனலரும் ஒரு கால் நிற்ப ஒரு காலும் காமருஷீர உணனுள்ளத்து விண்மதியும் கடந்தண்ட மீது போய் இரு ವಿಶುಂಬಿನ್ನೂಡು போய் எழுந்து ಕಾಲಾಗೆ ಉದ್ದಕ್ಕೋಯ್ತಂತೆ. ವ್ರೀಡಾವಿದ್ದವದಾನ ವಯಶೋ ನಾಸೀರ ದಾಟಿ ಬಟಃ ತ್ರಯ್ಯಕ್ಷಮ್ಮ ಕುಟಂ ಪುನನ್ನು ವತುನಃ ತ್ರೈವಿಕ್ರಮೋ ವಿಕ್ರಮಃ. ವದಾನ್ಯ ಅಂತ ಕೇಳ್ತಾ ಇರ್ತಾನಂತೆ. ಇನ್ನೇನು ಬೇಕು ಕೇಳು, ಇನ್ನೇನು ವದ ಅನ್ಯ ಇನ್ನೇನು ಬೇಕು ಅಂತ ಬಲಿಚಕ್ರವರ್ತಿ ಕೇಳ್ತಾನೆ ಇರ್ತಾನಂತೆ. ಅಷ್ಟು ಕೊಡೋಷ್ಟು ನಂತರ ಇದೆ ಅಂತ ಅಹಂಕಾರ ಅವನಿಗೆ ಬಂದಿರುತ್ತೆ. ಆ ಅಹಂಕಾರವನ್ನು ಮುರಿಯೋಕ್ಕೆ ಅಂತಲೇ ಭಗವಂತ ಅವತಾರ ಮಾಡ್ತಾನೆ. ಇಲ್ಲಿ ಮೇಲೆ ತಣ್ಮದಿಯಂ ಕದಿರವನುಂ ತವಿರ ಓಡಿ ಕಾಲು ಬರ್ತಾ ಇರೋದು ನೋಡ್ಬಿಟ್ಟು ಚಂದ್ರ ಸೂರ್ಯ ಜಾಗ ಬಿಡ್ತಾರಂತೆ. ಅಯ್ಯೋ ಏನೋ ಬರ್ತಾ ಇದೆ ಇಷ್ಟು ದೊಡ್ಡದಾಗಿ ಅಂದ್ಬಿಟ್ಟು. ಅದು ಎಲ್ಲ ಅರ್ಥ ಸಹಿತ ನಾವು ಅನುಸಂಧಾನ ಮಾಡಿದ್ರೆ ಭಾಷೆಗಳು ಹಾಗೆ ಕಣ್ಣು ಕಟ್ಟತ್ತೆ. ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಅವಾಗ ಹೊಟ್ಟೋಗ್ಬಿಡ್ಬೋದು, ನಾವು ತ್ರೇತಾಯುಗಕ್ಕೆ ಹೋಗ್ಬೋದು, ಕೃತಿಯುಗಕ್ಕೆ ಹೋಗ್ಬೋದು, ಅಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅವರು. ತಾರಕೈನ್ ಪುರಂ ತಡವಿ ಅಪ್ಪಾಲ್ ಮಿಕ್ಕ ಫುಲ್ ಅಂಟಕಟಾಹವನ್ನು ವರ್ಣಿಸ್ತಾರೆ. ಹಾಗೆ ಹೋಗಿ ನಕ್ಷತ್ರ ಮಂಡಲವನ್ನೆಲ್ಲ ದಾಟಿ ಅಪ್ಪಾಲ್ ಮಿಕ್ಕ ಮಿಲ್ಕಿ ವೇ ದಾಟಿ ಹೋದ್ರಂತೆ. ಅಪ್ಪಾಲ್ ಅಂದರೆ ಮಿಲ್ಕಿ ವೇ. ಅದನ್ನೆಲ್ಲ ಆವಾಗಲೇ ತಿರುಮಂಗೈ ಆಳ್ವಾರ ಹೇಳ್ಬಿಟ್ಟಿದ್ರು. ಇವಾಗೆಲ್ಲ ನಾವೇನು 1000 ವರ್ಷದ ಸಿವಿಲೈಸೇಷನ್ ಅಮೇರಿಕನ್ಸ್ದು, ಅದನ್ನು ಕೊಂಡಾಡ್ಕೊಂಡು ಕೈಯಲ್ಲಿ ತಟ್ಟೆ ಇಟ್ಕೊಂಡು ಅರ್ಚನೆ ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಎಷ್ಟಿತ್ತು, ಏನಿದೆ, ಏನು ಕಳ್ಕೊಂಡಿದ್ದೀವಿ, ಇದನ್ನೆಲ್ಲ ಅಲ್ವಾ ನಾವು ನೋಡಬೇಕು. ಅದನ್ನು ತೋರಿಸ್ಕೊಡ್ತಾರೆ ಅವರು. ಮಣ್ಣುಳದೊಂ ಮಹಾಪಡತ ನಿಂದ್ರ ಎಂದೈ ಸ್ಥಿರವಾಗಿ ನಿಂತು ಇಡೀ ಜಗತ್ತನ್ನು ಅಳ್ಕೊಂಡು ತನ್ನದು ಅಂತ ತೋರಿಸ್ಕೊಂಡಿದ್ದ ಅವತಾರ ಅದು. ಮಲರ್ಪುರೆಯುಂ ತಿರುವಡಿಗಳೇ ಒಣಗಿನೇನೆ ಅಡಿಪೋತಿ ಅಂತ ಹೇಳಿದ್ರಲ್ಲ, ಇಲ್ಲಿ ತಿರುಮಂಗೈ ಆಳ್ವಾರು ಹೇಳ್ತಾರೆ, ಹೂವಿನ ಥರ ಇತ್ತಂತೆ ನಿನ್ನ ಪಾದ, ಅದನ್ನು ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಗಂಗೆ ಇವರು ತಿರುಮೈಷ ಆಳ್ವಾರು ಅವರು ತುಂಬ ಚೆನ್ನಾಗಿ ಹಾಡ್ತಾರೆ. ಗಂಗೆ ನೀರ್ ಪಯಂದ ಪಾದ ಪಂಗ ಎತ್ತ ಮಣ್ಣಲೆ ಅಂಗೈಯಾಳಿ ಶಂಗ ತಂಡ ವಿಲ್ಲುವಾಳು ಮೇಂದಿನಾಯ್. ಅವನು ಹಾಗೆ ಬೆಳೆದಂತೆ ಅಂಗೈಯೆಲ್ಲ ಆಳಿ ಶಂಕ ಆ ಕಡೆ ಈ ಕಡೆ ಹೋಗ್ತಾ ಇತ್ತಂತೆ. ಅದು ಎಲ್ಲ ಸೈಜ್ ಕಡಿಮೆ ಆಯಿತು ಅಂತ. ಆಳಿ ಎಳ ಶಂಗುಂಬಿಲ್ಲು ಮೇಳ ಚಿಕ್ಕದಾಗಿತ್ತಲ್ಲ, ಪುಟಾಣಿಯಾಗಿದ್ದ ತ್ರಿವಿಕ್ರಮ ವಾಮನನಾಗಿ ಬಂದ, ಆಮೇಲೆ ತ್ರಿವಿಕ್ರಮನಾಗಿದ್ದಾಗ ಚಿಕ್ಕದಾಗಿತ್ತು. ದೊಡ್ಡದಾದಾಗ ಸೈಜ್ ದೊಡ್ಡದಾಯ್ತಲ್ಲ, ಅದು ಎಲ್ಲ ಚೇಂಜ್ ಮಾಡ್ಕೊಳಂತೆ. ಆಡಿ ಎಳ ಶಂಗುಂಬಿಲ್ಲು ಮೇಳ ಅಂತ ಅವರು ನಮ್ಮಾಳ್ವಾರು ಹಾಡ್ತಾರೆ. ಸಿಂಗಮಾಯ ದೇವದೇವತೇನು ನಾವು ಮೆನ್ಬಲ ಮಂಗೈ ಮನ್ನಿ ವಾಳು ಮಾರ್ಬ ಆಳಿ ಮೇನಿ ಮಾಯನೇ. ಅವನು ಮಾಯನೇ ಅಂತ ಹೇಳ್ತಾರಲ್ಲ, ಆ ಥರ ಆಶ್ಚರ್ಯ ಚೇಷ್ಟಿತ. ಆ ಥರ ಏನಾಗಲ್ಲ ಅಂತ ಅಂದ್ಕೊಳ್ತಾರೋ ಅಘಟಿತ ಘಟನಾ ಸಾಮರ್ಥ್ಯ. ಈ ಘಟನೆ ಯಾರ ಕೈಲೂ ಮಾಡೋಕ್ಕಾಗಲ್ಲ ಅಂದರೆ ಮಾಡಿ ತೋರಿಸ್ತಾನೆ, ಆ ಥರದವನು ಅಂತ. ಷಡ್ರಂಗ ತೆನ್ನಿಲಂಗೈ ಚೆತ್ತ ಅಂತ ಹೇಳ್ಬೇಕಾದ್ರೆ ಇದರಲ್ಲಿ ತೇಜಸ್ಸು ವೀರ್ಯ ಎಲ್ಲವನ್ನ ತೋರಿಸಿದ್ರು. ತಿರಲ್ ಅಂತ ಹೇಳಿಬಿಟ್ಟು ಹೊನ್ನಚ್ಚ ಹಣಮಲ್ಲಿ ಸಾಮರ್ಥ್ಯ ತೋರಿಸಿದ್ರು. ಒಂದು ಚಿಕ್ಕ ಮಗು ಆಗಿದ್ರೆ ಕೂಡ ಒತ್ತು ಏನು ಬೇಕಾದರೂ ಕೆಡೋಗ್ಬಿಡ್ಬೋದು ಅಂತ ತೋರಿಸ್ಕೊಂಡ್ರು. ಅಲ್ಲಿ ಕಂಟ್ರು ಕುಣಿಲ ಏರಿಂದ ಅನ್ಬೇಕಾದ್ರೆ ಆ ಕುಂಚಿತ ಪಾದ ಸೌಂದರ್ಯ ಎಷ್ಟು ಚೆನ್ನಾಗಿದ್ದ ಅನ್ನೋದು ಕೃಷ್ಣಾವತಾರವನ್ನೇ ಸೊಗಸು. ಅಷ್ಟು ಚೆನ್ನಾಗಿದ್ದ, ಅದನ್ನು ತೋರಿಸ್ಕೊಡ್ತಾರೆ. ಕುಂಡ್ರು ಕೊಡೆಯ ಎಡುತ್ತಾಯಿ ಗುಣಪೋತಿ, ಅದಂತೂ ಹೇಳೋಕ್ಕೆ ಸಾಧ್ಯವಿಲ್ಲ. ಭಗವಂತನ ಹತ್ರ ಸೌಲಭ್ಯ ಸೌಶಲ್ಯ ಮಾತ್ರ ಇಲ್ಲ ಅಂತ ಹೇಳಿದ್ರೆ ಇಷ್ಟು ಸರಾಗವಾಗಿ ನಾವೆಲ್ಲ ಅವನ ಹತ್ರ ಹೋಗೋಕ್ಕೆ ಆಗಲ್ಲ. ಅದಕ್ಕೆಲ್ಲ ನಮಗೆ ಅರ್ಚಾಮೂರ್ತಿನೇ ನಮಗೆ ನಿದರ್ಶನ. ಯಾಕೆಂದರೆ ಸುಲಭವಾಗಿ ನಿಮಗೆ ಯಾವಾಗ ಪುರ್ಸತ್ತಿರುತ್ತೋ ಅಷ್ಟೇ ಹೊತ್ತು ಬಂದು ನಾವು ಇವತ್ತು 10 ನಿಮಿಷಪ್ಪ ನಾನು ದೇವಸ್ಥಾನಕ್ಕೆ ಅಷ್ಟೇ ನೋಡ್ಕೊಂಡು ಬರ್ತೀನಿ, ಅವನು ಏನೂ ಅನ್ನಲ್ಲ. ಇವತ್ತು 1 ಅವರ್ ಇಲ್ಲೇ ಕೂತಿರ್ತೀನಿ, ನಿನ್ನ ಸ್ತೋತ್ರ ಮಾಡ್ತೀನಿ ಅಂದರೆ ಅದಕ್ಕೂ ಓಕೆ, ಏನೂ ಮಾತಾಡಲ್ಲ. ಹಾಗೆ ಒಂದು ಸೌಲಭ್ಯ ಅಂತ ಹೇಳಿದರೆ ಅರ್ಚಾಮೂರ್ತಿ. ಅದನ್ನು ಇಲ್ಲಿ ಸೌಲಭ್ಯ ಸೌಶಲ್ಯಕ್ಕೆ ಆಶ್ಚರ್ಯಕರವಾಗಿ ಇಲ್ಲಿ ವಿಷ್ಣು ಶಕ್ತಿ ಅಂತ ಹೇಳ್ತಾರಲ್ಲ, ಅದನ್ನು ತೋರಿಸ್ಬೇಕಾದ್ರೆ
ಕುಂಡ್ರೆ ಆ ಬೆಟ್ಟವನ್ನು ಚಿಕ್ಕ ಮಗುವಾಗಿರ್ಬೇಕಾದ್ರೆ ಕೂಡ ತೆಗೆದು ತೋರಿಸೋದನ್ನೆಲ್ಲ ಅದು ಹೇಳ್ತಾರೆ. ಜೃಂಭಿತಂ ತದ್ದನುಷ್ಟ್ರ ಶೈವಂ ವಿಷ್ಣು ಪರಾಕ್ರಮೈ ಅಧಿಕಂ ಮೈನಿರೇ ವಿಷ್ಣು ದೇವರ್ಷಿ ಗಣಾಸ್ತದ. ಇದು ರಾಮಾಯಣದಲ್ಲೇ ಬರುತ್ತೆ. ರಾಮಾಯಣದಲ್ಲಿ ಒಂದು ಕಡೆ ಇದನ್ನು ತೋರಿಸ್ಕೊಳ್ತಾರೆ. ಎಲ್ಲರೂ ಆಶ್ಚರ್ಯಪಟ್ಬಿಟ್ರಂತೆ. ಹೇಗೆ ಅಂದರೆ ಈ ಥರ ಒಂದು ಸೇತುವೆ ಕಟ್ಟೋಕ್ಕಾಗತ್ತೆ? ಮೇಲಿಂದ ದೇವತೆಗಳೆಲ್ಲ ನೋಡ್ತಾನೆ ಇರ್ತಾರಂತೆ. ಯಾಕಂದರೆ ಅವರೇ ಎಲ್ಲ ಬೇಡ್ಕೊಂಡಿರೋದು ವಿಷ್ಣುನ ಅವತಾರ ಮಾಡಿ ಈ ಎಲ್ಲ ಕೆಟ್ಟ ರಾಕ್ಷಸನ ನಿರಸನ ಮಾಡಬೇಕು ಅಂತ. ಇಷ್ಟೊಂದು ಶಕ್ತಿ ಹೀಗೆಲ್ಲ ಕಟ್ಟೋಕ್ಕಾಗತ್ತಾ? ದೇವತೆಗಳಿಗೆ ಅಮಾನುಷ ಶಕ್ತಿ ಇತ್ತು. ಬೇಕಾದರೆ ಅವ್ರು ಹಾಗೆ ಎಲ್ಲರೂ ಟ್ರಾನ್ಸ್ಫರ್ ಮಾಡಿಬಿಡ್ಬೋದಾಗಿತ್ತು. ಏನೂ ಮಾಡಲಿಲ್ಲ. ತೇರೇ ಕೊಡಲಿಲ್ಲ ಭಗವಂತನಿಗೆ. ತೇರು ಕೂಡ ಕೊಡಲಿಲ್ಲ. ನಾವು ಹೇಳ್ತೀವಲ್ಲ, ಇಂದ್ರ ಎಷ್ಟು ದುರಹಂಕಾರಿ ಅಂತ ಹೇಳಿದ್ರೆ, ಜನಸ್ಥಾನದಲ್ಲಿ ಕಾಡಲ್ಲಿ ಬರ್ತಾ ಇದ್ದಾಗ ಅಗಸ್ತ್ಯರ ಆಶ್ರಮಕ್ಕೆ ಬರ್ತಾನೆ. ಬಂದುಬಿಟ್ಟು ರಾಮ ಬಂದಿದ್ದಾನೆ ಅಂತ ಗೊತ್ತಿದ್ರು ಕೂಡ ಇಂದ್ರ ಬಂದು ಅಗಸ್ತ್ಯರ ಹತ್ರ ಒಂದಷ್ಟು ಈ ಅಸ್ತ್ರಗಳೆಲ್ಲ ಕೊಟ್ಬಿಟ್ಟು, ರಾಮ ಬರ್ತಾ ಇದ್ದಾನೆ, ಅವ್ನು ಬಂದರೆ ಇದನ್ನೆಲ್ಲ ಕೊಡಿ, ಮುಂದೆ ಯುದ್ಧ ಆಗುತ್ತಲ್ಲ ಅದಕ್ಕೆ ಉಪಯೋಗಿಸ್ಕೊಳ್ಬೋದು ಅಂತ. ಇವನಿಗೇನು ಕಷ್ಟ ಅಂತೆ, ಒಂದು 4 ಹೆಜ್ಜೆ ಇನ್ನೊಂದು ಸ್ವಲ್ಪ ದೂರ ಹೋಗಿ ರಾಮನಿಗೆ ಕೊಡ್ಬೋದಾಗಿತ್ತಲ್ಲ. ಅದು ಮಾಡಲಿಲ್ಲ. ಅಲ್ಲೇ ದುರಂಕಾರ. ಅದು ಮಾಡ್ದ. ಅದು ಹೋಗಲಿ. ಅದಾದಮೇಲೆ ಏನು ಮಾಡ್ದ, ಪಟ್ಟಾಭಿಷೇಕ ಆಯ್ತಲ್ಲ ರಾಮನ್ನ, ಎಲ್ಲರನ್ನೂ ಕರೆದಾಗ ಇಂದ್ರ ಈ ಮನುಷ್ಯನ ಪಟ್ಟಾಭಿಷೇಕಕ್ಕೆಲ್ಲ ನಾವೇನು ಹೋಗೋದು, ಪ್ರೋಟೋಕಾಲ್. ಅವ್ನು ಯಾರೋ ಒಬ್ಬನ ವಾಯುನ ಕಳಿಸ್ಬಿಟ್ನಂತೆ, ನೀನೇ ಹೋಗು, ಒಂದು ಒಳ್ಳೆ ಹಾರ ಏನೋ ಪ್ರೆಸೆಂಟೇಷನ್ ಕೊಟ್ಟ, ತೊಗೊಂಡೋಗಂತ ಕೊಟ್ಬಿಟ್ಟ. ತೊಗೊಂಡೋಗೋದಾಗ ಭಗವಂತನ ಗೊತ್ತಾಗಲ್ವಾ, ಆ ಹಾರ ನೋಡಿ ಸೀತೆ ಕಡೆ ನೋಡ್ತಾನಂತೆ. ಸೀತೆಗೆ ಕೋಸಲ ದೇಶದಲ್ಲಿರೋರಿಗೆಲ್ಲ ಒಂದು ಒಳ್ಳೆಯ ಒಂದು ಗುಣ ಏನಪ್ಪ ಅಂದರೆ, ಬಾಕಿಯವ್ರ ಮನಸ್ಸಲ್ಲಿ ಏನು ಇಂಗಿತ ಇರುತ್ತೆ ಅದು ಚೆನ್ನಾಗಿ ಗೊತ್ತಾಗುತ್ತಂತೆ. ಮಾತಾಡೋಕ್ಕೆ ಮುಂಚೆನೇ ರಾಮ ಸೀತಾ ಅಂತಲ್ಲ, ಕೋಸಲ ದೇಶದ ವೈಶಿಷ್ಟ್ಯ ಸಾಧಾರಣ ಜನರಿಗೂ ಕೂಡ ಗೊತ್ತಾಗ್ಬಿಡ್ತಾ ಇತ್ತಂತೆ. ಅವ್ರ ಮನಸ್ಸಲ್ಲಿ ನೆಕ್ಸ್ಟ್ ಏನು ಮಾತಾಡ್ತಾರೆ, ಏನು ಮಾತಾಡಬೇಕು ಅಂತ ಅನ್ಕೋತಿದ್ದಾರೆ ಅಂತ ಟೆಲಿಪತಿ ಥರ ಗೊತ್ತಾಗ್ತಾ ಇತ್ತಂತೆ. ಸುಮ್ಮನೆ ಹೀಗೆ ರಾಮ ಹಾಗೆ ಕೃಷ್ಣ ಸೀತೆ ಕಡೆ ನೋಡಿದ ತಕ್ಷಣ ಗೊತ್ತಾಯಿತು ಅಂತ ಹೇಳ್ಕೊಡ್ತಾರೆ. ನಿನಗೆ ಯಾರು ಇಷ್ಟನೋ ಅವ್ರಿಗೆ ಕೊಡು ಅಂತಾರೆ. ಹನುಮಂತನ ಕೊಟ್ಬಿಡ್ತಾರೆ. ಕೋತಿ ಕೈಲಿ ಮಾಣಿಕ್ಯ ಅಂತ ಒಂದು ಗಾದೆ ಬಂತಲ್ಲ, ಇದರಿಂದನೇ ಹನುಮಂತ ನೋಡ್ತಾನೆ, ಇದು ನನಗೇನಾಗಬೇಕಾಗಿದೆ, ನಾನೇನು ಅಲಂಕಾರ ಮಾಡ್ಕೊಳ್ತೀನ ಅಂತ. ಇಲ್ಲ, ತುಂಬ ಚೆನ್ನಾಗಿದೆ, ಹಾಕೋ, ನೀನು ಎಷ್ಟು ಕಷ್ಟಪಟ್ಟಿದೆಯಾ, ನೀನು ಸಮುದ್ರ ಎಲ್ಲ ಹಾರ್ಕೊಂಡು ಬಂದು ನಾನಿರೋ ವಿಷಯ ತಿಳಿಸಿದ್ದೇನೆ ರಾಮನಿಗೆ, ನೀನೇ ಅಲ್ವಾ, ಹಾಕೋ ಅಂತಾರೆ. ಇದರೊಳಗೆ ರಾಮ ಇದ್ದಾನ ಅಂತ ಕೇಳ್ತಾನೆ. ಮುತ್ತರಲ್ಲಿಲ್ಲಾದರೂ ರಾಮ ಇರತ್ತಾ ಅಂತ. ಯಾಕಿರಲ್ಲ ಅಂತ ಹೇಳ್ತಾನೆ. ಒಂದೊಂದು ಮಣಿನೂ ಕಚ್ಚಿ ಕಚ್ಚಿ ಎಲ್ಲ ವಾಯು ಎದುರುಗೇನೆ ಆಹಾರ ಎಲ್ಲ ನಾಶ ಮಾಡಿಬಿಡ್ತಾನೆ. ಅಂದರೆ ದುರಹಂಕಾರದಿಂದ ಯಾರಾದರೂ ಒಬ್ಬರು ಕೊಟ್ಟಿದ್ರೆ ಅದು ಭಗವಂತನಿಗೆ ಹೋಗಿ ಸೇರಲ್ಲ ಅನ್ನೋಕ್ಕೆ ಅದೇ ನಿದರ್ಶನ. ಅಲ್ಲಿ ಇವಾಗ ಏನೋ ಒಂದು ಕೊಡ್ತಾ ಇರಬೇಕಂದ್ರೆ ಒಂದು ಸಣ್ಣದಾಗ ಒಂದು ಅಹಂಕಾರ, ಇದು ನಾನು ಮಾಡಿಸಿದ್ದು, ನಾ ಕೊಟ್ಟಿದ್ದು ಅಂತ ಅಂದ್ಕೊಂಡ್ರೆ ಎಲ್ಲರೂ ಕೆಲವ್ರು ಹಾಗೆ ಟ್ಯೂಬ್ಲೈಟು ಇದ್ರ ಮೇಲೆ ಎಲ್ಲ ದೊಡ್ಡದಾಗಿ ಪೇಂಟ್ ಮಾಡ್ತಾರೆ, ನಾವು ಕೊಟ್ಟಿದ್ದು. ಲೈಟ್ ಹಾಕಿದ್ರೆ ಬೆಳಕೆ ಬರಬಾರ್ದು ಅಷ್ಟು ಪೇಂಟ್ ಹೊಡೆದ್ಬಿಟ್ಟಿರ್ತಾರೆ. ಅವ್ರದ್ದೇನೋ ಹೆಸರು ಬೇರೆ ದೊಡ್ಡದಾಗಿರುತ್ತೆ, ಪರಶುರಾಮ ರೆಡ್ಡಿನೋ ಇನ್ನೋ ಯಾವುದೋ ಒಂದು ಇರುತ್ತೆ. ಅದಷ್ಟು ಪೇಂಟ್ ಮಾಡಬೇಕಾದ್ರೆ 1 ಟ್ಯೂಬ್ಲೈಟ್ ಸಾಕಾಗಲ್ಲ, 2-3 ಟ್ಯೂಬ್ಲೈಟ್ ಸೇರಿಸಿ ಪೇಂಟ್ ಮಾಡಬೇಕು. ಆ ಥರ ಹೆಸರು ಹಾಕೊಂಡ್ಬಿಟ್ರೆ ಅವಾಗ ಒಂದು ಲೇಷ, ಒಂದು ಸ್ಪೆಕ್ ಅಹಂಕಾರ ಇದ್ದರೆ ಕೂಡ ಭಗವಂತ ಅದನ್ನು ಸ್ವೀಕಾರ ಮಾಡೋಲ್ಲ. ಅಲ್ಲಿ ತೋರಿಸ್ತಾರೆ. ಈ ಅಹಂಕಾರನ ಮುರಿಯೋಕ್ಕೇನೆ ಬೆಟ್ಟ ತಗೊಂಡಾಗ ಗುಣಂ ಪೋತಿ ಅಂತ ಅಲ್ಲಿ ನಾವು ಹೇಳಿದ್ವಲ್ಲ, ಬೆಟ್ಟ ತಗೊಂಡಾಗ ಏನು ಗುಣ ಅಂತ ಹೇಳಿದ್ರೆ, ಇಂದ್ರನಿಗೆ ಅವನ ಗರ್ವಭಂಗ ಮಾಡಬೇಕಾಗಿತ್ತು. ಅದನ್ನು ತ್ರೇತಾಯುಗದಲ್ಲಿ ಅವನು ತೋರಿಸಿದ ಕೆಟ್ಟ ಬುದ್ಧಿಗೆ ದ್ವಾಪರ ಯುಗದಲ್ಲಿ ಅವನು ಗರ್ವಭಂಗ ಮಾಡ್ತಾನೆ. ಅವನು ವರ್ಣನ ಕಳಿಸಿ ಎಲ್ಲ ಮನೆ ಸುರಿಸಿದ್ನಲ್ಲ, ಸೋತೋಗಿ ವರ್ಣ ನಿನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ನಲ್ಲ, ಅವಾಗ ಏನು ಮಾಡ್ತಾನೆ, ಕಾಮಧೇನುವನ್ನು ಕರ್ಕೊಂಡು ಬಂದು ಹಸುಗಳಿಂದ ಕೊಡವಾಗಿ ಹಾಲನ್ನು ತಂದು ಗೋವಿಂದ ಪಟ್ಟಾಭಿಷೇಕ ಮಾಡ್ತಾನೆ. ಗೋವಿಂದನ ಹೆಸರು ಅವನೇನೇ ನಾಮಕರಣ ಮಾಡಿದ್ದು. ಯಾರು? ಇಂದ್ರ. ಹಾಲಲ್ಲಿ ಅಭಿಷೇಕ ಮಾಡ್ತಾನೆ, ಅವನಿಗೆ ತಾನೇ ಮಾಡಿ ಅವನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ನೀನೇ ಸರ್ವಾಧಿಕಾರಿ ಅಂತ ಹೇಳಿ ಸ್ಥಾಪನೆ ಮಾಡ್ಕೊಂಡು ಆ ಮಗುಗೆ ಹೇಳ್ಬಿಟ್ಟು ಹೋಗ್ತಾನೆ. ಯಾರೇ ಎಲ್ಲೇ ಆದರೂ ಒಂದು ಚೂರು ಗರ್ವಪಟ್ಟಿದ್ರು ಅದನ್ನು ಅವನು ಭಂಗ ಮಾಡ್ತಾನೆ. ಅದಕ್ಕೆ ಇಲ್ಲಿ ಹೇಳಿದ್ರು ಚುಂಬಿತಮ್ ಅಂತ ಹೇಳಿ. ಕೂರ್ವೇಲ್ಕೊಡನ್ ತೊಳಿಲ್ಲ ಅಂತ ಹೇಳಬೇಕಾದ್ರೆ ಆ ಚರಿತ್ರೆ ಆಗಲೇ ನಾನು ಹೇಳಿದ್ದೆ, ಮತ್ತೆ ಹೇಳಿರ್ಬೇಡ. ಇಲ್ಲಿ ಸ್ವೋಪದೇಶ ಅರ್ಥದಲ್ಲಿ ಕೆಲವ್ರನ್ನ ಹೇಳ್ತಾರೆ. ಶಕಟಾಸುರ ಭಂಜನನ್ನು ಏನಂದರೆ, ಮನೋರಥ ಇದೆಯಲ್ಲ, ಆ ರಥ ಅಂದರೆ ಒಂದು ಗಾಡಿ ಅಂತ ಇಟ್ಕೊಳ್ಳಿ. ಆ ಮನೋರಥ ಯಾವಾಗಲೂ ಎಲ್ರಿಗೂ ಒಳ್ಳೆಯದಾಗಿರಬೇಕು. ಕೆಟ್ಟ ಮನೋರಥ, ಮನಸ್ಸಲ್ಲಿ ಏನಾದರೂ ಒಂದು ಕೆಟ್ಟ ಯೋಚನೆ ಇದ್ದರೆ ಅದನ್ನು ಭಂಜಿಸಬೇಕು, ಅದನ್ನು ಮುರಿದು ಬಿಡಬೇಕು. ಯಾವಾಗ ನರಕವಾಶಲ್ ಕೀಟಾನೆ ಅಂತ ಹೇಳ್ತಾರಲ್ಲ, ಅಹಂಕಾರವನ್ನು, ನರಕದ ದಾರಿಯನ್ನು ಮುರಿದ ಶಕ್ತಾಸುರನ ಭಂಜನಕ್ಕೆ ಅನೇಕ ಸ್ವೋಪದೇಶಗಳನ್ನು ಹೇಳ್ತಾರೆ. ಇಲ್ಲಿ ಮನೋರಥ ಸರಿಯಾಗಿರಬೇಕು, ಆ ರಥ ಸರಿಯಾಗಿರಲಿಲ್ಲ ಅಂತ. ಇನ್ನೂ ಒಂದು ಕಡೆ ಯಾದವಾಭ್ಯುದಯ ಇದರಲ್ಲೆಲ್ಲ ಹೇಳಬೇಕಾದ್ರೆ ತುಂಬ ಚೆನ್ನಾಗಿ ಹೇಳ್ತಾರೆ. ಈ ರಥವನ್ನು ಇವನಿಗೋಸ್ಕರ ಏನು ಮಾಡಿದ್ದಿಲ್ಲ, ಸಂತೆಗೆಲ್ಲ ಹೋಗಿದ್ದಂತೆ. ಆ ಸಂತೆಯಲ್ಲಿ ಎಷ್ಟೊಂದು ಗಾಡಿ ಗೀಡಿ ಎಲ್ಲ ಮಾರ್ತಾ ಇರ್ತಾರಲ್ಲ,
ಬೇಲೂನ್ ಅವ್ರ ಥರನೇ ಅಲ್ಲಿ ಒಂದು ಗಾಡಿ ನೋಡಿದಂತೆ, ಅದರಲ್ಲಿ ಹಸ್ರ ಇದ್ದ, ನನಗೆ ಅದೇ ಗಾಡಿ ಬೇಕು, ನನಗೆ ಅದೇ ಗಾಡಿ ಬೇಕು ಅಂತ ಮನೆಗೆ ತೊಗೊಂಡು ಬರ್ತಾನಂತೆ. ಅದು ತೊಗೊಂಡು ಬಂದಿದ್ದ ಆ ಚಿಕ್ಕ ಗಾಡಿನೇ ದೊಡ್ಡದಾಗಿ ಒಂದು ತಲೆ ಮೇಲೆ ಹಸುರನ ಥರ ಹೋಗೋದು. ಆ ಥರ ರಂಜಕವಾಗಿ ಕಥೆಗಳನ್ನು ಕೂಡ ಹೇಳ್ತಾರೆ. ಅಲ್ಲಿ ಕಂಠು ಕುಣಿಗೆ ಆ ಭಂಗಿಗೆ ಹೇಳಿದ್ರು ಭಗವಂತ ಕೃಷ್ಣ ಅಂತ ಹೇಳ್ತೀವಲ್ಲ, ಆಕರ್ಷಣೆ ಹೇಗೆ ಬೇಕಾದರೂ ನಮ್ಮನ್ನು ಆಕರ್ಷಿಸುವುದು. ಯಾರಿಗೊಬ್ರಿಗೆ ಇಷ್ಟ ಇಲ್ಲ ಅಂದರೆ ಒಂದು ಕೃಷ್ಣನ ಫೋಟೋನೋ ಅಥವಾ ಕೃಷ್ಣನ ವಿಗ್ರಹ ಅಲಂಕಾರ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಂತ ಮನಸ್ಸಲ್ಲಿ ಅನಿಸುತ್ತೆ. ಅಲಂಕಾರ ಪ್ರಿಯ ಬೇರೆ ವಿಷ್ಣು. ಆ ಆಕರ್ಷಣೆ ಮಾಡಿ ತನ್ನ ಹತ್ತಿರಕ್ಕೆ ಕರ್ಕೊಳ್ತಾನೆ ಎಲ್ಲರನ್ನು. ಆ ಗುಣದಿಂದ ಎಲ್ಲರನ್ನು விண்ணுலகில் வியப்பெல்லாம் விளங்க கண்டு விண்ணவர்த்தம் குழாங்களுடன் வேதம் பாடி பண்ணுலகில் படியாக இன்னிசையில் பாடி பல்லாண்டு பல்லாண்டு ಪಾಡುವೋಮೇ ಪೋತಿ 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 ಅಂತ ಇದನ್ನೇ ಮಾಡ್ತಾರಂತೆ. ಯಾರು ಅಂದರೆ ವಿಣ್ಣುಲಹಿಲ್ ವಿಯಪ್ಪೆಲ್ಲ. ಅಲ್ಲಿ ಯಾರಿದ್ದಾರೆ ನಿತ್ಯಸೂರಿಗಳೆಲ್ಲ, ಅವ್ರೇನು ಮಾಡ್ತಾರೆ ಅಂದರೆ ಅವರು ಅಷ್ಟೇ ಅಂತೆ, ಸದಾ ಪಶ್ಯಂತಿ ಸೂರಯ, ಯಾವಾಗಲೂ ಭಗವಂತನನ್ನೇ ನೋಡ್ಕೊಂಡು ಅವರಿಗೆ ಮಂಗಳಾಶಾಸನ ಮಾಡ್ತಾ ಇರ್ತಾರಂತೆ. ನಿತ್ಯಸೂರಿಗಳಿಗೆ ಏನು ಭಯ, ಅಲ್ಲಿಂದ ಬಿಟ್ಟು ಬಂದ್ಬಿಡ್ತಾನೆ ಅಂದರೆ ಅವ್ರಿಗೂ ಒಂದು ಶಂಕೆ, ಅವ್ರಿಗೂ ಒಂದು ಅನುಮಾನ, ಅವ್ರಿಗೂ ಒಂದು ಭಯ. ಏನು ಭಯ ಅಂತ ಹೇಳಿದ್ರೆ, ಇವನು ಅವಾಗವಾಗ ಅವತಾರ ಕೊಟ್ಟೋಗ್ತಾನಲ್ಲ, ಅವತಾರಕ್ಕೆ ಹೋಗಬಾರ್ದು, ಇವನು ಹೋಗ್ಬಿಡ್ದು ಅಂತ ತಡೀತಾರಂತೆ. ನಾವು ನೋಡಿದ್ದೀವಿ, ಕೃಷ್ಣ ಅವತಾರಕ್ಕೆ ಹೋಗಬಾರ್ದು ಅಂತ ಹೇಗೆ ತಡೆದ, ಆದರೂ ಬಂದು ಹೋದ ಆ ಥರ. ನಾಟಿಲ್ ಪಿರಂದವರ್ ನಾರಣರ್ಕನ್ರಿ ಆಳನ್ರಿ ಅವರೋ, ನಮ್ಮಾಳ್ವಾರು ಅವರೆಲ್ಲ ದುಃಖ ಪಡ್ತಾರೆ. ಈ ಪ್ರಪಂಚದಲ್ಲಿ ಒಂದು ಮನುಷ್ಯರ ಹುಟ್ಟಿದ ಮೇಲೆ ನಾರಾಯಣ ಕನ್ರಿ ಅವರು ಭಗವಂತನನ್ನು ನೆನೆಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಎಂಥ ಜನ್ಮ ರೀ ಅದು, ಏನು ಜನ್ಮ ಅವರು. ನಾಟಿಲ್ ಪಿರಂದ ಪಡಾದನ ಪಟ್ಟೆ, ನಾವು ಇಲ್ಲಿ ಜನ್ಮ ತಗೊಂಡು ಇಲ್ಲದೇ ಇರೋದೆಲ್ಲ ಕಷ್ಟಪಡ್ತೀವಿ, ಅದು ಬೇರೆ ಒಂದು. ಭಗವಂತ ನಮಗೋಸ್ಕರ ವಿಭವಾವತಾರದಲ್ಲಿ ಜನ್ಮ ತಗೊಂಡು ಅವನು ಏನೇನೋ ಎಲ್ಲ ಕಷ್ಟಪಡ್ತಾನಲ್ಲ. ಬಡಾದನ ಪಟ್ಟೆ, ನಮಗೋಸ್ಕರ ಹೆಂಡತಿನ ಕಳ್ಕೊಂಡು ಕಟ್ಟು ಹಾಕಿಸ್ಕೊಂಡು ಹೊರಳಲ್ಲಿ ಅಮ್ಮ ಹತ್ರ ಒದೆ ತಿನ್ಕೊಂಡು ಎಲ್ಲ ಮಾಡ್ತಾನಲ್ಲ. ಬಡಾದನ ಪಟ್ಟೆ ನಾಟೈ ನಲಿಯು ಮರಕ್ಕರೆ, ನಾಡಿ ತಡಿಂದಿಟ್ಟು ಏನಕ್ಕೋಸ್ಕರ ಬರ್ತಾನೆ ಅಂತ ಹೇಳಿದ್ರೆ ದುಷ್ಕೃತಿಗಳನ್ನು ಸಾಯಿಸೋಕ್ಕೋಸ್ಕರ ಬರ್ತಾನೆ ಭಗವಂತ. ಅದನ್ನು ಹೇಳ್ತಾರೆ. ನಾಟೈ ನಲಿಯು, ಎಲ್ರಿಗೂ ಒಂದು ಕಷ್ಟ ಕೊಡೋಕ್ಕೆ ಅಂತಲೇ ರಾಕ್ಷಸರು ಇರ್ತಾರಲ್ಲ, ಅವರನ್ನೆಲ್ಲ ನಾಶ ಮಾಡೋಕ್ಕೆ ಅಂತಲೇ ಅವತಾರ ಮಾಡ್ಕೊಂಡು ಬರ್ತಾನೆ. ನಾಟೈ ಅಳಿತುಯ್ಯ ಶೈದ நடந்தமை கேட்டுமே, நடந்தமை கேட்டுமே ಶೆಂಡ್ರಂಗ್ ತೆನ್ನಿಲಂಗೈ, ನಡ್ಕೊಂಡು ಹೋಗ್ತಾನಲ್ಲ, ಆ ನಡಂದಮೈ ನಡ್ಕೊಂಡು ಹೋಗಿದ್ದ ಕತೆ ಕೇಳಿ. ನಡಂದಮೈ ಅಂದರೆ ಇನ್ನೂ ಒಂದು ಅರ್ಥ ಬರುತ್ತೆ. ಹೀಗೆಲ್ಲ ಆಗಿತ್ತಲ್ಲ ಒಂದು ಚರಿತ್ರೆ, ಅದನ್ನು ಕೇಳಿ, ನಿಮ್ಮ ಕಿವಿಯಿಂದ ಕೇಳಿ ನೀವೆಲ್ಲ ಉದ್ಧಾರ ಆಗಿ ಅಂತ ಹೇಳ್ತಾರೆ. ಹೀಗೆ ಅನೇಕ ಕೃತ್ಯಗಳನ್ನು ಇವನ್ನೆಲ್ಲ ಮಾಡಿ ಇನಿಯಾರ್ ಪುಹುವಾರ್ ಏಳು ನರಕವಾಶಲ್, ಈ ಥರ ಇವು ಒಳ್ಳೆ ಕಥೆಗಳನ್ನೆಲ್ಲ ಕಿವಿನಲ್ಲಿ, ಇವತ್ತಿಗೆ 24ನೇ ಪಾಶುರ ಇದು, ಎಲ್ಲ ಕಿವಿನಲ್ಲೇ ಹೋಗ್ತಾರಲ್ಲ. ಇನಿಯಾರ್ ಪುಹುವಾರ್ ನರಕವಾಶಲ್, ನರಕಕ್ಕೆ ನಾವು ಯಾರೂ ಹೋಗೋದಿಲ್ವಂತೆ, ನೀವೆಲ್ಲಕ್ಕೆ ಖುಷಿಯಾಗಿರ್ಬೋದು. ಅದನ್ನು ಹಾಡ್ತಾರೆ ಆಳ್ವಾರಗಳು. ಮುನಿಯಾದ ಮೂರಿತ್ತಾಳ್ ಕೋಮಿನ್ கனிஷாய்க்கு கண்ணெறிந்த தோளான் கடை கடலே காப்பதற்கு ನಂಗರಿಂದ ನಾವಲಂ ಶೂನಾಡು. ನಾವಲಂ ಅಂತ ಹೇಳಿದ್ರೆ ಜಂಬೂ ದ್ವೀಪ. ಚತುರ್ಮುಖ ಬ್ರಹ್ಮ ತಪಸ್ ಮಾಡ್ತಾ ಇರ್ಬೇಕಾದ್ರೆ ಆ ಬೆವರು ಹನಿ ಒಂದು ಹಾಗೆ ಡ್ರಾಪ್ ಆಗುತ್ತೆ. ಡ್ರಾಪ್ ಆಗ್ತಾ ಇದ್ದಂಗೆ ಅದು ಎಲಿಪ್ಟಿಕ್ ಶೇಪಲ್ಲಿ ಬರುತ್ತೆ, ನೇರಳೆ ಹಣ್ಣಿನ ಶೇಪಲ್ಲಿ. ಅದಕ್ಕೆ ಇಡೀ ಜಗತ್ತೇನೆ ಒಂದು ಜಂಬೂ ದ್ವೀಪ ಅಂತ ಹೇಳ್ತಾರೆ. ಆ ಜಂಬೂ ದ್ವೀಪದಲ್ಲಿ ಹುಟ್ಟಿರೋರು ಭಗವಂತನ ಹೆಸರನ್ನು ಹೇಳಿಕೊಂಡು ಸೌಖ್ಯವಾಗಿ ಹೋಗಿ ಮೋಕ್ಷಕ್ಕೆ ಸೇರ್ಬೋದಲ್ಲ, ನರಕಕ್ಕೆ ಇನ್ಮೇಲೆ ಯಾರೂ ಬರೋದೇ ಇಲ್ಲ ಅಂತ. விண்ண மாலே அடியோனே கண்ணனே விண்ணவர்க்கு மேலா வியர்த்துடாய் கண்ணியனே மேலா விங்காய் கன்றினால் வீழ்த்தவனே என் தன்னளவென்றால் ಯಾರುடைய ಅನ್ಬು. ಇದು ಅಷ್ಟೇ ಭೂತತಾಳ್ವಾರ ಹೇಳುವಂಥದ್ದು. ಈ ಕನ್ರ ಕುಣಿಲ ಎಳ್ದ ಕಡಲ್ ಕೊಟ್ಟಿ ಅಂತ ಹೇಳಿದ್ರಲ್ಲ, ಅದು ಇನ್ನೊಂದೇ 2 ನಿಮಿಷ ತೊಗೊಳ್ತೀನಿ, ಮುಗಿಸ್ತೀನಿ. ಇದು ಇಡೀ ಪಾದಗಳು ಮತ್ತು ಭಗವಂತನ ಗುಣ ಹೇಗೆ ಅಂತ ಹೇಳಿದ್ರೆ ವೇದಾಂತ ದೇಶಿಕರು ಅಧಿಕಾರ ಸಂಗ್ರಹದಲ್ಲಿ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಇವತ್ತು ಬರೀ ಹಾಡು ಮಾತ್ರ ತೋರಿಸ್ತೀನಿ, ಇನ್ಯಾವಾಗಲಾದ್ರು ಸಮಯ ಬಂದರೆ ಇಡೀ ಪದ್ಯಕ್ಕೇನೋ ಅರ್ಥನೂ ಹೇಳ್ತೀನಿ. ಅಷ್ಟು ಸೊಗಸಾದ ಪದ್ಯ. ಹೆಚ್ಚು ಕಡಿಮೆ ನಿಮಗೆಲ್ಲ ಅರ್ಥ ಆಗುತ್ತೆ, ಆ ಥರನೇ ಇರುತ್ತೆ. ಆದರೂ ಕೆಲವು ಕಡೆ ಅರ್ಥ ಆಗಲ್ಲ.
உருஷகடமுடைய ஒரு காலுத்துணர்ந்தன உடன் மருதம் முடிய ஒரு போதில் தவிழ்ந்தன உரித்தடவும் அளவில் உரலோடுத்து நின்றன உரு நெறியோர் தர்மமிடு ದೂದುಕ್ಕುಹಂದನ ಮರನೆರಿಯರ್ ಮುರಿಯ ಪಿರುದಾನತ್ತು ವಂದನ. ಇಲ್ಲಿ ಮಾತ್ರ ಹೇಳ್ತೀನಿ, ಯಾಕೆಂದರೆ ಋಷಿ ಮುನಿಗಳು ತಪಸ್ ಮಾಡಿದ್ದಕ್ಕೋಸ್ಕರ ಬೃಂದಾವನಕ್ಕೆ ಬಂದ ಅವನು ಅಂತ. ಮಲರ್ ಮಹಳ್ ಕೈವರುಡ ಮಲರ್ ಪೋರ್ ಶಿವಂದನ ಮರುಪಿರವಿ ಅರುಮುನಿವರ್ ಮಾಲುಕ್ಕಿ ಶೈಂದನ. ಮರುಪಿರವಿ ಅರುಮುನಿವರ್ ಅಂದರೆ ರಾಮಾವತಾರದಲ್ಲಿ ಋಷಿಗಳಾಗಿದ್ದವ್ರಿಗೆಲ್ಲ ಗೋಪಿಕೆಯರಾಗಿ ಅವರಿಗೆ ಸಂಘ ಕೊಟ್ಟಾಗ. ಮನುಮುರೆயில் வருவதோர் ವಿಮಾನತ್ತುರೈಂದನ ಅರಮುಡೆಯ ವಿಷಯನ ಅಮರ್ತೇರಿಲ್. ವಿಷಯನ್ ಅಂದರೆ ಅರ್ಜುನ, ಅವನ ತೇರನ್ನು ಓಡಿಸ್ದಂತ. ವಿಷಯನ ಅಮರ್ತೇರಿಲ್ ತಿಹಳ್ದನ ಅಡಲುರಗ ಪಡಿ ಮಡಿದ ಆಡಿ ಕಡಿಂದನ ಅರುಷಮಯಂ ಅರಿವರಿಯ ದಾನತ್ತ ಬಂದನ ಅಡಿ ಕುರುಹೈನಾರ್ ಮುನಿವರ್ ನಾವುಕ್ಕ ಮೈದನ. ನಮ್ಮಾಳ್ವಾರ್ ಬಾಯಲ್ಲಿ ನಾಲ್ಗೆಲ್ಲಿ ಡ್ಯಾನ್ಸ್ ಆಡೋದಂತೆ ಭಗವಂತ, ಅದನ್ನು ಇಲ್ಲಿ ಹೇಳ್ತಾರೆ. ವಿರುಕರಿ ವೆರಿಯುಡೆಯ ತುಳಬ ಮಲರ್ ವೀರುಕ್ಕಣಿಂದನ ವಿರುಕರಿಯೋರ್ ಕುಮರನೆನ ಮೇವಿಚ್ಚಿರಂದನ. ಉತ್ತರೆ ಗರ್ಭದಲ್ಲಿ ಕೊರಡಾಗಿ ಹೋಗ್ತಾನಲ್ಲ, ಅದಕ್ಕೆ ಮತ್ತೆ ಜೀವ ಕೊಡ್ತಾನೆ. ವಿರಲ ಶುರರ್ ಪಡೆಯಡೆಯ ವೀழத்துரந்தன விடலறிய பெரிய பெருமாள் மென்பதங்களே அன்றைய உலக இழந்தாயடி போத்தி சென்னென்று தென்னிலங்கை செத்தாய் திரள் போத்தி பொன்றச்சள புதைத்தாய் புகழ் போத்தி கன்று குடிலாய் எரிந்தாய் கடல் போத்தி குன்று குடையாய் எடுத்தாய் குணம் போத்தி வென்று பகை கிடக்கும் நின் கையில் வேல் போத்தி என்னென்று முன் சேவமே ஏந்தி பறை கொள்வான் இன்று யாம் வந்தோம் இரவியேலோர் என்பாவாய். ಶತಮಕಮಣಿ ಲೀಲಾ ಚಾರು ಕಲ್ಲಾರ ಹಸ್ತ ಸ್ತನಭರಣಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಳಕವಿನೀತಾಭಿ ಸ್ರಾಕ್ತಿರ ಕೃಷ್ಣನಾಥ ವಿಲಸತುರ್ದಿ ಗೋದಾ ವಿಷ್ಣು ಚಿತ್ತಾತ್ಮಜಾನ வேயர் புகழ் வில்லி கொத்தோராடி பூரம் மேல் மேலும் மிக விளங்க விஷ்ணு சித்தர் தூய திருமகளாய் வந்து அரங்கனார்க்கு துழாள் மாலை நேயமுடன் திருப்பாவை